ಬಂದ್ರಪ್ಪ ಕಮೆಂಟ್ ನೋಡಕ್ಕೆ ಸರ ನೋಡ್ರಿ ನೀವೇ ಹೋಗಿ ಕುಂದ್ರೆ ನಾವು ಬರ್ತೀವಿ. ಗಿಡದಾಗಿರ್ತಾವ ಫ್ಲವರ್, ನೀನೇನು ಲವರ್ ಫಾರ್ ಅವರ್. ಏ ಬೈ ನಮ್ಮ ಮಾಯಿ ಮನೆಗೆ ಬರ್ತೀವಿ ಅಂದ್ರೆ ನಮ್ಮ ಮಾಯಿ ಮನೆ ವಸ್ತು ಸಂಬಂಧ ಮ್ಯಾಗ ಇರ್ತೀವಿ. ಬಾಡಿನ ಮಕ್ಕಳೇ ಕುಡು ಬಂದೆ ಸುಳೆ ಮಗನ ಹೆಂಗೆ ಕಾಣಂತ ಟ್ರಾವೆಲಿಂಗ್ದಾಗ ಬೈ ಈಗ ಟ್ರಾವೆಲಿಂಗ್ ವ್ಲಾಗ್ಸ್ ಮಾಡ್ತಾರಲ್ಲ ಬೈ ಅದ್ರಾಗ ನಮ್ಮ ಕಲಬುರ್ಗಿ ಸ್ಪೆಷಲಿ ನಮ್ಮ ಮಲ್ಲೋಣ ಚಲೋ ಮಾಡ್ತೀವಿ. ಸೈಕ್ ಮಾಡ್ತಿದ್ಯಾ ಮೈಕಲ್ಲು 5-10 ಲಕ್ಷ ರೂಪಾಯಿ ಲಾಸ್ದಾಗಿದ್ದೀವಿ. ನಾವೇನು ಗಳಿಸಲಾಗಿವಿ ಈಗ ಸದ್ಯಕ್ಕೆ ಮನೆಗೆ ಹೊಜ್ಜೆ ಕುಂತೀವಿ. ಈಗ ಎಂಥವ್ರು ಏನೇನೋ ಮಾಡ್ತಾರೆ ಬೈ, ಅವ್ರಿಗೋ ಕ್ವಶನ್ ಮಾಡಂಗಿಲ್ಲ. ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಪ್ರಮೋಷನ್ ಮಾಡ್ತಾರೆ, ಅವ್ರಿಗೋ ಕ್ವಶನ್ ಕೂತಿಗಿಡ್ದು ಕೇಳೋದಾಗಂಗಿಲ್ಲ ಇವರಿಗೆ. ನಮಸ್ಕಾರ ಕರ್ನಾಟಕ ಮಂದಿ, ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಶರಣಾರ್ಥಿ. ನಾನು ರಾಕೇಶ್ ಪಾಟೀಲ್. ನಮ್ಮದೊಂದು ಹೊಸ ಕನಸು, ಹೊಸ ಭರವಸೆ, ಒಂದು ಹೊಸ ಹೆಜ್ಜೆ ಇಡ್ಲಕ್ಕೆ ಭಾಳಷ್ಟು ಖುಷಿ ತಗೊಂಡು ನಮ್ಮದೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೀವಿ. ದಟ್ ಈಸ್ ಅನ್ಫಿಲ್ಟರ್ಡ್ ಮಾತುಕತೆ. ಇದು ನಂದು ಭಾಳ ದಿವಸದಿಂದ ಒಂದು ಕನಸಾಗಿತ್ತು, ಪಾಡ್ಕಾಸ್ಟ್ ಚಾನಲ್ ಓಪನ್ ಮಾಡ್ಬೇಕಂತ ತಕ್ಷಣ. ಅದು ಈಗ ನನಸಾಗೋ ಟೈಮ್ ಬಂದೈತೆ. ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿದಾಗ ಅವರು ನನಗೆ ಸಪೋರ್ಟಿವ್ ಆಗಿ ನನ್ನ ಕನಸು ಅವ್ರ ಕನಸು ಅಂತ ತಿಳ್ಕೊಂಡು ಇವಾಗ ನಮ್ಮದೊಂದು ಟೀಮ್ ಕ್ರಿಯೇಟ್ ಮಾಡಿಕೊಂಡು ಫಸ್ಟ್ ಎಪಿಸೋಡ್ ಶೂಟ್ ಮಾಡೀವಿ. ಭಾಳ ಚಲೋ ಬಂದದ. ಫಸ್ಟ್ ಎಪಿಸೋಡಿಗೆ ಗೆಸ್ಟ್ ಯಾರಿಗೆ ಕರ್ಸ್ಬೇಕಂತ ಅಂದ್ಕೊಂಡಾಗ ಆ್ಯಂಡ್ ಒಂದೇ ಥಿಂಕ್ ಬಂದಿದ್ದು ಎಲ್ಲ ಮಂದಿ ತಲೆಗೆ ಒಂದೇ ಥಾಟ್ ಬಂತು. ಈಗ ಕಲಬುರ್ಗಿದು ಟ್ರೆಂಡಿಂಗ್ ಕ್ರಿಯೇಟರ್ ಇಟ್ಸ್ ಪಪ್ಪಾಯರ್ ಅವ್ರಿಗೆ ಕರೆಸ್ಬೇಕು, ಸಚಿನ್ ಕಡ್ಲಿಗೆ ಕರೆಸ್ಬೇಕು ಅಂತ ತಕ್ಷಣ ಅವ್ರಿಗೆ ಕರ್ಸಿದ್ಮೇಲೆ ಈ ಎಪಿಸೋಡ್ ಶೂಟ್ ಮಾಡಿದೆವು. ಭಾಳ ಚಲೋ ಬಂದದ. ಆ್ಯಕ್ಚುಲಿ ನಾವೆಲ್ಲ ಮಂದಿ ಭಾಳ ಖುಷಿಲೇ ಹಂಚ್ಕೋಬೋದು ಈ ವಿಷಯನ. ಫಸ್ಟ್ ಎಪಿಸೋಡ್ ಇಷ್ಟು ಚಲೋ ಬಂದದ ಅಂತ ತಕ್ಷಣ ಅವ್ರದ್ದು ಸ್ಟ್ರಗಲ್ ಬಿಹೈಂಡ್ ದ ಕಂಟೆಂಟ್ ಕ್ರಿಯೇಷನ್, ಅವ್ರದ್ದು ಎಕ್ಸ್ಪೀರಿಯನ್ಸ್, ಅವ್ರದ್ದು ಹಾರ್ಡ್ ವರ್ಕ್, ಸೋಷಿಯಲ್ ಮೀಡಿಯಾ ಅವ್ರಿಗೆ ಏನೇನು ಕೊಟ್ಟದ ಕಂಟೆಂಟ್ ಕ್ರಿಯೇಷನ್ಗೆ ಇಳಿದ್ಮೇಲೆ, ಇನ್ಸ್ಟಾಗ್ರಾಮ್ನಿಂದ ಅವ್ರಿಗೆ ಎಷ್ಟು ಖುಷಿ ಕೊಟ್ಟದ ಎಲ್ಲ ಎಕ್ಸ್ಪೀರಿಯನ್ಸ್ ಅವರು ಈ ಪಾಡ್ಕಾಸ್ಟ್ ಮೂಲಕ ಹಂಚ್ಕೊಂಡಾರ ನಮ್ಮ ಜೊತೆ. ನೀವು ಭೀ ನೋಡಿರಿ, ಭಾಳ ಮಜಾ ಮಾಡ್ತೀರಿ ಅಂತ ಅಂದ್ಕೊಂಡಿನಿ. ನೋಡಿ ಖುಷಿ ಪಡ್ತೀರಿ ಅಂತ ಅಂದ್ಕೊಂಡಿನಿ. ನಮ್ಮದೊಂದು ಜರ್ನಿ ಸ್ಟಾರ್ಟ್ ಮಾಡತ್ತೀವಿ. ಫಸ್ಟ್ ಟ್ರೈ ಅದ. ಏನೇ ಪ್ಲಸ್ ಮೈನಸ್ ಇದ್ರೆ ಭೀ ಕಮೆಂಟ್ ಮಾಡೋ ಮೂಲಕ ನನಗೆ ತಿಳಿಸ್ರಿ. ಮುಂದೆ ನಾ ವಿಡಿಯೋ ಮಾಡೋಕ್ಕೆ ನನಗೊಂದು ಪಾಸಿಟಿವ್ ಹೋಪ್ ಬರ್ತದೆ ನನಗೆ ಭೀ. ವಿಡಿಯೋ ನೋಡ್ರಿ ಪೂರ್ತಿ, ಇದೇ ರೀತಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಮತ್ತು ಬೈ ಕಂಟೆಂಟ್ ನೋಡತ್ತೆ ಕಂಟೆಂಟ್ ಬೈ ಎಲ್ಲಿಂದ ಕಂಟೆಂಟ್ ಏನಿಲ್ಲ. ನಮಗೆ ಹೆಂಗಂದ್ರೆ ನಮ್ಮ ಪೇಜ್ ಕಡೆಯಿಂದ ಒಂದು ಪದ್ಧತಿ ಫಾಲೋ ಮಾಡ್ಬೇಕಂತ ನಾವು ಇವಾಗ ನಿಂತು ಅನ್ಕೊಳತ್ತೀವಿ. ಇದು ಫಸ್ಟ್ ಎಪಿಸೋಡ್ಲಿಂತ ನಮ್ಮ ಫಸ್ಟ್ ಎಪಿಸೋಡಿಗೆ ಎಷ್ಟು ಯಾರಾಗಿ ಬರ್ತಾರೆ ಅವ್ರಿಗೆ ಫಾಲೋ ಮಾಡಿ ಅವ್ರಿಂದ ಫಾಲೋ ಬ್ಯಾಕ್ ಮಾಡಿಸ್ಬೇಕನ್ನೋದು ನಮ್ದು ಕಾಯಸ್. ನೆಕ್ಸ್ಟ್ ಎಪಿಸೋಡ್ಗೆ ಯಾರು ಬರ್ತಾರೆ ಅವ್ರಿಗೂ ಸೇಮ್ ಅವ್ರಿಗಷ್ಟೇ ಫಾಲೋ ಮಾಡ್ಬೇಕು. ಈಗ ಸದ್ಯಕ್ಕೆ ಹಂಗೆ ಏನು ಸೊಕ್ಕ ಹಂಗೇನೇ ಇಲ್ಲ, ನಮ್ದೊಂದು ಇರಬೇಕದು. ಆ ಪೇಜ್ಲಿಂತ ಯಾರಿಗೂ ಎಕ್ಸ್ಟ್ರಾ ಪರ್ಸನ್ಸಿಗೆ ಫಾಲೋ ಮಾಡತ್ತೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಮಂದಿ ಕೇಳ್ಬೋದು ಇವತ್ತು, ನಾ ಫಾಲೋ ಮಾಡ್ತೀನಿ, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ನಮ್ಮ ಏಮ್ ಅದ ಬೈ, ನಮ್ದು ಒಂದಿಷ್ಟು ಹಿಂಗೆ ಮಾಡ್ಬೇಕಂತ ಐತಿ, ಅದನ್ನು ಫಾಲೋ ಮಾಡ್ಬೇಕಂತ ತಕ್ಷಣ ಮಾಡತ್ತೀವಿ. ನಾನು ನಿಮಗೆ ಫಾಲೋ ಮಾಡ್ತೀನಿ ಬೈ. ಮಾಡ್ತೀನಿ ಬೈ. ನಂಗೆ ಫಾಲೋ ಗಿಲೋ ಮಾಡಿದ್ರೆ ಏನು ಓಕೆ ತೋರಿಸ್ಬೇಕೇನು ಬೈ? ಫಾಲೋ ಮಾಡ್ತೀನಿ. ಅದು ಈಗ ನನ್ಕಿಂತ ನಂದು ಆಡಿಯನ್ಸ್ ಸ್ವಲ್ಪ ಮಂದಿ ಒಂದೊಂದು 10-15 ಮಂದಿ ಮಾಡ್ತಾರೆ. ನಾವು ಪಾಡ್ಕಾಸ್ಟ್ ಹಾಕಿದಾಗ ಬೈ ಯಾರು ಟ್ವಿಟರ್ ಏನು 2000 ಟ್ವಿಟರ್ ಎಷ್ಟಾದ್ರೆ ಸಚಿನ್ ಎಷ್ಟು ರಿಪೋಸ್ಟ್ ಮಾಡೀನಿ? 86.5 ಲೈಕ್ಸ್. 86.5 ಲೈಕ್ಸಾ? 18,000 ಪೋಸ್ಟ್ ಮಾಡಿರನ್ ಪೋಸ್ಟರ್ ಎಲ್ಲ ಈಗಿನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ದಾಗೆ ಮಾಡಲ್ಲ, ಅವ್ರು ಟ್ವಿಟರ್ದಾಗ ಮಾಡ್ಯಾರ. ನಾವೇನ ಟ್ವಿಟರ್ದಾಗ ಹೆಂಗ್ ಗೊತ್ತೊಂದು RCB ಹಿಂಗ್ ವಿಡಿಯೋ ಹಾಕಿರ್ತದ ಸಟ್ಟನೆ ಈ ಕಡೆ ಬೈ ನಂದು RCB ವಿಡಿಯೋ ಟ್ವಿಟರ್ದಾಗ ಹೋತ ಅಂತ ಕೇಳಿಲ್ಲ, ನನಗೆ ಗೊತ್ತಿಲ್ಲ. ನನಗೆ ಯಾರು ಹೇಳಿದ್ರು, ಮೊನ್ನೆ ಡಿ ಬಾಸ್ ಅವ್ರ ಮೇಲೆ ಒಂದು ವಿಡಿಯೋ ಮಾಡಿದಪ್ಪ ಅವ್ರು ರಿಲೀಸ್ ಆದಾಗ, ಅದನ್ನು ಟ್ವಿಟರ್ ಮೇಲೆ ಹಾಕ್ಯಾರ ಬೈ ಯಾರೋ. ಟ್ವಿಟರ್ದಾಗ ಚಲೋ ರೀ ಶೇರ್ ಆಗ್ಯಾವ. 1000 ಅಂದ್ರೆ ಕಮ್ಮಿ ಅಂತ ಚಲೋ ಬೈ, ಚಲೋ ಇಲ್ಲ 1000 ಏನೋ ರೀ ಶೇರ್ ಆಗ್ಯಾವ. ಅವು ನನಗೆ ಯಾರೋ ನಂಗೆ ಹಿಂಗೆ ನನ್ನ ಫಾಲೋಯಿಂಗ್ ಲಿಸ್ಟ್ದಾಗ ಯಾರೋ ಕಳಿಸಿದ್ರು. ಈಗ ಒಂದು ಸೋಷಿಯಲ್ ಮೀಡಿಯಾ ನಿಮಗೆ ಒಂದಿಷ್ಟು ಕೊಟ್ಟದ ಎಲ್ಲ ಸುಖಲೇ ಸ್ವಲ್ಪ ಇಲ್ಲ ಬೈ, ಭಾಳ ಕೊಟ್ಟರು. ಭಾಳ ಅನ್ಕೊಂಡಿ, ನಾ ಎಕ್ಸ್ಪೆಕ್ಟ್ ಮಾಡ್ದೆ ಅಷ್ಟು. ಭಾಳ ಏನು ಕೊಟ್ಟದ ಅಂತ ಹೇಳ್ಬೇಕೇನು? ಹೇಳ್ರಿ ಬೈ. ಬೈ ಏನು ಅದೇ ನಾ ಏನು ಅನ್ಕೊಂಡಿದ್ದು ಎಲ್ಲ ಕೊಟ್ಟದ ಬೈ.
ಫಸ್ಟ್ ಆಡಿಯನ್ಸ್ ಕೊಟ್ಟದ ಎಲ್ಲೋದ್ರು ರೆಸ್ಪೆಕ್ಟ್. ನಿನ್ನೆ ಎಲ್ಲೋ ಒಂದು ಕಡೆ ಹೋಗಿನ ಬೈ ನಾ, ಒಂದು ಕೆಲಸ ಇತ್ತು, ಮೇಜರ್ ಕೆಲಸ ಇತ್ತು ಬೈ, 10 ನಿಮಿಷ ಮಾಡಿದ್ರು ಬೈ. ಮೇಜರ್ ಕೆಲಸ ಬೈ ನನಗೇನು ಅನಿಸ್ತು ಗೊತ್ತು, ನನ್ನ ಪೇರೆಂಟ್ಸ್ ಇದ್ದಾಗ ಇಂಥವು ಆಗಲ್ಲ ಬೈ ಸೀನ್. ಓಕೆ, ಅವ್ರಿಗೆ ಭೀ ಒಂದು ಪ್ರೌಡ್ ಅಲ್ಲ, ಏ 10 ನಿಮಿಷ ಅಲ್ಲ, ಒಂದು ತಾಸಿಗೆ ಲೈನ್ ನಿಂತಾರ, ನಿಂದ 10 ನಿಮಿಷ ಅಂದ್ರೆ ಬೇರೆ ಸೀನಿಯರ್ ಆಗ ಪೇರೆಂಟ್ಸ್ ಜೊತೆ 10 ನಿಮಿಷ ಆಯ್ತು ಬೈ. ಫಸ್ಟ್ ರೆಸ್ಪೆಕ್ಟ್, ಎಲ್ಲೋದ್ರು ಗುರ್ತು ಹಿಡಿತಾರೆ. ಎಲ್ಲರೂ ಹೋಟೆಲ್ದಾಗ ಹೋಗಿ ಕೂತಂತಿಕೋ ಬೈ, ಊಟ ಆಗತ್ತಾಗ ಸುಮ್ಮಿರ್ತಾರ, ಬಿಲ್ ಕೊಡ್ಲಕ್ ಹೋಗ್ತೀವಿ ನೋಡ, ಬ್ಯಾಡ್ರಿ ಸರ್ ಅಂದ, ಸರ್ ನೀವು ಒಟ್ಟಿ ಪಡಿಯ ಮಾಡ್ತೀರಿ, ನಮ್ದು ಯಾಕೆ ತಗೊಳಂತ ನಾನು ಭಾಳ ಕೊಟ್ಟದ್ದು ಭಾಳಷ್ಟು ಆಯ್ತು. ನಿಮ್ದು ಈಗ ಫಸ್ಟ್ ಫ್ಲೈಟ್ ಜರ್ನಿ ಹೆಂಗಿತ್ತು? ಅದೇ ಬೈ, ಅದು ಸೋಷಿಯಲ್ ಮೀಡಿಯಾ ಅರ್ನಿಂಗ್ಸೆ. ಅದಕ್ಕಿಂತ ಮುಂಚೆ ನಂಗೆ ಇನ್ಸ್ಟಾಗ್ರಾಮ್, ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಕಡೆಯಿಂದ ಬಂದಿವಿ ಬೈ. 52 ನಂಬರ್, ಸಾರಿ ಹೇಳ್ಬಾರ್ದಲ್ಲ ನಂಬರ್ನ, ಚಲೋ 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 ಬಂದಿತ್ತು ಬೈ. ಅವನ ನಮ್ಮ ಮನ್ಯಾಗ ಸ್ವಲ್ಪ ಅಂದ್ರೆ ಮನ್ಯಾಗ ಏನೋ ಒಂದು ಇರ್ತಲ್ಲ ಬೈ. ಈಗ ನಮ್ಮ ಮನ್ಯಾಗ ಇದು ಕಮ್ಮಿ ಅದಪ್ಪ, ನಮ್ಮ ಮನ್ಯಾಗ ವಾಷಿಂಗ್ ಮಷಿನ್ ಇದ್ದಿಲ್ಲ, ಆ ರೊಕ್ಕದಲ್ಲೇ ವಾಷಿಂಗ್ ಮಷಿನ್ ಕೊಂಡು ಅದು ಆಗೋಣ. ಫ್ಲೈಟ್ದಾಗ ಭಾರಿ ಮಜಾ ಬರ್ತದೆ. ಲಿಟ್ರಲ್ ನಮ್ಮ ಮಮ್ಮಿ ಹತ್ತಿರ ಹೋಗ್ತೀನಿ ಬಸ್. ಅತ್ತಿಲ್ಲ, ಮಮ್ಮಿ ಜಗಳ ಮಾಡ್ಯಾರ ಅದು ಯಾಕೆ ಫೋಟೋ ತಗೊಳ್ಳೋ ಕೊಡ್ಲಾಕಿದ್ರು. ಈಗ ಬೈ ಫಸ್ಟ್ ಟೈಮ್ ಹೊಂಟಿ ಫ್ಲೈಟ್ದಾಗ, ಈಗ ಯಾರಿಗೂ ಖಾಯಸಿರ್ತದೆ ಫೋಟೋ ತಕೋಬೇಕು ಅಂತ, ಅದೊಂದು ಎಕ್ಸೈಟ್ಮೆಂಟ್ ಇರೋ. ನಾವು ಅಣ್ಣ ಪೈಲಟ್ ಮ್ಯಾನೇಜ್ ಮಾಡಿರ್ತಾವ, ನಡ್ರಿ ಅಂತ, ಸರ ನಡ್ರಿ ಇಲ್ಲ ನೀವೇ ಹೋಗಿ ಕುಂದ್ರೆ ನಾವು ಬರ್ತೀವಿ. ಆ ಫೋಟೋದಾಗ ಅವ ಅಣ್ಣ ಅಲ್ಲಿ ಅದು ಬೈ ಆ್ಯಕ್ಚುಲಿ ರ್ಯಾಂಡಮ್ ತೆಗ್ದಾರ ಫೋಟೋ. ಅದು ಏನು ಗಿಚ್ ಬಂದು ಗೊತ್ತು ಫೋಟೋ, ನನ್ನ ಡಿ ಪಿನೂ ಅದೇ ಅದ, ಮಸ್ತ್ ಬಂದು ಬೈ, ಏಕ್ ನಂಬರ್ ಫೋಟೋ ಬಂದು. ಅದು ಫ್ರೇಮ್ ಮಾಡಿಸಿ ಹಾಕ್ಬಿಟ್ಟಿನಿ ಮನೆ. ಅದು ಆಯ್ತು ಬೈ ಭಾಳ. ನಾನು ನನ್ನ ಮನಸ್ದಾಗ ಅನ್ಕೊಂಡಿದ್ದೆ ಕ್ರಿಕೆಟ್ ಸ್ಟೇಡಿಯಮ್ಗೆ ಹೋಗಿ ಕ್ರಿಕೆಟ್ ನೋಡ್ತೀನಿ ನಾನು. ಅದನ್ನು ಹಿಂಗೆ ಬ್ರ್ಯಾಂಡ್ ಅಪ್ರೋಚ್, ಜಿಯೋ ಸಿನಿಮಾದವ್ರು ಅಪ್ರೋಚ್ ಆಯಿತು. ಅದಾಯಿತು, ಮನ್ಯಾಗ ಜಿಯೋ ಫೈಬರ್ ಚಲೋ ಬೈ. ಮನೆಗೆ ಏನೇನು ಲೈಕ್ ಮನ್ಯಾಗಿನವ್ರು ಖುಷಿ ಪಡಪ್ಲೆ ಏನೇನು ಮಾಡಿದ್ರೆ ವರ್ಕ್ ಆಗ್ತಾ ಅಂತ ಮಾಡಿ ನೋಡ್ಬೇಕು. ಭಾಳ ಕೊಟ್ಟದು ಬೈ, ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಹೆಚ್ಚಿಗೆ ಕೊಟ್ಟರು. ಭಾಳ ಅಂದ್ರೆ ಭಾಳ, ಝೀರೋ ಎಕ್ಸ್ಪೆಕ್ಟೇಷನ್ ಇತ್ತು ನನಗೇನು ಒಂದೇ ಫೇಮಸ್ ಆಗ್ಬೇಕಂತ. ಯಾರಿಗೂ ಇರ್ತದೆ, ಎಲ್ಲರಿಗೂ ಇರುತ್ತೆ ಬೈ. ಒಬ್ಬೊಬ್ರು ಹೇಳ್ಕೋಲ್ಲ, ನಾನು ಹೇಳ್ಕೊತಾನೆ ಫೇಮಸ್ ಆಗ್ಬೇಕು ಬೈ. ನಾನು ಫೇಮಸ್ ಅಂದ್ರೆ ಎಲ್ಲೋದ್ರೂ ಕೊನೆ ಹಿಡಿಬೇಕು. ನಾನು ಮಾಡೀನಿ ಬೈ, ಏನೋ ಒಂದು ತಕ್ಕಕ್ಕೆ ಮಾಡೀನಿ ಕಲಬುರ್ಗಿದಾಗ. ಇಲ್ಲ ಮೋಸ್ಟ್ ಕೇಳಿಲ್ಲಿ, ನೀ ಎದ್ರ ಸಲಾಗಿ ಮನೆಗೆ ಸಾಮಾನು ಇಡ್ಲಕ್ಕ ತಗೊಂಡು ರ್ಯಾಕ್ಗಳು, ಬಟ್ಟೆ ಇಡ್ಲಕ್ಕ, ಅವ್ರದೆಲ್ಲ ಇಡ್ಲಕ್ಕ, ಬಾಂಡೆ ಸಾಮಾನು ಸಾಮಾನು ಇಡ್ಲಕ್ಕೆ ತಗೊಂಡಿದ್ದೆ. ಎಲ್ಲೆಲ್ಲಿ ಇಟ್ಟಿದ್ದೆ? ಮನ್ಯಾಗ ಬೆಡ್ರೂಮ್ದಾಗ ಇಟ್ಟ. ಇವ್ ಮಹಾಸಾಬ್ರು ಶೂಸ್ ಇಡ್ಲಕ್ಕ ಊರ್ದೆ ಇಡೀ ಅಪಾರ್ಟ್ಮೆಂಟಿಗೆ ಶೂಸ್ ಇಡ್ಬೋದು ಅದ್ರಾಗ. ದೊಡ್ಡ ರಾಕೋಣ ನಂಗೆ ಶೂಸಿನ್ ಸಿಂಪಲ್, ಶೂಸಿನ್ ನಂಗೆ ಶಾಕ್ ಅದ ಬೈ. ನನಗೆ ಅದೊಂದು ಹಿಂಗೆ ಜಮಾ ಮಾಡ್ಬೇಕಪ್ಪ, ಹಿಂಗೆ ಕಲೆಕ್ಷನ್ ಮಾಡ್ಬೇಕಂತ ಶಾಕ್ ಇತ್ತು. ಶಾಕ್ ಅಂದ್ರೆ ಏನು ಗೊತ್ತು, ನಂಬಲ್ಲೂ ಇರ್ಬೇಕಪ್ಪ ಅಂತ. ಏನಪ್ಪ ನಂಬಲ್ಲೂ ಇರ್ಬೇಕಪ್ಪ ಅಂತ. ಚಲೋ ಅವ ಬೈ. ಒಂದು ಎಷ್ಟದ ಬೈ ಶೂಸ್ ಕಲೆಕ್ಷನ್ ಕೇಳೋದ? ಎಲ್ಲ ಸೇರಿ ಒಂದು 30 ಅದಾವ ಬೈ. 30 ಎಲ್ಲ ಸೇರಿ ಅಂದ್ರೆ ಫುಲ್ ಅಂದ್ರೆ ಕಲೆಕ್ಷನ್ ಮಾಡ್ಬೇಕಪ್ಪ ಅಂತ ಹುಚ್ಚ ಹಿಡೋದಕ್ಕಿಂತ ಮುಂಚೆ ಸ್ವಲ್ಪ ಇದ್ದವು, ಅವು ಸೇರ್ಸಿ 30 ಜೋಡ ಆಗ್ತಾವ. 30 ಇಲ್ಲ 30 ಮೈನಸ್. ಒಂದು ಪೇರಿಂದ ಪ್ರೈಸ್ ಒಂದು 10,000 ಕಡಿಮೆ ಅಂದ್ರೆ ಯಾವುದೂನೇ ಇಲ್ಲ. ಅವ ಕಮ್ಮಿ ಅವ. ನಂದು ಲೋಯೆಸ್ಟ್ ಅಂದ್ರೆ 400 ರೂಪಾಯಿ ಜೋಡಿಯೋ. ಅದನ್ನು ಡಿಸ್ಕೌಂಟ್ ಇದ್ದಾಗ ತೊಗೊಂಡಿದ್ದು. ಈಗ ಇದೆ ಜನವರಿಗೆ ತೊಗೊಂಡು ಹೋದ್ರು. ನಾನೇ ಹೋಗಿ ತಂದಿವಲ್ಲ ಬೈ, ಇವಾಗ ನಾ ಹೋಗಿ ತಂದೇವ. ಹೈಯೆಸ್ಟ್ ಅದ ಬೈ, ಚಲೋ ಅದ. ಲೋಯೆಸ್ಟ್ ಹೇಳಿದ್ರೆ ಹೈಯೆಸ್ಟ್ ಯಾಕೆ ಹೇಳ್ಬೋದು? ಲೋಯೆಸ್ಟ್ ಇಲ್ಲ, ಸುಮ್ಮನೆ ಬಡವ್ರು ನಾವು ಅಷ್ಟೇ. ಅದೇ 25 ಏನೋ ಅದು ಯಾರ್ದು ಡೈಲಾಗ್ ಐತಲ್ಲ, 20 + 25 ಮೈನಸ್. ನಾವು ಬಡವರು ನಂದಿದೀವಿ ಬಿಟ್ಬಿಡಿ ನಮ್ಮ ಚಲೋ. ಜೂಡಿಯೋ ಸ್ಟಾರ್ಟ್ 400 ರೂಪಾಯಿಂದ ಅವ ಬೈ, ಚಲೋ. ಎಲ್ಲ ಕಲೆಕ್ಷನ್ ಹೇಳಿದ್ರೆ ಒಂದು ಆಡ್ಕೊಂಡು ಬೈ. ಮತ್ತೇನೋ ಇದು ಹಿಂಗೆ ಏನೋ ಒಂದು ವಿಡಿಯೋ ಮಾಡಿಬಿಟ್ಟಂಗಿತ್ತು, ಇಷ್ಟು ತಿಂಗಳದಾಗ ಎಷ್ಟು ಶೂಸ್ ಕಲೆಕ್ಷನ್ ಆಗ್ತಾವ. ಹಂಗೆ ಯಾರ್ದೋ ವಿಡಿಯೋ ನೋಡಿದಾಗ ಇಲ್ಲ ಬೈ, ನಮ್ಮ ಬೈ ಪ್ರಭು ನನ್ನ ಮೇಲೆ ಶಪತ್ ತೊಗೊಂಡ 6 ತಿಂಗಳ ತನಕ ನೀವು ಶೂಸ್ ತೊಗೋಬೇಡ ಅಂತ ಒಂದು ಬಳಿ ವಿಡಿಯೋ. ನೀವು ಇನ್ನೊಂದ್ಸಲ ತಗೊಂಡಿದ್ರಿ ನೋಡ್ರಿ ನೀವು. ಹೇಳ್ತೀನಿ ನಿಮ್ಗೆ. ಅದಕ್ಕೆ ತಗೊಳ್ಳ 6 ತಿಂಗಳ ತನಕ ಶೂಸ್. ಹೊಸ ಗಾಡಿನೇ ಬರ್ತದೆ. ಅದು ಏನು ಮಾಡಿನ ಬೈ, ನಾ ರ್ಯಾಕ ಕಿಲಿ ಹಾಕ್ತೀನಿ ರಾತ್ರಿ. ಯಾರು ಬೈದಾರಂದ್ರೆ ಸುಮ್ಮನೆ
ಎಕ್ಸ್ಪೆನ್ಸಿವ್ ಇದು ಮನೆಗೆ ಇಟ್ಕೋತಾನೆ ಮತ್ತೆ ರ್ಯಾಕ್ ಹೇಳಿದ್ರೆ ಅವ್ರು ಏನು ಮಾಡ್ತೀವಿ? ನಮ್ಮ ವಾಚ್ಮನಿಗೆ ಖಾಲಿ ಮಾಡಿಸ್ತೀನ ಇಲ್ಲ ಬೈ ಅಷ್ಟು ಧೈರ್ಯ ಇಲ್ಲ. ಅದು ಆವಾಜ್ ಬರ್ತಲ್ಲ ಏನು ಏನು ದೊಡ್ಡ 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 ಅಷ್ಟು ದೊಡ್ಡದ? ಇಲ್ಲ ಬೈ ಅದು ತಗಡದ್ ಬೇಕಂತ ಮಾಡಿಸಿ ಐರನ್ ಅದು ನಮ್ಮ ಮಮ್ಮಿ ಕಡೆಯಿಂದ ಅನ್ಕೋಬೈ. ನಾ ಹೇಳಿದ ಒಂದು ಸರ್ತಿ ಹಿಂಗೆ ಮಾಡ್ಬೇಕು ನೋಡಿ ಮಮ್ಮಿ ಅಂತ. ಒಂದು ಸರ್ತಿ ಹೇಳಿದ ಪಾಪ ಅದು ರಾಕಿಲ್ಲ ಅಲ್ಮಾರಿ ನೆನ್ಬಿಟ್ಟು ಯಾಕಂದ್ರೆ ಅದು ಇದು ಮಾಡೋದು ಅಲ್ಮಾರಿ ಅದು ಒಂದು ಸರ್ತಿ ಹೇಳಿದ ಬೈ ಹಿಂಗೆ ಮಮ್ಮಿ ನನಗೂ ಹಿಂಗೆ ಮಾಡ್ಸೋದು. ನನಗೀಗ ತಿಳ್ಕೊ ಇನ್ನ ನಮ್ಮ ಮನ್ಯಾಗ ಏನಿತ್ತು ಗೊತ್ತ ಬೈ ಹಿಂಗೆ ಮನ್ಯಾಗ ಹಿಂಗೆ ಗಾಡಿಗೆ ಹಿಂಗೆ ಇರ್ತಾವ ಬೈ ಒಂದೆರಡು ಹಿಂಗೆ ಕ್ಲಿಪ್ಸ್ ಶೋರೂಮ್ದಾಗ ಇಟ್ರಲ್ಲ ಹಂಗೆ ಇಡೋದದ. ಬಟ್ ಮನ್ಯಾಗ ಬಿಡಲ್ಲ ಬೈ. ಮನ್ಯಾಗ ಬೂಟ್ ತರ್ತಂದ್ರೆ ಮೆಟ್ ಆಡಿಸ್ತಾರೆ. ಬೂಟ್ ಬೇಡ ಮೆಟ್ ಆಡಿಸ್ತಾರೆ ಸರ್. ಅದು ಮಂದಿ ಇಡೀ ವಾಲಿಗೆ ಶೂ ಕಲೆಕ್ಷನ್ ಹಚ್ಚಿರ್ತಾರೆ. ಬೈ ನಂದು ಇನ್ನೊಂದು ಇದು ಮುಂದೆ ಬೈ ಮುಂದಾದ ಟೈಮ್ ಇನ್ನ ಈಗ ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಆಗದ. ಇದು ಅದು ರ್ಯಾಕ್ ಏನು ವಜ್ಜೆ ಅದ? ಹ್ಞೂ ಬೈ ತವಾ ಶುಚ ಇಬ್ಬರು ಮಂದಿ ಎತ್ಬೋದು. ಇಬ್ಬರು ಮಂದಿ ಎತ್ಬೋದಲ್ಲ? ಇಲ್ಲ ಮೂರು ಮಂದಿ ಎತ್ಬೋದು. ಸೌಂಡ್ ಗಿಂಡ್ ಏನು ಬರಲ್ಲ ಬೈ 3 ಮಂದಿ ಎತ್ಬೋದು ಬೈ. ಅದು ಜೇವರ್ಗಿ ಕ್ರಾಸ್ಲೆ ನಮ್ಮ ಮನೆ ತಕ್ಕ ಆಕ್ಟಿವ್ ತಂದೀವಿ ಬೈ. ನಾನು ಪಪ್ಪ ನಮ್ಮ ಪಪ್ಪ ನಮ್ಮ ಮಮ್ಮಿ ಫೈಟ್ ಅಪ್ಪ ಹೆಂಗಾರ ಮಾಡಿ ಗಾಡಿ ಮೇಲೆ ತರ್ತೀನಂತ. 1000 ರೂಪಾಯಿ ಟಿ ಶರ್ಟ್ ಹಡಸತ್ತು ಗಾಡಿ ಮೇಲೆ ತರ್ಬೇಕಂದ್ರೆ ನಮ್ಮ ಪಪ್ಪ ಹಂಗೆ ಬೈ ಗಾಡಿ ಮೇಲೆ ಹಂಗೆ ದೊಡ್ಡದು ಹಂಗೆ ನೈಟ್ ಚಡ್ಡಿ ಮೇಲೆ ಇದ್ದಾನ. ನನಗೆ ಅಂಜಿಕೆ ನಾವು ಎಲ್ಲರ ಕೊನೆ ಹಿಡಿತಾರನಪ್ಪ ಹಾಕಿ ಮಾಸ್ ತಿರ್ಸೋ ಮಾರಿ ಕಟ್ಕೊ ನಡಿ ಅಂದೇವ್ ಬಿಡ್ಲಿಲ್ಲ. ಟಿ ಶರ್ಟ್ ಎಲ್ಲ ಈಗ ವಜ್ಜೆ ಅದ ಬೈ ವಜ್ಜೆ ಅದ. ಅದೇ ಈ 3 ಜನ ಹತ್ಬೋದು. 3 ಜನ ಆಯ್ತು ಬಿಡ ಬಾಯ್, ಏನು ಟೆನ್ಷನ್ ಇಲ್ಲ. ಕ್ಯಾಮ್ರಾ ಈ ಕುಂದ್ರಸಾರಿ ಇವ್ರ ಕ್ಯಾಮ್ರಾದಾಗಿ ನಂಬಲ್ಲಿ ನಾನು ಲಾಗೌಟ್ ಮಾಡ್ಬಿಡ್ತೀನಿ ಆಫ್ ಮಾಡ್ತೀನಿ. ಇಲ್ಲ ಬೈ ಶಾಣೆ ಅದು ಅವಾಜ್ ಸ್ವಲ್ಪ ನಮ್ಗೆ ಸ್ವಲ್ಪ ನಾವು ಹಾಲ್ದಾಗೆ ಮಕ್ಕೋತೀನಿ. ಸ್ವಲ್ಪ ಅವಾಜ್ ಬಂತಂದ್ರೆ ಎದ್ದು ಬಿಡ್ತೀನಿ ಸೀದಾ ಟಾಟಾ ಎಸಿ ಹಾಕೋದು ಬೆಂಗಳೂರು ಸಂಡೆ ಬಜಾರ್ ಐತಿ ಬೈ. ಏನೋ ಕಳವಾಗಿತ್ತು ಸಿಲಿಂಡ್ರ. ನನಗೆ ಅಂಜಿಕೆ ನಾನು ಬೂಟ್ ಹೋಗ್ಯಾವೇನಂತ ಹೋಗಿದ್ದಿಲ್ಲ. ನಾವು ಒಯ್ತೀವಿ ಬೈ, ಬಿಡಂಗಿಲ್ಲ. ಒಯ್ದು ಸೀದಾ ಬೆಂಗಳೂರು ಸಂಡೆ ಬಜಾರ್ದಾಗ ಹಾಕೋದು. ನೀವು ಒಯ್ತೀರ ಬೈ ನಾವೇ ಕೊಡ್ತೀವಿ. ಚಾಲು ಮಾಡಿ ಈಗ. ಇಲ್ಲ ಬೈ ಬೂಟ್ ಗಿವ್ ಅವೇ ಮಾಡ್ಬಾರ್ದು ಅಂತ ಕೇಳಿ ಇನ್ನೊಬ್ರಿಗೆ ಕೊಡ್ಬಾರ್ದು ಅಂತ ಕೇಳಿ. ಹೌದೌದು ನೀವು ಕೊಡ್ಬೇಡ್ರಿ, ನಾವು ತೊಗೊಂಡು ಏನಿಲ್ಲ ಕೊಡ್ಬೇಕಂತ ಈಗ ಜಾಕೆಟ್ ತಂದಿನಿ ಬೈ ಮೊನ್ನೆ. ಅಂದ್ರೆ ಅದು ಸ್ವಲ್ಪ ಭಾಳ ಮಂದಿ ಇಷ್ಟ ಆಗ್ಯದ. ಗಿವ್ ಅವೇ ಮಾಡ್ಬೇಕು ಅನ್ಕೊಂಡೆ. ಚಲೋದ ಪ್ಲಾಟ್ಫಾರ್ಮ್. ಕಮೆಂಟ್ ಸೆಕ್ಷನ್ದಾಗ ರೀಚ್ ವ್ಯಾಲ್ಯೂ 0 ವ್ಯಾಲ್ಯೂ ಹೆಂಗೆ ಬೈ. ಈಗ ನೀವೇ ಕ್ರಿಯೇಟ್ ಮಾಡ್ಬೇಕು ಈಗ ಏನ್ರಿ ಅದು ಗಿವ್ ಅವೇ ಇದೇ ಪಾಡ್ಕಾಸ್ಟ್ ನಿಂತ ಆಗ್ಬೇಕಂತ ನಮ್ಗೆ. ಬ್ಯಾಡ ಬೈ ಅದು ಇನ್ನು ನಮ್ಮ ಮನ್ಯಾಗ ಪರ್ಮಿಷನ್ ಕೇಳಿಲ್ಲ. ನಮ್ಮ ಮನ್ಯಾಗ ಬೈತಾರ ಬೈ. ಉಂಡಿ ತುಂಬ ಬೋಸಡಿ ಬಸ್ಸು ಬೈ ವಿಡಿಯೋ ಭಾಳ ತ್ರಾಸ ಆಯ್ತು. ನಂಗೇನು ಗೊತ್ತು ನಮ್ಮ ಮಮ್ಮಿಗೆ ಒಂದು ಖುಷಿ ಮೂಮೆಂಟ್ ಡಿಲೀಟ್ ಮಾಡಿದ್ರೆ ಯಾಕೆ ಬೈ ನಡೀತಾರೆ ಹೇಳಿ ಬೈ ನ್ಯಾಚುರಲ್ ಬರಲ್ಲ. ಕಾಡೋ ಕಟ್ಟಿಗೆ ನಾ ಫೋನ್ ಹಚ್ಚೀನಿ ಮತ್ತೆ ಇಷ್ಟೇ ಅಲ್ಲ ಬೈ. ಏನದ ಗೊತ್ತವ ನೋಡಿ ಬೇಡ ನಿಂಗೆ ಎಷ್ಟು ಫಾಲೋವರ್ಸ್ ಅಲ್ಲ ನೋಡು. ಒಬ್ರಿಗೆ 10,000 ರೂಪಾಯಿ ಕೊಟ್ಟು ಅನ್ಫಾಲೋ ಮಾಡ್ಲಕ್ಕೆ ಹಚ್ತೀನಂತ. ಅಷ್ಟು ರೊಕ್ಕ ಅಂತ ಕಂಪ್ಲೀಟ್ ಮಾಡಿ 10,000 into 60K ಮಾಡ್ರಿ ಅನ್ಸತ್ ಬೈ. ಅಲ್ಲ ಬೈ ಎಲ್ಲರ ಒಂದು ರೊಕ್ಕ ಇರ್ತಾವ. ನಾವು ಆರಾಮ್ 10 ಯಾಕಪ್ಪ 20,000 ಕೊಡು. ನಾ ಏನು ಮಾಡೀನಿ ಸರ್ ತಪ್ಪು ಹೇಳ್ರಿ. ಒಬ್ರಿಗೆ ಎತ್ತರಿ ಒಬ್ರಿಗೆ ಇಳಿಸಿರೋರು ಹೆಸರೇ ಡಿಸ್ಕ್ಲೋಸ್ ಇಲ್ಲ. ಡಿಸ್ಕೌಸ್ ಇನ್ನೊಂದು ಬೈ ಲಾ ಪ್ರಕಾರ ನೀ ಎಲ್ಲೂ ವಿಡಿಯೋ ಮಾಡ್ಬೋದು ಅನ್ಲೆಸ್ ಅಂಡ್ ಅಂಟಿಲ್ ಒಬ್ಬರದ್ದು ಪ್ರೈವಸಿ ಒಳಗೆ ಕೈ ಹಾಕ್ಲಾರ್ದಪ್ಲೆ ವಿಡಿಯೋ ಮಾಡ್ಬೋದು. ಈಗ ನೋಡಿ ಬೈ ನೀ ಕ್ರೀಮ್ ಸ್ಟೋನಿಗೆ ಬಂದೆ ಅಂದ್ರೆ ವಿಡಿಯೋ ಮಾಡಿ ಹಾಕ್ಬೋದು ಬೈ. ಹೌದು ನಿಂಗೆ ಚಲೋ ಅನ್ಸಿದ್ರ ಚಲೋ ಕೆಟ್ಟ ಅನ್ಸಿದ್ರ ಕೆಟ್ಟ ಹೇಳು. ನಿಂಗೆ ಹೆಂಗೆ ಅನ್ನಿಸ್ತದ ಒಪಿನಿಯನ್ ನೀ ಸೋಷಿಯಲ್ ಮೀಡಿಯಾ ಮೇಲೆ ಶೇರ್ ಮಾಡ್ಬೋದು. ಅದು ಹೋಗ್ಯದ ಬರೋಬ್ಬರಿ 5 ಲಕ್ಷ ವ್ಯೂಸ್. ಹಚ್ಚನಪ್ಪ ಅಣ್ಣ ಫೋನ್ ಬೈದು ನಮ್ಮ ಮಾಲಕರು ಬಾಜುನೇ ಇದು ಆಯ್ತು ರೀ ಸರ್ ತೆಗಿತೀನಿ ಅದ ನಾಯ ಎದ್ರಾಚಿ ಬೈ ತೆಗಿಯಲ್ಲ ತೆಗಿತೀವಿ ಸರ್ ಅಂತಂದೆ. ಸುಮ್ ಕೂತಪ್ಪ. ನಾಳೆ ಮುಂಜಾನೆ ಮೆಸೇಜ್ ಮಾಡಿದನು ತೆಗೀರಿ ಅಂತಂದು. ಸರ್ ನೋಡ್ರಿ ಸರ್ ನನಗೂ ಲಾಸ್ ಆಗ್ತದ. ನಂದು ಅಕೌಂಟ್ ರೀಚ್ ಹೋಗ್ಬಿಡ್ತೀರಿ ಸರ್ ನನಗೂ ಲಾಸ್ ಆಗ್ತದ ಹಂಗೆ ಹಿಂಗೆ ಬೆಳಿಲ್ವೇ. ಮತ್ತು ನಾನು ಸ್ವಲ್ಪ ದೊಡ್ಡ ಮಂದಿ ಹಿಡಿದು ಕನೆಕ್ಟ್ ಮಾಡಿಸಿದೆ. ಅವ ಒಬ್ರೊಬ್ರಿಗೆ 10,000 ಕೊಟ್ಟು ಅನ್ಫಾಲೋ ಮಾಡಿಸ್ತೀನಿ ಅಂದ್ರೆ ನನಗೆ ಏನಾರು ಕೊಡ್ಬೇಕು ಅಂತ ಸುಮ್ಮನೆ ಯಾಕೆ ತೆಗಿಲ್. ಹೌದು ₹1 ಕೊಡಲಿಲ್ಲ. ಬಟ್ ಒಂದು ಖುಷಿ ವಿಚಾರ ಏನಂದ್ರೆ
ಒಳ್ಳೆದಾಗ್ಯದಪ್ಪ ನನಗಂತ ಸಿಂಪಲ್ ಒಳ್ಳೆದಾಗ್ಯದ. ಇದು ದೊಡ್ಡದು ಭಾಳ ಹೈ ಲೆವೆಲಿಗೆ ಹೋಗಿತ್ತು ನೀನು ತೆಗಿತಿ ಅಂತ ಒಂದಿರೋ ಲೋ ಲೆವೆಲ್ ಹೋಗಿತ್ತು. ಬಿಗ್ ಬಾಸ್ ಇಂದ ವಿಡಿಯೋ ಹಾಕಿದ್ರ ನೀ ಹೆಂಗಾಕಿ ಕಿಚ್ಚ ಬಗ್ಗೆ ಹೆಂಗೆ ಅದು ಭಾರಿ ಗೊತ್ತು. ಢಾಬಾದಾಗ ಕುಂತೀವಿ ನಾ ಪ್ರಭು ಸಚಿನ್ ಊಟ ಮಾಡಕ್ ಅವ್ರು ಧಮ್ಕಿ ಕೊಡ್ಲತ್ತಾನ ಎಲ್ಲಿ ಕೇಳಲ್ಲ. ಹುಡುಗದ ಬೈ ಬಂದಾನ ಭೇಟಿಯಾಗ್ಯಾನ. ಎಲ್ಲಿಂದ ಬಂದಾನವ? ರಾಜಾಪುರ್. ಅಲ್ಲಿಂದ ಬಂದಾನ ಭೇಟಿ ಅಣ್ಣ ವಿಡಿಯೋ ಭಾರಿ ಮಾಡ್ತಾರೆ ನಮ್ಮ ದೋಸ್ತರಿಗೆ ಕರ್ಕೊಂಬರ್ತೀನಿ ನಾನು. ಕರ್ಕೊಂಬಾನಪ್ಪ ಕರ್ಕೊಂಬ, ಬಟ್ ನಮ್ಮ ಮನ್ಯಾಗಿದ್ರೆ ವಾಚ್ಮನಿ ಕೇಳ್ಬಾ ಅಂತ ನಾನು. ಆಯ್ತು ಎಲ್ಲ ಆಗ್ಯದ. ಈಗ ನೋಡಿ ಬೈ ಅಷ್ಟು ಬಂದು ಭೇಟಿಯಾಗೇನು ಪರ್ಸನಲಿ ಫೋಟೋ ತಗೊಂಡು ಹೋಗ್ಯಾನಂದ್ರೆ ನನಗೂ ಒಂದು ಮನಸ್ಸು ಕರೆಕ್ಟ್ ಫಾಲೋ ಮಾಡ್ಬೇಕಪ್ಪ ಪಾರಾಗ ಇಷ್ಟು ಎಫರ್ಟ್ ಹಾಕ ನನಗೆ ಭೇಟಿ ಆಗತ್ತಂದ್ರೆ ಫಾಲೋ ಮಾಡಿ. ಒಂದು ವಿಡಿಯೋ ಒಳಗೆ ಹಿಂಗೆ ಬಿಗ್ ಬಾಸ್ ಬಗ್ಗೆ ವಿಡಿಯೋ ಮಾಡಿದ್ದೆ, ಅದ್ರಾಗ ಹಾಟ್ರ ಬಿಗ್ ಬಾಸಿಗೆ ಅಂದಿನ ಬೈ ಅಫೆಂಡ್ ಆಗ್ಯಾನ. ಬೈ ನೀ ಕಿಚ್ಚ ಸುದೀಪ್ ಸರಿಗೆ ಹೇಳಿ ಹಂಗಂತ. ಇಲ್ಲಿ ಬೈ ಬಿಗ್ ಬಾಸ್ದವ್ರಿಗೆ ಹೇಳಿ ನಾ ಯಾಕಂತಂದ್ರೆ ಉತ್ತರ ಕರ್ನಾಟಕದವ್ರಿಗೆ ನೆಗ್ಲೆಕ್ಟ್ ಮಾಡ್ತಾರೆ. ಫೋನ್ ನಂಬರ್ ನಾ ಏನು ಮಾಡಿದ್ ಬೈ ಇವ್ನ ಫೋನ್ ಹಚ್ಚಿ ನನಗೆ ಇವ್ನಿಗೆ ತಲೆ ಹಾಳತ್ತಾನ. ಕ್ಲಾಸ್ ಆಗಿದ್ದೀನಿ ಫೋನ್ ಬರ್ಲತ್ತ. ಆಮೇಲೆ ಹೇಳದ ತಿಳಿಸಿ ಅಪ್ಪ ಹಂಗಲ್ಲಪ್ಪ ಹಂಗಲ್ಲ ನಾನು ಕಿಚ್ಚಿದ್ದೀನಿ ರೆಸ್ಪೆಕ್ಟ್ ಮಾಡ್ತೀನಿ. ಇಲ್ಲ ನೋಡ ನೀ ಅವರಿಗೆ ಅಂದೆ ನೀ ನಂಬರ್ ಕೊಡೋಣ ನಾವು ನಾಳೆ ಬರ್ತೀರೋಣ. ಬಾ ಅಂದೆ. ನನಗೆ ಭಾಳ ಇಷ್ಟ ಬೈ ಕಾಂಟ್ರವರ್ಸಿ ಅಂದ್ರೆ ಭಾಳ ಇಷ್ಟ. ಸೋಷಿಯಲ್ ಮೀಡಿಯಾ ಮಾಡೋದು ಇಲ್ಲ ಬೈ ಎಲ್ಲದಕ್ಕೂ ಸೈನ್. ಕಾಂಟ್ರವರ್ಸಿ ಕೇಳಿದಾಗ ಈಗ ನನಗೆ ಎಕ್ಸಾಕ್ಟ್ಲಿ ಕ್ಲಿಯರ್ ಆಗಿ ಗೊತ್ತಿಲ್ಲ ಬೈ. ಏನೋ ಕಾಂಟ್ರವರ್ಸಿ ನಡೆದ ನಿಮ್ಮದು ಕ್ರಿಯೇಟರ್ಸ್ ನಡ್ಬಾರ್ಕ ಎಕ್ಸಾಕ್ಟ್ಲಿ ಗುಲ್ಬರ್ಗದಾಗೆ ನಡ್ತದ ಅಂತ. ಗುಲ್ಬರ್ಗ ಕಲಬುರ್ಗಿ ಹೇಳಿ ಬೈ ಹಂಗ ಗೊತ್ತಿರಲ್ಲ ತಪ್ಪು ಮಾತಾಡಿದ್ರ ಸಾರಿ ಕೇಳಿದ್ರ ಆಮೇಲೆ ಭಾಳ ಅಂತ ಬರೀ ತಪ್ಪು ಹೇಳೋದಾಗುತ್ತೆ. ಎಲ್ಲ ಇರ್ತವೆ ಚಲೋ. ಈಗ ನಮಗೆ ಎಲ್ಲ ಗೊತ್ತವೆ, ಬಾಯಿಲೆ ಮಾತಾಡೋದು ಗೊತ್ತು, ಬಡಗಿಲೆ ಮಾತಾಡೋದು ಗೊತ್ತು, ಸಿಂಪಲ್. ಅಲ್ಲಿ ಬೈ ನನಗೆ ಒಂದು ಯಾವಾಗಲೂ ಕಾಡ್ತಿರ್ತದೆ ಹೆಂಗಂದ್ರೆ ಅಲ್ಲಿ ಆ ಕಡೆ ಹೆಂಗೆ ಕ್ರಿಯೇಟರ್ಸ್ ಯುನೈಟ್ ಅದಾರಲ್ಲ, ನಮ್ಮ ಕಡೆಗೆ ಯಾಕೆ ಆಗಲ್ಲ ಇದು ಯೂನಿಟಿ ಯಾಕೆ ನಂಬಲ್ಲಕ್ಕಿಲ್ಲ ಕ್ರಿಯೇಟರ್ಸ್ ಬಲ್ಲಕ್ಕ. ಈಗ ನಾವು ಯಾರಿಗಾರ ಒಬ್ರಿಗೆ ಕರ್ಸ್ಲಾಕತ್ತೀವಿ ಅಂತಂದ್ರೆ ಇನ್ನೊಬ್ರು ಬಂದು ಕ್ವಶನ್ ಸಪೋರ್ಟ್ ಮಾಡಪ್ಲೇ ನಮಗೆ ಇರ್ಬೇಕಲ್ಲ ನಮಗೆ. ಈಗ ಯಾರೊಬ್ರು ಮಾಡತ್ತಾರ ಅದು ನನಗೂ ಗೊತ್ತಿಲ್ಲ ಬೈ ಈ ಕಡೆ ಯಾಕಿಲ್ಲ, ಬಟ್ ನಾ ಆಗಿಲ್ಲಪ್ಪ ನಾ ಎಲ್ಲರಿಗೂ ರೆಸ್ಪೆಕ್ಟ್ ಮಾಡ್ತೀನಿ. ಅವ್ರ ಟೀಮ್ ಮಾಡಿ ಇವೆಂಟ್ಸ್ ಮಾಡೋದಕ್ಕ ಅಷ್ಟು ಲೆವೆಲಿಗೆ ಹೋಗ್ಯಾರ ಆ ಕಡೆ ಬೆಳಗಾವಿ ಧಾರವಾಡ ಕಡೆ. ಅವ್ರ ಫಾಲೋವರ್ ಹಿಂದೆ ಬೆನ್ನತ್ತಿಲ್ಲ ಬಟ್ ಇಶ್ಯೂ ಇದ್ರೆ ಕೊಡ್ರು ಅಲ್ಲ ಫಾಲೋವರ್ಸ್ ಹಿಂದೆ ಬೆನ್ನತ್ತಿಲ್ಲ. ಈಗ ನೋಡಪ್ಪ ಇದು ಮಾಡ್ದಂದ್ರೆ ಇವ್ನು ಫಾಲೋವರ್ಸ್ ಹೆಚ್ಚಿಗಾರ ಇವನಿಗೆ ಯೂಸ್ ಆಗ್ತದೆ. ಇಲ್ಲಿ ಭಾಳ ವಿಚಿತ್ರ ಅದ ಬೈ. ಅಂದ್ರೆ ಕ್ರಿಯೇಟರ್ಸ್ ಎಲ್ಲ ಮಂದಿ ಮೈಂಡ್ಸೆಟ್ಟೇ ಬೇರೆ ಅದ. ಬಟ್ ಒಂದಂತರ ಹೇಳಿ ಯೂನಿಟಿ ಇರ್ಬೇಕು ಕಲಬುರ್ಗಿ ಕ್ರಿಯೇಟರ್ಸ್ ನಡುವಾಯ್ತು. ಅದು ನಾವ್ರೆ ಪ್ರತಿ ಸಲ ಮಾತಾಡ್ತೀವಿ ಬೈ. ನಮ್ಮ ಕಡೆಗೆ ಏನಾರ ಯೂನಿಟಿ ಇತ್ತಂತಂದ್ರೆ ನಾವು ಬೇರೆ ಲೆವೆಲಿಗೆ ಇದು ಫೀಲ್ಡ್ದಾಗ ಒಂದೇ ಅಲ್ಲ ಬೈ. ಕ್ರಿಯೇಟರ್ ಫೀಲ್ಡ್ ಬಿಟ್ಟು ಯಾವ್ದಾರು ಯೂನಿಟಿ ಇಲ್ಲ ನಮಗೆ. ನೀವತ್ತು ಫಿಲ್ಮ್ ಮಾಡತ್ತಾ ನಾಳೆ ಬರ್ತಾನೆ ನಾನು ಮಾಡ್ತೀನಿ ನಾನೇನು ಕಮ್ಮಲ್ಲ. ನಿಮ್ಮೆಲ್ಲ ರೊಕ್ಕ ಹಾಕ್ಲಿಕ್ಕೆ ಹಂಗೆ ಗೊತ್ತಲ್ಲತ್ತ ಬೈ ಎಲ್ಲಿ ಕನೆಕ್ಟ್ ಆಲತ್ತ ಅಂತ. ನೀ ಇವತ್ತು ಇವೆಂಟ್ ಮಾಡ್ತೇನೆ ನಾನು ಮಾಡ್ತೀನಿ ಬೈ, ನಾಳೆಗೆ ನಾನು ಭೀ ಮಾಡ್ತೀನಿ ಇವೆಂಟ್. ಈ ಇವೆಂಟ್ ಮಾಡೋದ್ರಾಗ ನಾವು ಆರ್ಟಿಸ್ಟ್ಗಳು ವ್ಯಾಲ್ಯೂ ಕಮ್ಮಿ ಬೈ. ನಾ ಮಾಡ್ತೀನಿ ನೀ ಮಾಡ್ತೀನಿ ನಾ ಮಾಡ್ತೀನಿ ನೀನು ನಾ ರಾಕೇಶಿಗೆ ಗಿವ್ ಮಾಡ್ತೀನಿ ಅದೇ ಬೇಕು ತಗೋಬೋದು. ಏನು ನನಗೆ ಮಾಡ್ತಾನಂತ ಬೈ ಸಾಕಾಗೆ ನನಗೆ ಇವನಿಗೆ ಗಿವ್ ಮಾಡ್ತೀರ ಫ್ರೀ ಕೊಟ್ಟರು ತಗೋಲ್ ಬೈ. ಹಂಗೆ ಅದ ಬೈ. ಅದು ಇನ್ನು ಆಫಿಷಿಯಲ್ ಮಾಡಿ ಅಂದ್ರೆ ಅನ್ಕೊಂಡಿನ ಬೈ ನಾ ನಮ್ಮ ಮನೆ ಬೈತಾರ ಬೈ. ನಾವು ಆಫೀಸರ್ ಮಾಡಿ ನಾ ಬಾಂಡ್ ಬರ್ಕೊಡೋಕೆ ರೆಡಿ ಇದೀನಿ. ಸಾಕಾಗ ನನಗೆ ಅದು ಯಾಕಂದ್ರೆ ಅದು ಎಲ್ಲಿ ಬೈ ಕರ್ನಾಟಕದಾಗೆ ಸಿಕ್ಕಿಲ್ಲ ಅದು ಜಾಕೆಟ್. ಕರ್ನಾಟಕದ ಡೆಲ್ಲಿಲೇ ತರ್ಸಿನ ಮೇನ ನಂಗೊಬ್ಬರು ಹೆಲ್ಪ್ ಮಾಡ್ಯಾರ ಡೆಲ್ಲಿಲೇ ತರ್ಲಾಕ ಅಲ್ಲಿಂದ ತರ್ಸಿನ ಕರ್ನಾಟಕದಾಗ ಹುಡುಕಿನ ಮೇನ. ಅಲ್ಲ ಬೈ ಅಷ್ಟೆಲ್ಲ ಕಾಸ್ಟ್ ಪಟ್ಟು ತರಿಸ್ಕೇಶನ್ ಗಿವ್ ಅವೇ ಮಾಡಿದೀನಿ ಅಂತಂದ್ರೆ ಗಿವ್ ಅವೇ ಅಂದ್ರೆ ಬೈ ನಂದು ಹೆಂಗದ ಬೈ ಸ್ಟ್ರಾಟಜಿ. ಒಂದು ಸರ್ತಿ ಹಾಕೊಂಡಂತ ತಿಕ್ಕೋ ಫೋಟೋ ಬಿಟ್ಟಂತ ತಿಕ್ಕೋ ಇನ್ನೊಂದು ಸರ್ತಿ ಹಾಕೊಳಕ್ಕೆ ಹೋಗಲ್ಲ ಬೈ. ಇದು ಸೇಮ್ ಲೈಕ್ ಹಂಗಲ್ಲ ಬೈ ಹಂಗಲ್ಲ ಸ್ವಲ್ಪ ಹಂಗ. ಈಗ ನಾ ಬೈ ನಾ ಹೇಳ್ತೀನಲ್ಲ ನಾ ಇಂಜಿನಿಯರಿಂಗ್ ಸ್ಟಾರ್ಟಿಂಗ್ ಬಂದಾಗ ಫುಲ್ ಚೂತೆ ಅದ. ಹ್ಯಾಂಗ್ ಸಿಕ್ಕಂಗೆ ಗೊತ್ತಿದ್ದಾನ ಇಸ್ತ್ರಿ ಇಲ್ಲ ಶಾಂತಿ ಇಲ್ಲ. ಹೌದೇನು ಹ್ಯಾಂಗ್ ಸಿಕ್ಕಂಗೆ ನಂಗೆ ಭಾಳ ಬೈತಾರೆ ಬೈ ನಮ್ಮ ದೋಸ್ತರು ಕಂಡಪಟ್ಟಿ ಬೈತಾರೆ. ಕಾಲೇಜ್ ಫೆಸ್ಟ್ದಾಗ ನೈಟ್ ಪ್ಯಾಂಟ್ ಹಾಕೊಂಡು ಹೋದೆ. ಕಾಲೇಜ್ ಫ್ರೆಶ್ ಎಷ್ಟಿದೆ ನಾ ಸುಮ್ಮನೆ ನಾರ್ಮಲ್ ಹಾಕೊಂಡು ಹೋದೆ ಮುದ್ದಿ. ಈಗೀಗ ಬಂದ ಬೈ ಒಂದು 1.5 ವರ್ಷ ಆಯ್ತು ಹೆಂಗಿರ್ಬೇಕು
ಇಲ್ಲಿ ನಮ್ ಜಾಗ ಇವನ್ ಫ್ರೆಂಡ್ಸ್ ಇರ್ಬೇಕಿತ್ತು ನಾ ಅವಾಗ ಇದ್ದೆ ಅಂತಂದ್ರೆ ನೀ ಈಗಲೂ ಇದ್ದೆ ಅಂತ ಅಂದ್ರು ನಮ್ಮ ಮನ್ಯಾಗ ಹೆಂಗಿರ್ತೀನಿ ಫ್ರೆಂಡ್ಸ್ ನಮ್ಮ ಮನ್ಯಾಗ ಬೈ ಹೋಗ್ಬಿಡು ಮನ್ಯಾಗಿನ ಬೇರೆ ಮನೆಗೆ ಬೇರೆನೇ ಕತ್ತಿ ಈಗ ಸ್ವಲ್ಪ ಗೊತ್ತಾಗತ್ತೆ ಬೈ ಹೆಂಗಿರ್ಬೇಕು ನಮ್ಮ ಮಮ್ಮಿನೂ ಹೇಳ್ತಾರೆ ಇನ್ನು ಎಲ್ಲಿ ಕಾಸ್ಟ್ಯೂಮ್ ಹಾಕೊಂಡು ಅವ್ರು ಹೇಳ್ತಾರೆ ಬೈ ನಂಗೆ ಇದು ಹಾಕೊಂಡು ಇದು ಹಾಕೊಂಡು ಲಾಸ್ಟ್ 2 ವರ್ಷಲಿ ಅವರೇ ನೋಡು ಬೈ ಕಾಸ್ಟ್ಯೂಮ್ ಹೇಳ್ತಾರೆ ಏನೇನು ಹಾಕೋಬೇಕು ಏನೇನು ಎಲ್ಲಿ ನಡೀತಾ ಬರಲ್ಲ ಕುಟ್ಲಕತ್ತ ನಾವು ನೋಡೋದು ಕುಟ್ಲೆಲ್ಲ ಐಸ್ ಕ್ರೀಮ್ ಇದು ಮಾಡತ್ತ ಅದೇ ಗೊತ್ತಾಯ್ತು ಅವ ಏನು ಕಲ್ಲು ಗಿಲ್ ಕಟ್ಲಾತನ ಅನ್ನೋದಾಗ ಬರತ್ತು ಹಾಕ್ರಿ ಬೈ ಇದನ್ನು ಹಾಕ್ರಿ ಕಲ್ಲು ಕೊಟ್ಟಂಗೆ ಅದು ಇಲ್ಲಿ ಬೈ ಅದು ಟೆಕ್ನಿಕಲ್ಲ ಒಂದು ಅದನ್ನ ಬೈ ಸಂಕೂಡ ಅದು ಅದು ಅವ ಏನ್ ಮಾಡತ್ತಾನ ಅದು ನೋಡಿ ನೆಂಬಂತ ಏನು ಏನು ಮ್ಯಾಗಿ ಐಸ್ ಕ್ರೀಮು ಏ ಛೀ ಬೈ ಕೆಚಪ್ ಇಂದ ಐಸ್ ಕ್ರೀಮು ಹೌದು ಬೈ ಈಗ ನೀ ಏನ್ರೆ ಫುಡ್ ಹಿಂಗ ಯಾವ್ದಾರೆ ಕಾಂಬಿನೇಷನ್ ಮಾಡಿ ಒಂದ್ ಮಾತು ಹೇಳಿನ ಇನ್ನ ತಕ್ಕ ನಾ ಒಂದ್ ಒಳ್ಳೆ ಕೆಲಸ ಏನ್ ಮಾಡಿನ ಅಂತಂದ್ರೆ ಯಾವ ಫುಡ್ ಬ್ಲಾಗರ್ ಎಲ್ಲಿ ಹೇಳ್ಯಾರ ನೋಡು ಅಲ್ಲಿ ಹೋಗಿಲ್ಲೇನ ಇಲ್ಲ ನನ್ ಕ್ವಶನ್ ಏನಂತಂದ್ರೆ ಇನ್ನ ತಕ್ಕ ನೀ ತಿಂದಿದ್ ವಿಯರ್ಡೆಸ್ಟ್ ಫುಡ್ ಯಾವ್ದಿತ್ತು ಎರಡು ಅಂದ್ರೆ ಅಜೀಬ್ ಅಜಯ್ ಬೈ ಏ ಅನ್ನೋದಂಗ ಹಂಗ ಹಿಂಗ್ ನೆನಪಿಲ್ಲ ಸ್ವಲ್ಪ ಫುಡಿ ಇದೀನಿ ಬೈ ನಾ ಅಂದ್ರೆ ಏನ್ ಸಿಕ್ಕಿಲ್ಲ ಹೊಡಿತೀನಿ ಗೋಲಿ ಹಂಗ ಏನ್ ಅನ್ಸಿಲ್ ಬೈ ನಂಗೆ ಇಲ್ಲ ಬೈ ಈಗ ಕಾಂಬಿನೇಷನ್ ಈಗ ರಾಗಿ ಮುದ್ದದಾಗ ಚಾ ಹಾಕೊಂಡ್ ತಿನ್ನೋದು ಎಲ್ಲ ನೋಡಿವಲ್ಲ ಫಿಲಮ್ದಾಗ ಹಂಗೇನ್ರಿ ಇವದೋಪು ಇವದಪ್ಪು ತಿನ್ಬೇಕು ತಿಂದಿ ಇವದಪ್ಪು ಇಲ್ಲ ಏನೋ ತಿಂದ್ರೆ ಹೆಸ್ಗಿ ಬರುತ್ತೆ ಬೈ ನಿಂದ್ರೆ ನಂಗೆ ನೆನಪದ ಪ್ರಭು ಅವ್ರಿಗೆ ಗೊತ್ತಿರ್ತದೆ ಏನ್ ತಿಂದ್ರೆ ಸಿಗುತ್ತೆ ಏನ್ ಮಲಕ್ ಅವ್ರು ಏನೂ ತಿನ್ನಲ್ಲ ಬೈ ಹೊರಗೆ ಬಾಯ್ ಡಯಟ್ ಮೇಂಟೈನ್ ಮಾಡ್ತಾರೆ ಬರ್ಕೊಂಡು ಇದು ಅವ್ರ ಶೆಡ್ಯೂಲ್ ಹಂಗದ ಬೈ ಶೆಡ್ಯೂಲ್ ಟೈಟ್ ಅದ ಬೈ ಹಿಂಗೇನಿಲ್ಲ ಬೈ ನಂಗೆ ಏನು ಕೊಟ್ಟರು ತಿಂತೇನೆ ಇದು ಕೊಟ್ಟರು ತಿಂತಿ ಗುಡ್ ಕ್ವಾಲಿಟಿ ಕ್ವಾಲಿಟಿ ಇರಲಿ ಕ್ವಾಂಟಿಟಿ ಇರಲಿ ಶಾಂತ ಚಲೋ ಹತ್ತತ್ತು ಬಾಯಿಗೆ ಕಲ ಸೊಡಿ ಗೋಲಿ ಬೈ ಯಾರ ಸಣ್ಣಕಿ ಬ್ಲಾಗ್ ಮಾಡ್ತಾರೆ ಎಕ್ಸಾಕ್ಟ್ಲಿ ಕಲಬುರಗಿದಾಗ ನಮ್ಮ ಮಂದಿ ಹೆಂಗೆ ವಿಚಿತ್ರ ಅದಾರ ನನಗೆ ಮಾತಾಡೋದೈತಿ ಹೆಂಗಂದ್ರೆ ಎಷ್ಟು ಪಬ್ಲಿಕ್ಲಿ ಅದಾರ ಅಂದ್ರೆ ಈಗ ಅದು ಅವೇರ್ನೆಸ್ ಬರ್ಬೇಕದ ಆ್ಯಕ್ಚುಲಿ ಹೆಂಗೆ ಕುಂದಿರ್ತಾರಂದ್ರೆ ನಮ್ಮಲ್ಲಕ್ಕೆ ಹೇಳ ಕುಂತು ಅಂತಂದ್ರೆ ಗಾಡಿಗಳು 2 ಗಾಡಿ ಹೋದ್ರೂ ಜುಪ್ಪನಲ್ಲ ನಮ್ಮಲ್ಲಕ್ಕೆ ಹಿಂಗೆ ಕುಂತಿರ್ತಾರೆ ಹಿಂಗೆ ನೋಡ್ರಿ ನೀವು ಅಂತಾರ ಇಲ್ಲಿ ಬೈ ನಮ್ಮಲ್ಲಿ ಭಾಳ ಹಿಂಗೆ ಎಲ್ಲರೂ ವಿಚಾರ ಮಾಡೋದಂಗೆ ಮಾಡಲ್ಲ ನಮ್ಮಲ್ಲಿ ಬೇರೆ ನೆಕ್ಸ್ಟ್ ಲೆವೆಲ್ ವಿಚಾರ ಈಗ ಯಾರ ಊರಿದವ್ರು ಬಂದು ಅಡ್ರೆಸ್ ಕೇಳಿದ್ರು ಅಂತ ತಿಳ್ಕೊ ಈಗ ನಾ ಕಲಬುರ್ಗಿ ನಾವಪ್ಪ ನನಗೆ ಬಂದು ಅಡ್ರೆಸ್ ಕೇಳಾರಂದ್ರೆ ಅವನಿಗೆ ನಾ ಅಡ್ರೆಸ್ಸಿಗೆ ಕಳ್ಸತ್ತಕ್ಕ ನನಗೆ ಊಟ ಹೋಗಲ್ಲ ಅವ್ನು ಮುಟ್ಬೇಕು ಅಡ್ರೆಸ್ಸಿಗೆ ಹೊಸತ್ ನಂದು ನಾವು ಉಪವಾಸ ಇದ್ರೆ ಪರವಾಗಿಲ್ಲ ಈಗ ನನಗೆ ಅಡ್ರೆಸ್ ಕೇಳೋದಿಲ್ಲ ಆ ಅಡ್ರೆಸ್ಸಿಗೆ ಹೋಗಿ ಮುಟ್ಬೇಕು ಅಂದ್ರೆ ಹಿಂಗೆ ಭಾಳ ವಿಶಾಲ ಮನಸ್ಸು ಅದು ಉಲ್ಟಾ ಹೊಡಿತು ನಮ್ಗೆ ವಿಶಾಲ ಮನಸ್ಸು ಮತ್ತು ಅವ್ನು ಬೇರೆಯವ್ರ ಮಾತಿಗೆ ಸೀರಿಯಸ್ ತಗೊಂಡಿಲ್ಲ ನಾವು ನಮ್ಮ ಕೆಲಸ ನಾವು ಮಾಡ್ಲತ್ತೀವಿ ಇನ್ನೊಂದು ಅಲ್ಲ ಆಮೇಲೆ ಹೆಂಗೆ ಗೊತ್ತು ಸುಮ್ಮನೆ ಕೆಲಸ ಅಲ್ಲಿ ಒಂದು ಇದಕ್ಕೆ ಹೋಗಿನ ಮೈನ ಅಂತಾರೆ ಅದು ಕಲ್ಯಾಣ ಕರ್ನಾಟಕ ಉತ್ಸವ ನಮ್ಮ ದೋಸ್ತ ಕರ್ಕೊಂಡು ಹೋಗಿನಿ ಆಕೆ ಯಾರೋ ಸಿಂಗರಿಗೆ ಕರ್ಸ್ಯಾರ ಬೈ ದೊಡ್ಡ ಸಿಂಗರ್ ಅನನ್ಯ ಭಟ್ ಅಂತ ಅನನ್ಯ ಭಟ್ ಅಂತ ಅವರೇ ಅನನ್ಯ ಭಟ್ ಬಂದಾಗ ಪದ ಹಾಡ್ಲತ್ತಾಳಕಿ ಕೇಳ್ಬೇಕು ನನಗೆ ಈಗ ವೈಬ್ ಮಾಡ್ಬೇಕು ನಮ್ಮ ದೋಸ್ತ್ ಇಲ್ಲ ಈಕೆ ಎಷ್ಟು ಕೊಟ್ಟು ಕರ್ಸ್ಯಾರ್ಲಿ ಸ್ಟಾರ್ಟ್ ಆಯ್ತು ಟಾಪಿಕ್ ಸಾಲ ಎಟ್ಟಾಗಿ ಕೊಟ್ಟು ಕಲ್ಸ್ಲಕ್ಕು ಪದ ಹಾಡ್ಲತ್ತ ಕೇಳು ಮಜಾ ಮಾಡ ಇನ್ನೊಂದು ಅದು ಒಂದು ಸಾಂಗ್ ವೈರಲ್ ಅದ ಸೂಜಿ ವೈಬ್ ಬರ್ತದ ಅದು ಹಾಡ ಮುಗಿಯತಕ್ಕ ಕೇಳ್ಯಾರ ಹಾಡ ಆಯ್ತಪ್ಪ ಕೇಳಿದ್ಗಳೇ ಎಷ್ಟು ಕೊಟ್ಟಾರ್ಲಿಕ್ಕೆ ನಾ ಒಂದು 10 ಲಕ್ಷ ರೂಪಾಯಿ ಕೊಟ್ಟರೆ ಬದ್ಲಿ ಅಂತ ಅಂತೀನಿ 10 ಲಕ್ಷ ರೂಪಾಯಿ ಕೊಟ್ಟಾರ್ಲಿ ಅಂತ ನಾ ಅಂತೀನಿ ಹ್ಞೂ ಅಂತಾನ ಅಟತ್ತಿಗೆ ಅಲ್ಲಿ ನನ್ನೇ ಬಟ್ಟ ನೀವು ಹಾಡ್ರಿ ಅಂತ ಹಿಂಗೆ ಮಾಡಿದಂಗ ಈ ಸುಳ ಮಗ ನಾ ಯಾಕೆ ಹಾಡ್ಲಿ ಬೈ ನಂಗೇನು ರೊಕ್ಕ ಕೊಟ್ಟಾರೆ ಮತ್ತೆ ಅಂದ್ರೆ ಬೇರೆ ಬೇರೆ ಬೈ ಅಂದ್ರೆ ಆಕಿಗೆ ರೊಕ್ಕ ಕೊಟ್ಟು ಕರ್ಸ್ಯಾರ ನನಗೂ ರೊಕ್ಕ ಕೊಟ್ರೆ ನಾ ಆಡ್ತೇನೆ ಪಾಯಿಂಟ್ ಅದ ಬೈ ಮಜಾಕಿಲ್ಲ ಹಿಂಗೆ ಅಂತ ಯೋಚನೆ ಮಾಡಿರಂಗಿಲ್ಲ ಯಾರು ಹಿಂಗೆ ಮೈಕ್ ಮಾಡ್ತಾನೆ ಬಂದ್ಬಿಡ್ತಾರೆ ಮುಂದೆ ಎಲ್ಲ ಸುದ್ದಿ 10 ಲಕ್ಷ ಕೊಟ್ಟಾರ್ಲಿ ಆಕೆಗೆ ನಮಗೆ ಪದ ಹಾಡಂತ ಆಕೆ ಹಾಡೋದು ಭಾಳ ಅಕ್ಯುರೇಟ್ ಪಾಯಿಂಟ್ ಅದ ಅಕ್ಯುರೇಟ್ ಪಾಯಿಂಟ್ ಇನ್ನೊಂದು ಬೈ ನಮ್ಮ ಹುಡುಗರು ಬೇರೆ ಐಸ್ ಕ್ರೀಮ್ ಬಲ್ಲಿ ಹೋಗೋದು ಐಸ್ ಕ್ರೀಮ್ ಕೊಡೋಣ ಕಪ್ ಕೊಟ್ಟೋದು ತಿಕ್ಕೋ ಚೀಪದು ಕೊಡೋಣ ಚೀಪದು ಕೊಡೋಣ ಕಪ್ ಕೊಡೋಣ ಮಜಾ ಮತ್ತೆ ಮಜಾ ಅವ ಸಿದ್ದರಾಮಯ್ಯ ಸಂದಲ್ಲ ಅವ ಹೋಗಿದ್ದಾವ ಅವನೇ ಅದು ಕೇಳಿದ್ದು ಇದ್ರ ಎಲ್ಲ ಸುಂದೆ ಸಿದ್ದರಾಮಯ್ಯ ವಾಲಿ ಫ್ರೆಂಡ್ಸ್ ಅವ ಹೋಗಿದ್ದಾವ ನಾವು ನೋಡ್ತಿರ್ತಾನೆ
ಮಾಡ್ತಾನೆ ಬಾಯ್. ಅವ ಹೆಂಗೆ ಕೇಳತ್ತೀನಿ ಅಂತಂದ್ರೆ ಅಣ್ಣ ಏನಣ್ಣ ಡಿಸೈಡ್ ಮಾಡ್ರಿ ನೀವು ಯಾರಿಗೆ ಫಾಲೋ ಬ್ಯಾಕ್ ಮಾಡ್ಬಾರ್ದು ಡಿಸೈಡ್ ಮಾಡ್ರಿ ಮಾಡೋಣ ಫಾಲೋ ಬ್ಯಾಕ್ ಮಾಡಿ ನಾನು ಸ್ಟೋರಿ ಇಡ್ತೀನಿ. ಅವ ಭಾರಿ ಭಯ ಅವ ನಂಗೆ ಹೆಂಗಂದ್ರೆ ನಾ 10th ಇದ್ದಾಗ ದೋಸ್ತ ಅವ ನಮ್ಮ ಫ್ಯಾನ್ಸ್ ಅದರ ಬೈ ಇಲ್ಲೆಲ್ಲ ಸುಂದಿ ಸಿದ್ದರಾಮೇಶ್ ಫ್ಯಾನ್ಸ್. ಆ ಒಂದು ಏನೋ ಪರ್ಸನಲ್ ಪ್ರಾಬ್ಲಮ್ಸ್ ಗೊತ್ತದಪ್ಪ ನಂಗೆ ಅದ ಈಗೆಲ್ಲ ಚೇಂಜ್ ಆಗ್ಯದ ಬೈ. ಸಣ್ಣದಿದ್ದಾಗ 10th ಇದ್ದಾಗ ಹಿಂಗೆ ಬೈ ಅಂತಂದು ಈಗ ಹಡ್ತಾನಂತ ಬೈ. ಇರುವಾಗ ಭಯ ಬ್ಯಾಂಡ್ ಏನು ಮಾಡತ್ತಂದ DJ ಫುಲ್ DJ ಆಪ್ರೇಟ್ ಮಾಡ್ತಾನೆ ಬೈ. ಆಪ್ರೇಟ್ ಮಾಡ್ತಾನ ಯಾರು ಕೇಳೋರಿ ಏನು ಸಣ್ಣ ಮಾಡಲ್ಲ ಸುಮ್ ಬಿಲ್ಡಪ್ ತೋತಾನ ಬಾ ನಿಂತ ಕೇಶನ್ ಸುಮ್ ಬಿಲ್ಡಪ್ ತೋತಾನೆ ಈ ಟಾಪಿಕ್ ಅಮಿತಿಗೆಲ್ಲ ಗೊತ್ತು ವಾಲಿ ಬಗ್ಗೆ ಬೆಸ್ಟ್ ಫ್ರೆಂಡ್ಸ್ ಅಲ್ಲ ಯಾಕೋ ಬ್ಯಾಡ ಅಂತೀರ ಟಾಪಿಕ್. ದಪ್ಪ ಆಗ್ಯಾನ ಬೈ ದಪ್ಪ ಆಗ್ಯಾನ ಅಷ್ಟೇ ಯಾರು ಅವನು ದಪ್ಪ ಆಗ್ಯಲ್ಲ ಕಟ್ ಮಾಡ್ರ ಬೈ ಇದು ಮತ್ತು ಕಂಟೆಂಟ್ಗೆ ಈಗ ಹೆಂಗಂದ್ರೆ ಕೆಲವೊಂದಿಷ್ಟು ಜನ ಒಬ್ರಿಗೆ ಫಾಲೋ ಮಾಡಿದೆ ಇಬ್ರಿಗೆ ಫಾಲೋ ಮಾಡಿದೆ ಇಲ್ಲಿ ಬೈ ಈಗ ಮಂದಿ ಮಾಡ್ತಿರ್ತಾರೆ ಫಾಲೋ ಮಾಡಲ್ಲ ಕಾಂಟೆಂಟ್ ನೋಡ್ತಿರ್ತಾರೆ. ಹಾಂ ಅದು ಮಾಡ್ತಾರೆ ಬೇಕು 100% ಮಾಡ್ತಾರೆ ಅದು. ಸರ್ಚ್ ಮಾಡ್ತಾರೆ ಬಟ್ ಫಾಲೋ ಮಾಡಕ್ಕೆ ರೆಡಿ. ಹಾಂ ಸರ್ಚ್ ಮಾಡಿ ಅದು ಅಕೌಂಟ್ ತೆಗೆದು ಅವ್ರದ್ದು ವಿಡಿಯೋಸ್ ನೋಡಿ ನಕ್ಕು ಫಾಲೋ ಮಾಡ್ಲಾರ್ದೆ ಮತ್ತೆ ವಾಪಸ್ ಹೋಗುತ್ತೆ. ಇದು ಸರಿ ಅನ್ಸಂಗಿಲ್ಲ ಬೈ ನನಗೆ. ಸರಿ ಹಂಗೆ ಅನ್ಸಂಗಿಲ್ಲ ಬೈ ಅವ್ರು ಏನೇನು ಅವ್ರ ತಲೆಗೆ ಬೇರೆ ಇರ್ತದೆ ಬೇರೆ ತಲೆನೇ ಇರ್ತವೆ. ಬಟ್ ನನ್ನ ನೋಡೋ ಪ್ರಕಾರ ಇವ್ದು ಎಷ್ಟು ಕಂಟೆಂಟ್ ಇದು ಎಷ್ಟು ಫಾಲೋವರ್ಸ್ ಅರ ಎಲ್ಲ ಜನ್ಮನ ಎಲ್ಲರೂ ಈಗ ಏನರ ಜನ್ವನ್ ಅನ್ನೋಕ್ಕಿಂತ ಬೈ ನಾ ಹಿಂಗೆ ಫಾಲೋವರ್ಸ್ ಹಿಂಗೆ ಹೋಗಿಲ್ಲ. ಈಗ ಮಸ್ತ್ ಆಪ್ಷನ್ ಬೈ ಅವು ಫೇಕ್ ಫಾಲೋ ಅವೆಲ್ಲ ಹೋಗಿಲ್ಲ ಬೈ. ನನಗೇನು ಮಂದಿ ಎಲ್ಲ ಹೋದ್ರು ಗೊತ್ತಿದೆ ಅಷ್ಟೇ. ಏನು ಬೈ ಈಗ ಹೆಂಗಲ್ಲತ್ತಂತಂದ್ರೆ ಸುಮ್ ಎಲ್ಲ ಮಂದಿ ಇನ್ಸ್ಟಾಗ್ರಾಮ್ದಾಗ ವೆರಿಫೈಡ್ ಅಕೌಂಟ್ ತಗೋದು ಅದು ಒಂದು ಇತ್ತು ಬೈ ಅದೊಂದು ಲೆವೆಲ್. ಇನ್ಸ್ಟಾಗ್ರಾಮ್ದಾಗ ಕಂಟೆಂಟ್ ಮಾಡೋರೇ ಹೆಚ್ಚಿಗ್ಯಾರ ನೋಡೋರೇ ಕಮ್ಮಿ ಹಂಗಾಗ್ಯದ ಬೈ. ಈಗ ಅವ್ರು ಕಂಟೆಂಟ್ ಮಾಡೋರೆ ಕಂಟೆಂಟ್ ನೋಡ್ಬೇಕು ಈಗ ಅವ್ರದ್ದು ಇವ್ರು ನೋಡ್ಬೇಕು ಇವ್ರದ್ದು ಅವ್ರು ನೋಡ್ಬೇಕು. ಬಟ್ ಮ್ಯಾಟ್ರ್ ಆಗ್ತದೆ ಬೈ. ಅಂದ್ರೆ ಹೆಂಗಂದ್ರೆ ಇಲ್ಲಿ ನಿಂಗೆ ರೊಕ್ಕ ಗಳಿಸೋದಿತ್ತು ಅಂತಂದ್ರೆ ಬ್ರ್ಯಾಂಡ್ಸ್ ನಿಮ್ಗೆ ಅಬ್ಸರ್ವ್ ಮಾಡ್ತಾರೆ. ಒಂದು ಗಿವ್ ಅವೇ ಮಾಡ್ತಾರೆ ನೋಡ್ಬೈ ಅವ್ರಿಗೆಲ್ಲಿ ಬರ್ತದೆ ಬ್ರ್ಯಾಂಡ್ಸ್ ಬರ್ತಾರೆ ಗಿವ್ ಅವೇ ಮಾಡೋರಿಗೆ ಡಿಪೆಂಡ್ ರೊಕ್ಕ ಫೇಮಸ್ ಅದನ್ನು ಒಂದು ಲಿಮಿಟ್ ಇರ್ತದೆ ಬೈ. ಈಗ ಎಲ್ಲರೂ ಫೇಮಸ್ ಆದಾರ ಅಂತಂದ್ರೆ ಅದ್ರಾಗ ಯಾರು ಜನ್ಯನ್ ಇರ್ತಾರೆ ಅವ್ರಿಗಷ್ಟೇ ವ್ಯಾಲ್ಯೂ ಇರ್ತದೆ. ಮ್ಯಾಟ್ರ್ ಆಗ್ತದೆ ಡಿಪೆಂಡ್ಸ್. ಜೆನ್ವನ್ ಕಂಟೆಂಟ್ ಹೆಂಗೆ ಗುರ್ತಿಡ್ಬೇಕಂದ್ರೆ ಅವ್ರದ್ದು ವ್ಯೂಸ್ ಮೇಲೆ ಗೊತ್ತಾಗ್ತದೆ ಆ್ಯಕ್ಚುಲಿ. ಕನ್ಸಿಸ್ಟೆಂಟ್ ಸೇಮ್ ವ್ಯೂಸ್ ಇದ್ದಾಗ ಗೊತ್ತಾಗ್ಬಿಡ್ತಿದ್ದೆ ಅನ್ನೋ ಕಂಟೆಂಟ್ ಸರ್. ಅದೇ ಹೇಳ್ತೀನಿ ನಾನು ಬೈ. ಬ್ರ್ಯಾಂಡ್ಸ್ದವರು ನಿಮ್ಗೆ ಏನಾರೇ ಪ್ರಮೋಷನ್ ಇದ್ದು ಅಂತ ತಿಳ್ಕೊ ಬ್ರ್ಯಾಂಡ್ ನಿಮ್ಗೆ ನೋಡ್ತಾ ಇರ್ತಾರೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಕಂಟಿನ್ಯೂಸ್ 1-1.5 ತಿಂಗಳು ಅಬ್ಸರ್ವ್ ಮಾಡಿ ನಿಮಗೆ ಕೊಡ್ತಾರೆ ಕಾಂಟೆಂಟ್ ಅಲ್ಲಿ ಪ್ರಮೋಷನ್ಸ್ ಬ್ರ್ಯಾಂಡ್ಸ್. ಈಗ ನನಗೆ ಭಾಳ ಹೆಂಗಂದ್ರೆ ಇವನ ಬಗ್ಗೆ ತಿಳ್ಕೊಳ್ದ ಬೈ. ನನಗೆ ಗೊತ್ತದ ಎಲ್ಲ ಗೊತ್ತದ ಇವ ಮಾಡೋ ಲಫ್ಟಾಗಳು ಗೊತ್ತಿಲ್ಲ ನನಗೆ ಇವ್ನ ಲಫ್ಟಾಗಳು ಗೊತ್ತಾಗಲ್ಲ ಯಾರೇ ಗೊತ್ತಿರ್ತಾವ ನನಗೆ ಗೊತ್ತಿಲ್ಲಾರ್ದು ಒಂದರೆ ಗೊತ್ತಿರ್ತಾವ ಹಂಗೆ ಗೊತ್ತಿಲ್ಲ. ರೋಮಿಯೋ ಸಮಥಿಂಗ್ ಬ್ಯಾಡ ಭಯ ಅವೆಲ್ಲ ಬೇಡ ಶಾಂತಂ ಪಾಪ ಇವ್ರು ಶಾಂತಂ ಪಾಪ ಮಣ ಸುಮ್ಮನೆ ಫೋನ್ ಪೇ ಮಾಡೋದು ಕಟ್ ಮಾಡ್ತಾರೆ ಸುಮ್ಕೊಂಡು ಮಾತಾಡ್ಕೊಂಡು ಬಂದೇವು ನಾವು ಇಬ್ರು. ನನ್ನ ಬಗ್ಗೆ ನಿನಗಿಲ್ಲ ನಿನ್ನ ಬಗ್ಗೆ ನನಗೆ. ಓಹೋ ನಿನ್ನೆ ನೈಟಿಂದ ಎಫೆಕ್ಟ್ ಏನಿದೆಲ್ಲ ಗೊತ್ತಲ್ಲತ್ತದ ನಾನು. ಎಲ್ಲ ಜಗಳ ಗಿಡ ಆಡೋ ಮನುಷ್ಯ ಜಗಳ ಗಿಡ ಅಲ್ಲ ಆಗಲ್ಲ ಅಂತಲ್ಲ ನೋಡ್ ಬೈ. ನಾನು ಹೇಳ್ಬೋದು ಯೋಚನೆ ಮಾಡು ಅಂದಿರ್ತಾನೆ ಭಾಳ ಅದ್ರ ಇನ್ನೂ ತಕ ನಾವು ಎಷ್ಟು ಒಂದು 4 ವರ್ಷ ಆಯ್ತು 5 ವರ್ಷ ಆಯ್ತು ಅಂದ್ರೆ ನೀವು 1 ವರ್ಷ ಅಲ್ಲಿ ಬೆಂಗಳೂರು ಹೋಗಿದ್ದೆ. 4 ವರ್ಷ ಅಂದ್ರೆ 4 ವರ್ಷಲೇ ಬೆಂಗಳೂರಿಗೆ ಬಂದೆ. 4 ವರ್ಷಲೇ ಜೊತೆ ಇದ್ದಾಗ ಹಿಂಗೇನು ಅನ್ಸಿಲ್ಲ ಬೈ ವೈ ಮ್ಯಾಚ್ ಆಗ ಹಿಂಗೆ ಜಗಳ ಆಡ್ಬೇಕು ನಾವು ಸೀನಿಯರ್ ಬೈ. ನಾ ಜಗಳ ಆಡೋ ಮನುಷ್ಯನೇ ಅಲ್ಲ. ಎದರಿನೂ ಜಗಳ ಆಡ್ರೂ ಸುಮ್ಕೊಂಡಿರ್ತೀನಿ. ಬಟ್ ಏನಾರೇ ಲಪಡ ಗಿಪಡ ಅಂದ್ರೆ ಜಗಳ ಆಡೋ ಮನುಷ್ಯ ಇಲ್ಲ ನನ್ನ ಕಡೆ ಜಗಳ ಆಗಂಗಿಲ್ಲ ಅನ್ನೋ ಮನುಷ್ಯ ಇದ್ದೀನಿ. ಮಾಡ್ತೀನಿ ಬಟ್ ಆಗಂಗಿಲ್ಲ. ನೀ ಮಾಡ್ತೀವಿ ಹೆಂಗೆ ಮಾಡ್ತೀವಿ ಗೊತ್ತಾ ಹಿಂಗೆ ಪಟ್ಟನ ಹೆಂಗೆ ಸಿಟ್ಟು ಮಾಡ್ಕೋದು ಅಲ್ಲಿ ನಿಂದ್ರಂಗಿಲ್ಲ ಹೊಡಿತಾರಂತ ಗೊತ್ತಾಗಿರ್ತದೆ ನಿನಗೆ ಎದ್ದು ಸೀದಾ ಹೋಗ್ಬಿಡ್ತೀನಿ ಅಷ್ಟೇ ಸುಯ್ಯ ತಗೊಬಿಡ್ಬೇಕು. ಒಂದು ಕಾಲ್ ಮ್ಯಾಟ್ರ್ ಸಾಲ್ ಕಾಲ್ಗಿಲ್ಲ ಏನಿಲ್ಲ. ಇದು ಎಲ್ಲಿ ಕಲ್ತೀನಿ ಗೊತ್ತು ನಾ ಇನ್ಸ್ಟಾಗ್ರಾಮ್ದಾಗ ವಿಡಿಯೋ ಮಾಡ್ತಾರ ಅಟ್ಟ ಭಾರಿ ಮಾಡ್ತಾರ ಬೈ ಲಿಟ್ರಲಿ. ಏನು ನೋಡ್ತೀವಿ ಏನೋ ಇದು ಬೈ ಒಂದು ಹುಡುಗಿ ಮೊನ್ನೆ ಕಲಬುರ್ಗಿ ಶಾಣನ ಗುಡಿ ಅದ್ರ ನಿಂತು ಮಾಡ ಏನೋ ಅದೇ ಹೆಸರು ಗೊತ್ತಿಲ್ಲ
ನೀನೇ ನನ್ನ ಲವರ ಫಾರ್ ಎವರ ಹ್ಞೂ ಏನೋ ಇತ್ತಪ್ಪ ರೈಮಿಂಗ್ ಒಟ್ಟು ರೈಮಿಂಗ್. ಗಿಡದಾಗಿರ್ತಾವ ಫ್ಲವರ, ನೀನೇ ನನ್ನ ಲವರ ಫಾರ್ ಎವರ್. ಅಪ್ಪನ ಗುಡಿ ಮುಂದೆ. ಅಪ್ಪನ ಗುಡಿ ಮುಂದೆ. ಅಪ್ಪನ ಗುಡಿ ಅಪ್ಪಗೆ ಹೇಳಿದ್ರೆ ಬರೀ ಏನು ನಂಗೆ ತಿಳಿಯಲ್ಲ ಅಂದ್ರೆ ರೀಚ್ ಸಿಕ್ತಲ್ಲ. ಅಪ್ಪನ ಗುಡಿ ನೋಡ್ಕೆ ನೀವೇ ಸ್ಕ್ರೋಲ್ ಮಾಡೋ ಟೈಮ್ ಅಪ್ಪನ ಗುಡಿ ನೋಡಿ ಟ್ರಿಕ್. ಈಗ ಬೇರೆನೇ ಅದ ಬೈ, ಇನ್ಸ್ಟಾಗ್ರಾಮ್ ಟೋಟಲಿ ಡಿಫ್ರೆಂಟ್ ಆಗ್ಯದ ಈಗ. ಈಗ ವಲ್ಗರ್ನೆಸ್ಸಿಗೆ ಹೋಗ್ಬಿಟ್ಟದ ಪೂರ ಪೀಕ್. ಈಗ ಬರ್ಬರ್ತಾ ನಾವು ಯಾರು ಕ್ರೋಮ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾರು ಕ್ರೋಮ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಬ್ರೇವ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಬೈ. ಇನ್ಸ್ಟಾಗ್ರಾಮ್ದಾಗ ಅವರೇ ಕಳಿಸ್ತಾರೆ ಬೈ, ತಗೋರಿ. ಖರೆ ಬೈ, ಖರೆ. ಏನು ವಲ್ಗಾರಿಟಿ ಹೆಚ್ಚಿಗೆ ಖರೆ. ಬಟ್ ಬೈ ನಿಂಗೊಂದು ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡೋದಿತ್ತಂದ್ರೆ ನಿಂಗೊಂದು ಲೆವೆಲ್. ಇನ್ಸ್ಟಾಗ್ರಾಮ್ ತಪ್ಪಿಲ್ಲ ಅದು, ಅವ ಅಷ್ಟು ಡೀಪ್ ಒಂದೊಂದು ಅಕೌಂಟ್ ತೆಗ್ದು ನೋಡಂಗಿಲ್ಲ. ಇಲ್ಲ ಬೈ, ನೋಡ್ತಾನೆ ಅವ ಹಂಗತ್ತೆ ಅಂದ್ರೆ ಎಷ್ಟೊಂದಾಗಿ ಏನೇನು ಆಡ್ಲತ್ತ 18+ ಅಕೌಂಟ್ಸ್ ಹೋಗಿರೋ. ಈಗ ನೋಡ್ ಬೈ, ಅವ್ರ ಪ್ರೋಟೋಕಾಲ್ಸ್ ಫಾಲೋ ಮಾಡಿ ವಿಡಿಯೋ ಹಾಕ್ತಾರೆ. ಹೆಂಗಂದ್ರೆ ಎಜುಕೇಶನಲ್ ಪರ್ಪಸ್ ಅಂತ ಹಾಕ್ಲತ್ತಾರ. ಎಜುಕೇಶನಲ್ ಪರ್ಪಸ್ ಎಕ್ಸಾಕ್ಟ್ಲಿ. ಈಗ ಹೆಂಗಂದ್ರೆ ಫೀಡಿಂಗ್ ವಿಡಿಯೋ ಮಾಡಾಕದ್ರ ಅಂತಿಕೋ, ನ್ಯಾಚುರಲ್ ಬ್ರೆಸ್ಟ್ ಫೀಡಿಂಗ್, ಬ್ರೆಸ್ಟ್ ಫೀಡಿಂಗ್ ಏನೂ ಮಾಡೋಕ್ಕಾಗಿಲ್ಲ ಬೈ. ಮುಗೀತು. ಅದು ಅವ್ರನ್ನೂ ಏನೋ ಮಾಡೋದಂಗಿಲ್ಲ, ನಾವು ಚೇಂಜ್ ಆಗ್ಯದ ಬೈ ಫುಲ್. ಆ್ಯಂಡ್ ಬಟ್ ಎವ್ರಿಥಿಂಗ್ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇರ್ತಲ್ಲ, ಬರ್ತದೆ ಟೈಮ್. ಸ್ವಚ್ಛ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಎಲ್ಲ. ಆ್ಯಕ್ಚುಲಿ ಮಾಡ್ತಾರೆ, ಯೂಶಲಿ ಮಾಡ್ತಾ ಇರ್ತಾರೆ. ಒಂದು ಹಿಂಗೆ ಯಾವ ಟೈಪ್ ಆಫ್ ಕಾಂಟೆಂಟ್ ರಿಮೂವ್ ಮಾಡಬೇಕು ಸ್ವಲ್ಪ ಹರ ಬೈ, ಅದು ಪ್ರೊಸೆಸಿಂಗ್ ಅದ ಇನ್ಸ್ಟಾಗ್ರಾಮ್. ನಾನು ನೋಡಿದ ಪ್ರಕಾರ ಲೈಕ್ ನಂಗೆ BO ಆಯ್ತು ಬಾರ್ನ್ ಆನ್ ಇನ್ಸ್ಟಾಗ್ರಾಮ್. ಅವ್ರು ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ, ಮೀಟಿಂಗ್ಸ್ ಇರ್ತಾವೆ, ಬಟ್ ಅಲ್ಲೆಲ್ಲ ಹೇಳ್ತಾ ಇರ್ತಾರೆ ಹಿಂಗೆ ಪ್ರೊಸೆಸ್ ಇದೀವಿ ಅಂತ. ನಾ ಹೇಳ್ತೀನಿ ತೋ ಬೈ, ಇವ ಕ್ರೋಮ್ ಯೂಸ್ ಮಾಡೋದು ಬಿಟ್ಟಾನ ಬೈ. ಲಿಟ್ರಲಿ ಒಂದು ಇನ್ಸ್ಟಾ ID ಅದ್ರ ಸಂಬಂಧ ಮಾಡ್ಯಾನ. ಇಲ್ಲ ಬೈ, ನಂಗೆ ಯಾವುದೋ ಒಂದು ಶೇರ್ ಮಾಡಿದ್ದ, ಯಾವುದೋ ಒಂದು ಇನ್ಸ್ಟಾಗ್ರಾಮ್ ID ಶೇರ್ ಮಾಡಿದ. ನಾವು ಹೋಗೋ ಸ್ವಲ್ಪ ಅದ್ರಾಗ ನಾ ಏನು ಇಲ್ಲ, ಅದು ಇನ್ಸ್ಟಾಗ್ರಾಮ್ ಐಡಿದು ಹಿಂಗೆ ಅದು ಥಂಬ್ನೇಲ್ ಇರ್ತಾವ ನೋಡಿ ಬೈ. ಥಂಬ್ನೇಲ್ ಏನೋ ಬೇರೆನೇ ಇತ್ತು, ಹೆಂಗೆ ಚಲೋ ನಾರ್ಮಲ್ ಎಲ್ಲೋ ಒತ್ತು ನೋಡಿದ್ದೀನಿ ಒಳಗೆ ಫೋಟೋ. ಈಗ ಒಂದು ಫೋಟೋ ಅಂತೆ. ಇದು ರೀಸೆಂಟಾಗಿ ವಿಶಾಲ್ ನಮ್ಮ ಫ್ರೆಂಡ್ ವಿಶಾಲ್ ಅಂತ ಪ್ರಾಬ್ಲಮ್ ಅದು ಅಲ್ಲ, ಇನ್ನೊಂದು ಅಕೌಂಟ್ ನಂಬಲ್ಲೂ ಇರ್ತದೆ, ನಮ್ಮ ದೋಸ್ತರ ಬಲ್ಲೂ ಇರ್ತದೆ. ತೆಗೆದು ನೋಡ್ಯಾರ ಅವ್ರು. ನಾ ಹೆಂಗೆ ಗೊತ್ತು ಬೈ, ಸುಮ್ಮನೆ ಏನೋ ಮ್ಯಾಕ್ ಥಂಬ್ನೇಲ್ ಏನೋ ಬೇರೆನೇ ಅದ ಅಂತಂದು ನಾ ಎಲ್ಲಿ ಬಿಡ ಅಂತ ನಾ ಓಪನ್ ಮಾಡಿಲ್ಲ. ಫೋಟೋ ಅಣ್ಣನ ಫೋಟೋ ಏನಂತೀನಿ ಹೊಚ್ಚ ನಿಧಿನೇ ಹತ್ತಿಲ್ಲ ನಾನು ರೀ. ಅದು ಬಿಟ್ಟರೆ ಈಗ ಮೊನ್ನೆ ನಮ್ಮ ಫ್ರೆಂಡ್ ವಿಶಾಲ್ ಅಂತಾನ ಏನೋ ಬಿಲ್ಲಿಂದ PDF ಕಳ್ಸಾರ. ಬೈ ಅದು ಬಿಡು ಬೈ, ವಾಟ್ಸಪ್ದಾಗ ನಮ್ಮಲ್ಲಿ ಗ್ರೂಪ್ ಅದ, ಹುಡುಗರು ಅದ ಮರ್ಚೋದಿ ಮಾಡವ್ರಪ್ಪ. ಎಕ್ಸಾಮ್ ಅದ ನಾಳೆ, ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹಾಕ್ಯಾರ. ಫಸ್ಟ್ ಪೇಜ್, ಸೆಕೆಂಡ್ ಪೇಜ್, ಥರ್ಡ್ ಪೇಜ್ ನೋಡ್ತೀನಿ ಅಲ್ಲೇ ಇಂಪಾರ್ಟೆಂಟ್ ಕ್ವಶನ್ಸ್. ಲಿಟ್ರಲಿ ಇಂಪಾರ್ಟೆಂಟ್ ಇದು. ಆ PDF ಜಸ್ಟ್ ಕ್ಲಿಕ್ ಮಾಡೀನಿ ಬೈ. ನಾ ಇಲ್ಲ ಇಂಟರ್ನಲ್ ಎಕ್ಸಾಮ್ ಬರತ್ತೆ, ಇಂಟರ್ನಲ್ ಎಕ್ಸಾಮ್ ಬರೋ ಟೈಮಿಗೆ PDF ಕಳ್ಸೋರು ಅಂತಂದ್ರೆ ಏನು ಎಕ್ಸಾಮ್ ರಿಲೇಟೆಡ್ ಇದ್ದಿರ್ಬೋದು ಅಂತ ತಕ್ಷಣ ಹಿಂಗೆ ತೆಗ್ದೀನಿ ಬೈ. ಬಾಜು ಹುಡುಗಿ ಕುಂತಾಳ ಎಕ್ಸಾಮಿಗೆ, ಹಿಂಗೆ ಒಳಗೆ ತೆಗಿತ್ಲೇನೆ ಫಸ್ಟಿಗೆ ಇಷ್ಟೇ PDF ಅದ ಬೈ. ಅದೇ ಗೊತ್ತಾಯ್ತು ಬೈ. ಮ್ಯಾಲಿಂದು ಮುತ್ಯನ್ ಮಾರ್ತಿ, ಈಗ ಇಬ್ಬರು ಮುತ್ಯದಾರ ಮಾರಿಗಳವ ಎರಡು, ತೆಳಗರೆ ಫುಲ್ ಜನ ಅವ್ರ ವ್ಯೂ ನಿಸರ್ಗ ಫುಲ್ ಕಾಡು ಪ್ರದೇಶ ಪೂರ. ಇವು ಆ್ಯಕ್ಚುಲಿ ಹುಡುಗರು ಗ್ರೂಪ್ದಾಗ ಶೇರ್ ಆಗ್ತವೆ ವಾಟ್ಸಪ್. ಅದ್ರದ್ದು ಡಾಕ್ಯುಮೆಂಟ್ ಹೆಸರೇನಿತ್ತು? ಡಾಕ್ಯುಮೆಂಟ್ ಹೆಸರು ಏನೋ ಬಿಲ್ ಸಮಥಿಂಗ್ ಏನೋ ಇತ್ತು. ಬಿಲ್ ಇರಲ್ಲ, ಪ್ರಾಪರ್ಟಿ ಪೇಪರ್ಸ್ ಅಂತ ಏನೇನು. ಪ್ರಾಪರ್ಟಿ ಪೇಪರ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್. ನಾಳೆ ಎಕ್ಸಾಮು ನಾವು ಸಿಕ್ಕೋಪ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ತೆಗಿತೀನಿ. ಭಾಳ ಇಂಪಾರ್ಟೆಂಟ್ ಇತ್ತು ಕ್ವಶನ್ಸ್. ಅವು ಇಲ್ಲ ಅದೇ ಬರೆದು ಬಂದೀನಿ ಎಕ್ಸಾಮ್ದಾಗ, ಅದೇ ಬರೆದು ಬಂದೀನಿ. ವಾವ್ ಚಿ ಲಿಟ್ರಲಿ ಅದು ಹೆಂಗಾಗಿತ್ತಂದ್ರೆ, ಈಗ ಎಕ್ಸಾಮ್ ಬರೆಯತ್ತಿ ಬೈ, ನೋಡ್ಕೊಂಡ್ ಬರೆಯತ್ತೀನಿ. ಅಕಸ್ಮಾತ್ ಬಾಜುದ್ದು ಪೋರಿ ಅದೇನಾರ ನೋಡಿತ್ತಂತಂದ್ರೆ ಬ್ಲಾಸ್ಟ್ ಆಗಿರ್ತಿದ್ವಿ ಪಟ್ನೆ. ಭಾಳ ಬೈ. ಇನ್ನೊಂದು ಬೈ ಚಲೋ ಅನ್ಸಲ್ಲ, ಭಾಳ ಹೊಲಸು ಅನಿಸ್ತದೆ ಬೈ. ಅಂದ್ರೆ ಎಲ್ಲರೂ ಹೊಲಸು ಇರ್ತಾರೆ ಆಬ್ವಿಯಸ್ಲಿ, ತೋರಿಸ್ಕೊಂಡು ಅದು ನಮ್ದ್ರಾಗ ಇರ್ಬೇಕು, ನಮ್ಮ ತಲೆಯಾಗ ಇರ್ಬೇಕು. ಇನ್ನೊಂದು ಐಡಿಯಾದಾಗ ಯಾರಿಗೆ ತೋರಿಸ್ಬೇಡಿ, ಇನ್ನೊಂದು ಐಡಿಯಾ ಅದು ಯಾರಿಗೆ ಏನು ಅದು ನೋಡಕ್ಕೆ ಒಂದು ಸಪ್ರೇಟ್ ಐಡಿ ತಗೊಂಡೆ. ಹಂಗಾಗಿಲ್ಲ ಅದು, ಆ ಅಕೌಂಟ್ ಇದ್ದಿದ್ದೆ ಮೆಡಿಕಲ್ ಸರ್ ಬೈ. ಇನ್ನೊಂದು ಹೇಳ್ತೀನಿ, ಬರೀ ಮೆಡಿಕಲ್ ನೋಟ್ಸ್ ಬೈ. ಮೆಡಿಕಲ್ ಬಿಟ್ರೆ ಏನು ಬರಂಗಿಲ್ಲ. ಎಲ್ಲ ಈಗ ನಿಂಗೆ ಜಡ್ಜ್ ಮಾಡೋದಿತ್ತು ನಂಗೆ ಹೋಗಿ ನೀ ಯಾವ ಟೈಪ್ ಆಫ್ ಪರ್ಸನ್ ಇದೆ ಅಂತ ಸಿಂಪಲ್ ಬೈ. ಇನ್ಸ್ಟಾಗ್ರಾಮಿಗೆ ಹೋಗಿ ಅದು ಸರ್ಚ್ ಬಟನ್ ಹತ್ತು, ಸಿಂಪಲ್ ನೀ ಏನಿದ್ದಿ ಪೂರಾ ಗೊತ್ತಾಗ್ತದೆ. ನಂಗೆ ಒಂದು ಅಕೌಂಟ್ದಾಗ ಏನಿರುತ್ತೆ ಅದು ಒಂದೇ ಹೇಳುತ್ತಿ. ನಮ್ಮ ಮಿಕ್ಕಿದ ನಾನು ನೋಡಿಲ್ಲ ಬೈ, ಅದನ್ನು ನೋಡ್ತಿದ್ದಿಲ್ಲ. ಇವತ್ತು ನಮ್ಮ
ಶ್ರೀನಿವಾಸ್ ಅವರು ಜಸ್ಟ್ ಹಿಂಗ್ ಸರ್ಚ್ ಬಟನ್ ತೆಗದಾರ ಬೈ. ಹೌದು ಅದೇ ಇಲ್ಲ ಬೈ ಅದು ಸರ್ ಅವ ಲಿಟ್ರಲಿ ಅನ್ಕೊಂಡಿರ್ಬೇಕು ಕ್ರೋಮ್ನಾಗ ನಿಂತಾವಲ್ಲ ನೋಡಿಲ್ಲ ಅಂತ ಕಿಶನ್. ಇಲ್ಲ ಇವತ್ತು ನಮ್ಮ ಮನ್ಯಾಗ ಸೋಫಾದಾಗ ಕುಂತಾಗ ಐಪ್ಯಾಡ್ದಾಗ ಅದರ್ ಸೈಡ್ ಇತ್ತಲ್ಲ ಸ್ಕೆಲಿಟನ್ ಮೀಮ್ಸ್ ಇದ್ದವಲ್ಲ, ಹೆಂಗಿದ್ದು ಮೆಡಿಕಲ್ ನೋಟ್ಸ್ ಅವನಿಗೂ ನನಗೆಲ್ಲ ಗೊತ್ತದ. ಅವ್ನ ಐಡಿ ನೀನು ಯೂಸ್ ಮಾಡ್ತಾ? ಇಬ್ರು ಸೇರೆ ಮಾಡತ್ತೀರಿ ಅದನ್ನ ಗೊತ್ತಾಯ್ತು ನನಗೆ. ಆಕಾಶಕ್ಕೆ ಗೊತ್ತಿಲ್ಲ ಏನು, ಇವರು ಇಬ್ರು ಒಂದು ಪೇಜ್ ಯೂಸ್ ಮಾಡ್ತಾರೆ ಇಬ್ರು ಸೇರ್ಕೇಶನ್. ಯಾರು ಇವ ಮತ್ತೆ ಅದಿ ನಿಮ್ ದೋಸ್ತರು ನೋಡೋ ಮೀಮ್ಸ್ ಪೇಜ್ ಇಲ್ಲ ಅಂದ್ರೆ ಕಾಲೇಜ್ ಎಲ್ಲ ಫ್ರೆಂಡ್ಸ್ ಒಂದು ಗ್ರೂಪ್ ಐತೆ, ಹೆಸರು ಹೇಳಕ್ ಗೊತ್ತಾ? ಸಟ್ಪಡ್ಡು ಸಬ್ಜೆಕ್ಟ್ ಲಾಗ್ಸ್ ಬೇರೆ ಅವರೆಲ್ಲ ಕಾಪರೇಟ್ಸ್ ಹಾಕ್ತಾರೆ ನೋಡಿ ಬೈ. ಸಬ್ಜೆಕ್ಟ್ ಲಾಗ್ಸ್ ಅನ್ನೋದಿಲ್ಲ, ಏನ ಕಂಟೆಂಟ್ ಬರೋದಲ್ಲ ಅವ್ರದ್ದು. ಸಬ್ಜೆಕ್ಟ್ ಲಾಗ್ಸ್, ಹುಗ್ಗಿ ಲಾಗ್ಸ್ ಅಂದ್ರೆ ಬೈ ಅಂದ್ರೆ ಫೇಸ್ ರಿವೀಲ್ ಮಾಡೋದು, ಫೇಸ್ ರಿವೀಲ್ ಮಾಡೋದು ಇಲ್ಲ ಫೇಸ್ ರಿವೀಲ್ ಮಾಡೋದು ಬರೀ ಲಾಗ್ಸ್. ಹಿಂಗೆ ತೋರಿಸ್ಕೇಶನ್ ಹೋಗ್ಬಿಡ್ತಾರೆ, ಕಾರ್ಡ್ ತೋರಿಸ್ತಾರೆ ಬರೀ. ಈಗ ನಮ್ಮ ಬೈ ಇನ್ಸ್ಟಾಗ್ರಾಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋದಾಗಲ್ಲ ನಾವು ಏನು ಎಫರ್ಟ್ ಹಾಕಿವಿ. ಈಗ ಸುಮ್ ವಿಡಿಯೋ ಬಿಟ್ಟರೆ ಕೊಡ್ತಾವ ಬೈ ಫುಟ್ಬಾಲ್ ಸುಮ್ ವಿಡಿಯೋ ಹಾಕ್ನಿ 2,000 ಫಾಲೋವರ್ಸ್ ಆಗ ಪ್ರಮೋಷನ್. ಗುಡ್ ಮಾರ್ನಿಂಗ್ ರೀ ಏ ಬೈ ಸುಮ್ ಇಲ್ಲ ಬೈ ಒಂದಿಷ್ಟು ಆಕ್ಸೆಂಟ್ಗಳು ಭಾಳ ಇಷ್ಟ ಆಗ್ಯಾವ ಬೈ ನಮಗೆ. ಹೆಂಗಂತ ಒಂದು ಪ್ರಾಪರ್ ಫಿಕ್ಸ್ ಆಗ್ಯಾವ ಸ್ವಲ್ಪ. ಉಂಡಾಡಿ ಗುಂಡ ಅಂತಿರ್ಬೋದು, ಮತ್ತು ಸೋ ಬೆಂಗಳೂರು ಅವ್ರದ್ದು ಸೋ ಬೆಂಗಳೂರು ಚಲೋ ಬೈ. ಅಂದ್ರೆ ಉನ್ನಾಡಿ ಗುಂಡ ಅವ್ರ ತಮ್ಮ ಏನೋ ಯಾರೋ ತಂಗಿ ತಮ್ಮ ಏನೇನೋ ಮಾಡತ್ತಾರ ಬೈ. ಈಗ ಬೈ ಬ್ರ್ಯಾಂಡ್ಸ್ದವ್ರು ಏನು ಮಾಡ್ತಾರೆ, ಈಗ ನಾವು ಕ್ರಿಯೇಟರ್ ಅಂತೀಪ, ಈಗ ಫುಲ್ ಇದು ಮಾಡಿದಾರ ಬೈ, ಎಲ್ಲ ಕಳಿಸ್ತಾರ. ಹಿಂಗೆ ಶೂಟ್ ಮಾಡ್ಬೇಕು, ಯಾವ ಔಟ್ಫಿಟ್ ಅದು ಫೋಟೋ ಕಳಿಸ್ಬೇಕು, ಯಾವ ಬ್ಯಾಕ್ಗ್ರೌಂಡ, ಅಸ್ಥೆಟಿಕ್ ಬ್ಯಾಕ್ಗ್ರೌಂಡ, ಏನು ಸ್ಕ್ರಿಪ್ಟ ಎಲ್ಲ ಕಳಿಸ್ತಾರೆ ಬೈ. A to Z ಸ್ಕ್ರಿಪ್ಟ್ ನಿಮ್ಮ ರೀಜನಲ್ ಲ್ಯಾಂಗ್ವೇಜ್ ಅಂದ್ರೆ ನಾನು ಕನ್ನಡ ಅಲ್ಲ, ಕನ್ನಡನೇ ಬರೆದು ಕಳಿಸ್ಬೇಕು. ಅವ್ರು ಕನ್ನಡ ಅಂದ್ರೇನು ಕನ್ನಡ ವರ್ಡ್ಸ್ ಬರೋದು, ಇಂಗ್ಲೀಷ್ ಯಾರು YARU ಹಿಂಗೆ ಕಳಿಸ್ಬೇಕು ಬೈ. ನಾನು ಫುಲ್ ಹಿಂಗೆ A to Z. ಇವತ್ತು ಆಕಿ ಕನೆಕ್ಟ್ ಆಗ್ಯಾಳ ನನಗಂತಂದ್ರೆ, ಅಂದ್ರೆ ಮ್ಯಾನೇಜರ್ ಕನೆಕ್ಟ್ ಆಗ್ಯಾಳ ಅಂತಂದ್ರೆ ಎಂಡ್ ತಕ್ಕ ಅಕ್ಕಿ ನನಗೆ ಮ್ಯಾನೇಜ್ ಮಾಡ್ಕೊತಾರೆ. ಹಿಂಗೆ ಮಾಡು, ಈ ಕ್ಲಿಪ್ ಇಲ್ಲಿ ಬರಬೇಕು, ಈ ಕ್ಲಿಪ್ ಇಲ್ಲಿ ಬರಬೇಕು, ಸಾಕು ಮಾಡಿರ್ತಾರೆ. ರೊಕ್ಕ ಕೊಡ್ತಾರೆ, ರೊಕ್ಕದೇನು ಪ್ರಾಬ್ಲಮ್ ಇಲ್ಲ, ರೊಕ್ಕ ಕೊಡ್ತಾರೆ. ನೀ ಏನು ಎಕ್ಸ್ಪೆಕ್ಟ್ ಮಾಡಿರ್ತೀಯ ಇಲ್ಲ ಹೆಂಗದ ಗೊತ್ತಾ, ನನ್ನ ಫ್ರೆಂಡ್ಸ್ ಭಾಳ ಮಂದಿ ಹೇಳ್ತಾರ ಕಿ ಏನು ಮಸ್ತ್ ಅಲ್ಲ, ಒಂದು ಎಷ್ಟು ಪಾಸ್ಟ್ ಲೈಫ್ ಮಾಡ್ತಾರಂತ. ಎಕ್ಸಾಕ್ಟ್ಲಿ ಹಿಂದಿನ ಸ್ಟ್ರಗಲ್ ಯಾರಿಗೆ ಗೊತ್ತಿರಂಗಿಲ್ಲ ಬೈ, ಯಾರಿಗೂ ಗೊತ್ತಿಲ್ಲ. ಬೈ ಪ್ರಮೋಷನ್ ಮಾಡ್ತಾರ, ರೊಕ್ಕ ತಗೋತಾರ. ಹಿಂದಿನ ಪ್ರೊಸೆಸ್ ಎಷ್ಟು ದಿನ ಟೈಮ್ ತಗೊಂಡಾರ ಅದಕ್ಕೆ, ಹಿಂದೆ ಅವ್ರು ಎಷ್ಟು ಟಾರ್ಚರ್ ಅನ್ಭವಿಸ್ತಾರ. ಅದಕ್ಕೆ ಅಂತಾರಲ್ಲ ರೀ, ಒಂದು ಲೆವೆಲ್ ರೀಚ್ ಆಗ್ಬೇಕು. ಅವಾಗಲೇ ನೀನು ಜಯ ಅಂತ, ನಾವು ನೀ ಏನೋ ಮಾಡಿ ಜಯ ಅಂತಾರೆ ನಮ್ಮಲ್ಲಿ ಅಂತ. ನೀ ಏನೋ ಮಾಡು ಜಯ ಅಂತ, ಒಟ್ಟು ಮಾಡಿ ತೋರಿಸ್ಬೇಕು ಬೈ. ಏನಾರೆ ಭರೋಸೆ ಬರೋದು. ಈಗ ನಾರ್ಮಲ್ ಅಣ್ಣ, ಈಗ ಸಣ್ಣವ್ರಿದ್ದಾಗ ಏನ್ರಿ ಚಾವ್ ಚಾವ್ ಭಾಳ ಮಾಡಿರ್ತಾರದ್ ಗೊತ್ತದ. ಖಂಡಪಟ್ಟಿ ಚಾವ್ನ ನಮ್ಮ ಖಾನದಾಗೆ ಚಾವ್. ಏ ಬೈ ನಮ್ಮ ಮಾಯಿ ಮನೆಗೆ ಬರ್ತೀರ ಅಂದ್ರೆ ನಮ್ಮ ಮಾಯಿ ಮನೆ ವಸ್ತು ಸಾಮಾನು ಮ್ಯಾಗ ಇಡ್ತೀವಿ. ನೈಸ್. ಅದ್ರೊಳಗೆ ಇಟ್ಬಿಡು ಸುಮ್ ಬೇಡ ಬೈ, ಸಜ್ಜಕ್ ವೈಬ್ ಹೊಂಟದ ನನಗೆ ಬೈ. ಸಜ್ಜಕ್ ವ್ಲಾಗ್ಸ್ ಒಳಗೆ ಫಸ್ಟ್ ಕ್ರೀಮ್ ಸ್ಟೋಯಿಂದ ಹಾಕಿ ಬೈ. ವಾ BGM ಹಾಕ ಬೈ, BGM ಓ ಗಯ ಜೀವ. ಸುಮ್ಮನಿರಲಿ ಬಾಡಿನ ಮಕ್ಕಳೇ ಅವಾಗ ಅಂದೆ ವೈಬ್ ಬಂದ್ ಬೈ. ಮಸ್ತ್ ಬೈ. ಒಂದಿಷ್ಟು ಜನ ಹೆಂಗೆ ನಗಿಸ್ತಾರ ಬೈ, ಲಿಟ್ರಲಿ ನಮಗೆ ಹೇಳ್ತೀನಲ್ಲ, ಒಂದೊಂದ್ಸಲ ವಿಡಿಯೋ ನೋಡ್ತಿರ್ತೀವಿ, ಹಿಂಗೆ ಕಣ್ಣ ನೀರು ಹಾರ್ತಿರ್ತಾವ ಬೈ. ಎಷ್ಟು ಕಾಮಿಡಿ ಅಂತೀನಿ ಅವ್ರದ್ದು ಸ್ಲ್ಯಾಂಗ್ ಆಗಲಿ. ನಮ್ಗೆ ಇವನಿಗೆ ಒಂದು ವಿಡಿಯೋ ಭಾಳ ಇಷ್ಟ. ಒಂದು ಹಳೆ ವಿಡಿಯೋ ಐತಿ, ಯಾರ್ದು ಪ್ರಕಾಶ್ ಹಾಕಿತ್ತು, ನಿವೇದಿತಾ ಗೋಡಿ. ಅವಾಗ ನಿವೇದಿತಾ ಗೋಡ ಬಿಗ್ ಬಾಸ್ಗಿಂತ ಮುಂಚೆದ ವಿಡಿಯೋ. ಯಾವಾಗಂದ್ರೆ ನೋಡಿನ್ ಬೈ, ಶ್ರಾವಣ್ ಮಾಸದಾಗ ನಾನ್ ವೆಜ್ ತಿಂದಿತ್ತು. ಇನ್ನೂ ಟಿವಿದಾಗ ಇವತ್ತು ಬೆಳಗ್ಗೆನೆ ನೋಡಿ ಬಂದಿರೋ. ಫಸ್ಟ್ ನಾವು ಸಚಿನ್ ನಾನು ನೋಡಿದ್ದೆ ಅದು ಫಸ್ಟ್ ವಿಡಿಯೋ. ಇದು ನಿವೇದಿತಾ ಗೌಡ ಮತ್ತು ಪ್ರಕಾಶ್ ಶ್ರಾವಣ ಅಂದ್ರೆ ಶ್ರಾವಣ ಚಿಕನ್ ತಿಂದ್ಬಿಟ್ರಲ್ರಿ ನೀವು, ಶ್ರಾವಣ ಸೋಮವಾರ ಅಂತ ನಾವು. ಅದು ಮಸ್ತ್ ಆಯ್ತು. ಓಜಿ ಬೈ ಓಜಿ ಮಸ್ತನ ಬೈ. ಓಜಿ ಹೇಳಪ್ಲೇ ಇಲ್ಲ. ನೆಕ್ಸ್ಟ್ ಲೆವೆಲ್ ಕ್ರಿಯೇಟರ್ಸ್ ಈಗ ಅವ್ರು ಎಲ್ಲ ಕಡೆ ಹೇಳಿದಾರೆ. ಬ್ಲಾಗಿಂಗ್ ಮಾಡತ್ತಾರ, ಸಾಂಗ್ಸ್ ಆಡತ್ತಾರ. ಈಗ ಬೈ ಸಾಂಗ್ಸ್ ಹೆಂಗಿರ್ತಾವ್ರಿ, ಈ ಸಾಂಗ್ಸ್ ಎಲ್ಲ ಒಂದು ಸಪ್ರೇಟ್ ವಿಡಿಯೋನೇ ಮಾಡ್ಯಾರ, ಚಾನಲ್ ಮಾಡ್ಯಾರ ಅವ್ರು. ಈಗ ನಮಗೆ ಬರ್ಬರ್ತಾ ಹೆಂಗೆ ಅನಿಸ್ಲತ್ತಂದ್ರೆ ಬೈ, ಹೆಂಗಂದ್ರೆ ಸಾಂಗ್ಸ್ ಜಾಸ್ತಿ ಬರತ್ತವ, ಅಣ್ಣನ ಕಡೆಯಿಂದ ವಿಡಿಯೋಸ್ ಸ್ವಲ್ಪ ಕಡಿಮೆ ಬರತ್ತವ ಅಂತ ಫೀಲ್ ಆಗತ್ತಲ್ಲ ಬೈ. ಅವ ಏನು ವಿಚಾರ, ಪ್ರಕಾಶ್ ಬೈ ಏನು ವಿಚಾರ ಮಾಡ್ತಾನಂದ್ರೆ ಮಂದಿಗೆ ಎಂಟರ್ಟೈನ್ ಮಾಡೋ ವಿಚಾರ ಮಾಡ್ತಾನೆ.
ಅವನು ರೊಕ್ಕ ಗಳಿಸೋದು ವಿಚಾರ ಮಾಡೋದವ, ಮಂದಿಗೆ ಎಂಟರ್ಟೈನ್ ಮಾಡ್ಬೇಕು. ಆ ಸಾಂಗ್ಸ್ ಆಕ್ಚುಲಿ ನಾವು ಭಾಳ ಹೆಮ್ಮೆ ಪಡ್ಬೇಕು. ಅವಂದ ಎಲ್ಲ ಸಾಂಗ್ಸ್ ಎಲ್ಲ ಮ್ಯೂಸಿಕ್ ಮೈಕಲ್ ಜಾಕ್ ಮೈಕಲ್ ಬೈ ನಮ್ಮ ಕಲಬುರ್ಗಿ ಅವನ ಬೈ ಅವ ಜಾಕ್ ಮೈಕಲ್ ಅಂತಂದು ಬೈ ಫ್ರೆಂಡ್ ಸ್ಕೂಲ್ ಕ್ಲಾಸ್ ಮಟ್ಟ ಓಜಿ ಬೈ ಅವ ಏನು ಬೀಟ್ಸ್ ಮಾಡ್ದಂಗೆ ಬಿಡ್ತಾನೆ ಮಸ್ತ್. ನಾವು ಕೇಳಿಸ್ತದ ಸಖತ್ ಸೈಕ್ ಮಾಡ್ತಿದ್ಯಾ ಮೈಕಲ್ಲು ಅಂತ. ನೆಕ್ಸ್ಟ್ ಲೆವೆಲ್ ಬೀಟ್ಸ್ ಭಾರಿ ಮಾಡ್ತಾನೆ ಏನತ್ತೆ ಮಸ್ತ್. ಅವ್ರು ಬೈ ಏನೇನೋ ಮಾಡ್ತಾರೆ ಬೈ, ಅವರು ಸಮಾಜ ಸೇವೆ ಮಾಡ್ತಾರೆ. ಲಿಟ್ರಲಿ ನಾವು ಫಾಲೋ ಮಾಡಿ ಫಸ್ಟ್ ವಿಡಿಯೋ ನೋಡಿದ್ದೆ ಅವ್ರದ್ದು ಅದೇ ಬೈ ಸಂಡೇ ಅವ್ರ ಅವ್ರು ಡಿಸ್ಕ್ಲೋಸ್ ಮಾಡೋ ಇನ್ನು ಅದು ಬಿಟ್ಟು ಭಾಳ ಮಾಡ್ತಾನೆ ಅಂತ ಕೇಳೀನಿ, ನಂಗೆ ಗೊತ್ತಿಲ್ಲ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಮೇಲೆ ಹಾಕಿಲ್ಲ. ಅದು ಬಿಟ್ಟು ಭಾಳ ಮಾಡ್ತಾನೆ ಅಂತ ಕೇಳೀನಿ. ಒಬ್ಬ ಚಲೋ ಕಂಟೆಂಟ್ ಕ್ರಿಯೇಟರ್ ಯಾವಾಗಲೂ ತನ್ನ ಬಗ್ಗೆ ಯೋಚಿಸಂಗಿಲ್ಲ. ಅವನ್ ಐತವ್ರು ಅಂದ್ರೆ ಇಲ್ಲಿ ಇದನ್ನು ಇವನು ಸಿಗ್ತಾವೆ ಐಸ್ ಕ್ರೀಮ್ ಕೇಕ ಎಲ್ಲ ಎಲ್ಲ ಐತಿಲ್ಲ. ಚಲೋ ಭಾಳ ಸಿಟೀಸ್ ಕ್ರೀಮ್ಸ್ ಅಂದ್ರೆ ಬೈ ಕಲಬುರಗಿ ದೊಡ್ಡ ದೊಡ್ಡ ಎಲ್ಲ ಹೊಂಟಾವ ಎಲ್ಲ ಫ್ರಾಂಚೈಸಿಗಳು ಬೈ, ಅದೊಂದು ಚಲೋ. ಈ ರೀತಿ ಇಂಟೀರಿಯರ್ ವಿತ್ ಟೇಸ್ಟ್ ನಾ ಭಾಳ ರೇರ್ ನೋಡ್ತೀನಿ ಬೈ ಗುಲ್ಬರ್ಗದಾಗ. ಈ ಕಲಬುರಗಿ ಒಳಗೆ ಇದು ನಡೆಯಲ್ಲ ಅಂತಿಲ್ಲ, ಎಲ್ಲ ನಡೀತು. ಚಾ ದುಕಾನ್ ಹಿಡಿದು ನೀ ಅಂತ ದೊಡ್ಡ ಏನೇನೋ ಬಂದವ ಬೈ, ಫರ್ನಿಚರ್ದು ಲಾಖ ರೂಪಾಯಿದಾವ. ನಂದ ಬೈ ₹1,00,000 ಫರ್ನಿಚರ್ ಕ್ಯಾರ್ ಅಂದ್ರೆ ಅಷ್ಟು ಕ್ವಾಲಿಟಿ ಅವ ಬೈ. ಒಂದು ಸೋಫಾ ಸೆಟ್ಟಿಗೆ ₹1,00,000. ಗುಲ್ಬರ್ಗದಾಗ ಕಲಬುರಗಿದಾಗ ಒಂದೊಂದು ರೋಡ್ ಒಂದೊಂದ್ ಸಲ ಆಗ್ಯದ. ಫಾಸ್ಟ್ ಫುಡ್ ತಿನ್ನೋದೈತಿ ESI ರೋಡಿಗೆ ಹೋಗ್ರಿ, ಐಸ್ ಕ್ರೀಮ್ ತಿನ್ನೋದೈತಿ ಇಲ್ಲ ನ್ಯೂ ಜೆರ್ಗಿ ರೋಡಿಗೆ ಬರ್ರಿ, ಹಂಗೆ ದೋಸೆ ಗುಡಿ ಕಡೆ ಹೋಗ್ರಿ. ಖುಷಿ ವಿಚಾರ. ಯಾಕಂದ್ರೆ ಕಲಬುರಗಿ ಏನಿತ್ತು ಬೈ, ಇಲ್ಲ 5 ವರ್ಷ ಮುಂಚೆ ಏನೇ ಲಾಕ್ಡೌನ್ ಕಿಟ್ಟ ಮುಂಚೆ ಏನಿತ್ತು ಬರ್ಬರ್ತಾ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ನಮ್ಮ ಗುಲ್ಬರ್ಗದಾಗ ಬರತ್ತವ. ಅದು ಬರೇ ಕರ್ನಾಟಕ ಲೆವೆಲ್ ಬ್ರ್ಯಾಂಡ್ಸ್ ಅಲ್ಲ ಬೈ, ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಉಂಟು. ನೀವು ಇದ್ರ ಬಗ್ಗೆ ಪ್ರಮೋಷನ್ ಬಗ್ಗೆ ಹೇಳಕತ್ತೀರಿ. ಯಾರೋ ಹುಡುಗಿ ಮೆಸೇಜ್ ಬೈ ಮ್ಯಾನೇಜರ್ ಅದೇ ಅಕ್ಕಿ ಅಲ್ಲೇ ಹೇಳ್ತಾಳ ಬೈ, ಹಿಂಗೆ ಮಾಡ್ಬೇಕು, ಈ ಕ್ಲಿಪ್ ಇಲ್ಲಿ ಬರಬೇಕು, ಈ ಕ್ಲಿಪ್ ಇಲ್ಲಿ ಬರಬೇಕು, ಏನಾರ ಇದ್ರ ಚೇಂಜ್ ಮಾಡ್ರಿ, ಯಾವ ಕಾಸ್ಟ್ಯೂಮ್ ಮೇಲೆ ವಿಡಿಯೋ ಮಾಡ್ತೀರಿ, ಎಲ್ಲಿ ವಿಡಿಯೋ ಮಾಡ್ತೀರಿ ಎಲ್ಲ ಕಳಿಸ್ತಾರೆ ಬೈ. ಇಂಡೋರ್ ಶೂಟ್ ಶೆಡ್ಯೂಲ್ ಮಾಡ್ತಾರೆ, ಇವತ್ತು ಮಾಡ್ಬೇಕು ಇಂಡೋರ್ ಶೂಟ್, ಔಟ್ಡೋರ್ ಶೂಟ್ ಇವತ್ತು ಮಾಡಬೇಕು. ಪ್ರಾಡಕ್ಟ್ ಕಳಿಸ್ತಾರೆ ಬೈ ಅವರೇ, ಅಂದ್ರೆ ನಾವು ಖರೀದಿ ಅಲ್ಲಿ ಲಿಂಕ್ ಕಳಿಸ್ತಾರೆ, ನಾವು ಆರ್ಡರ್ ಮಾಡಬೇಕು, ಅದು ಇದು ಮಾಡ್ತಾರೆ, ಕಳಿಸ್ತಾರೆ ಅವ್ರ ಮೇಲೆ. ಅಂದ್ರೆ ನಮ್ಮ ಅಮೌಂಟ್ ಪೇಮೆಂಟ್ ನಾವು ಖರೀದಿ ಮಾಡ್ಬೇಕು. ನಾವು ಅಮೌಂಟ್ ಪೇ ಮಾಡಿ ಖರೀದಿ ಮಾಡಬೇಕು. ಆನ್ಲೈನ್ ಇನ್ವಾಯ್ಸ್ ಇರುತ್ತಲ್ಲ, ಇನ್ವಾಯ್ಸ್ ಅವ್ರಿಗೆ ಶೇರ್ ಮಾಡಬೇಕು. ಓಕೆ ಚಲೋ ಕೊಡ್ತಾರೆ ಬೈ, ಬ್ರ್ಯಾಂಡ್ಸ್ಲೇ ಚಲೋ ರೊಕ್ಕ. ಇವ್ರು ಲೋಕಲ್ ಪ್ರಮೋಷನ್ 4 to 5 ಪಟ್ಟು ಕೊಡ್ತಾರೆ ಬೈ. ನಾವು ಬೈ ಮಿಸ್ಟೇಕ್ಲಿ ಭಾಳಷ್ಟು ಬ್ರ್ಯಾಂಡಿಗೆ ಅಚಾನಕ್ ವಿಡಿಯೋದಾಗ ಬಂದಿರ್ತಾವಲ್ಲ, ನಿನ್ನ ಜೊತೆ ಒಂದು ಆಗ್ಯದ ಜಿಯೋ ಸಿಮ್ ಅಂತ. ನೀವೊಂದು ವಿಡಿಯೋ ಹಾಕಿದ್ದಿ, ಅಲ್ಲಿ ಮ್ಯಾಲ್ಸ್ ಲೆಫ್ಟ್ ಸೈಡಿಗೆ ಇದು ಬಂದಿತ್ತು ನೋಡು, ಲೋಗೋ ಬಂದಿತ್ತು ಜಿಯೋ ಸಿಮ್ ಅದ. ಆಮೇಲೆ ನಂಗೆ ಅಂದ್ರಲ್ಲ ವಿಡಿಯೋ ತೆಗಿಬೇಕಂತ, ಹಂಗಾಗ್ಯಾವ ಬೈ ಭಾಳ. ಅದು ವ್ಯೂಸ್ನ ಚಲೋ ಆಗಿತ್ತು. ಸುಮ್ಮನೆ ನಾವು ಏನೇನೋ ಏನು ಮಾಡ್ಲಾರ್ದೆ ಎಲ್ಲ ಕಡೆ ಸಾರಿ ಹೇಳೋದು ಇದ್ದೀನಿ ಬೈ. ಒಂದು ಮೊನ್ನೆ ನಮ್ಮ ಮಮ್ಮಿಗೆ ಸೀರೀಸ್ ಕೊಟ್ಟಿನಿ ಬೈ ವಿಡಿಯೋ. ಅದು ವಿಡಿಯೋ ಮಮ್ಮಿಗೆ ಸೀರೀಸ್ ಕೊಡ್ತೀನಿ, ಖುಷಿಯಪ್ಪ, ನನಗೂ ಶೇರ್ ಮಾಡ್ಕೋಬೇಕು. ಚಲೋ ಮಿನಿ ವ್ಲಾಗ್ ಮಾಡೀನಿ ಬೈ. ಒಂದು ಸ್ಟೋರಿ ಹೋಗೀನಿ, ಅಲ್ಲಿ ನಮ್ಮ ಮಮ್ಮಿಗೆ ಇಷ್ಟ ಆಗಿಲ್ಲಪ್ಪ. ನಮ್ಮ ಮಮ್ಮಿಂದು ಕಸ್ಟಮರಿಂದ ಪರ್ಸ್ನಲ್ ಒಪಿನಿಯನ್, ಇಷ್ಟ ಆಗಿಲ್ಲ ಮಗ. ನಾ ಇಷ್ಟ ಆಗಿಲ್ರಿ, ಅದಕ್ಕೆ ಏನೊಂದು ಜಗಕ್ಕೆ ಸ್ವಿಚ್ ಆಗ್ಯಾವ ನಾವು. ಆ ಶಾಪಿಂದ ಹೆಸರು ಹೇಳಿಲ್ಲ ನಾವು ಬೈ, ಇಂಡೈರೆಕ್ಟ್ ಪ್ರಮೋಷನ್ ಆಗ್ತದೆ. ಎದಕ್ಕೆ ಹೇಳಿ ನಾ, ಹೌದು, ನಂದು ಆಡಿಯನ್ಸ್ ವಿಡಿಯೋ ಏನು ನನಗೆ ಗೊತ್ತದ, ಈ ವಿಡಿಯೋ ರೀಚ್ ಆತಂತ ನಂಗೆ ಗೊತ್ತಿತ್ತು. ಅಲ್ಲಿ ಹೋಗಿನಿ, ಅಲ್ಲಿ ಇಲ್ಲಿ ಇಷ್ಟ ಆಗಿಲ್ರಿ, ಬೇರೆ ಕಡೆ ಸ್ವಿಚ್ ಆಗ್ಯಂದ್ರೆ ಇಲ್ಲಿ ತೊಗೊಂಡಿರೋ ಅಂತ ಇಷ್ಟೇ ಹಾಕಿನ ಬೈ ವಿಡಿಯೋ ತೆಗೆಸಿರೋ ಬೈ ವಿಡಿಯೋ. ಅಯ್ಯೋ ಲಾಯರ್ ಗೊತ್ತಾರ ನನಗೆ, ನಿಮ್ಮ ಖಾನದಾನ್ ಕಲರ್ಸ್ ಮಾಡಿಸ್ತೀನಿ. ಸುಮ್ ತಿಳ್ಕೊಂಡ್ರೇನು ಕಲಬುರಗಿ ಅಲ್ಲ ಬೈ, ಹೆಸರು ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ಏನು ಪ್ರಾಬ್ಲಮ್ ಆಯ್ತು? ಅದು ವಿಡಿಯೋ ತೊಗೊಂಡ್ರಲ್ರಿ ನಮ್ದು ಅಂತ ಬೈ. ಲಾ ನಾನು ಓದೀನಿ ಅಂದ್ರೆ ತಿಳ್ಕೊಂಡು ಬೈ. ಈಗ ದೋಸ್ತರದಾಗ ಯಾವಾರೇ ಬೈ ಹಿಂಗೆ ಭಾಳ ವಿಚಿತ್ರ ಸುಳ ಮಕ್ಕಳು ಇರ್ತಾರ ನೋಡು. ಅಂದ್ರೆ ಸಣ್ಣ ಬೈ ನಮ್ಮ ದೋಸ್ತ ಅಂದ್ರೆ ವಿಚಿತ್ರ ಅಂದ್ರೆ ಒಂದೊಂದು ಬೇರೆ ಬೇರೆದಾಗ ವಿಚಿತ್ರ ಇರ್ತಾರೆ. ಆಕಾಶ್ ಜಾಸ್ತಿ ಮಾಡಿ ಏ ಕುಡು ಬಂದೆ ಸುಳ ಮಗನ ಹೆಂಗೆ ಕಾಣತ್ತಾನ? ಇವರೇ ಪೂರಾ ಏನ್ರೆ ಇವು ಹುಕ್ಕ ಗಿಕ್ಕ ಹೊಡೆದ್ ಬಂದಿರ್ತಾರಲ್ಲ, ಹಾಗೆ ಕಾಣತ್ತ. ನೀವು ಪೂರಾ ಏನ್ ಮಾಡಿ ಬಂದ್ರಿ ನೀವು? ಹೋಗಿ ಅವೇನೋ ಚಿಪ್ಸ್ ಅಂದಾರ ಬೈ ಅವರು. ಅಲ್ಲ ಚಿಪ್ಸ್ ಅಂದಾರ, ಓಕೆ. ಉಳಿದ ಚಿಪ್ಸ್ ತೊಗೊಂಡ್ಬಂದ್ರೆ ಆಕ್ಚುಲಿ ಅವ್ರ ನಮ್ಮ ಚಲಾಗ ಸ್ನಾಕ್ಸ್ ತೊಗೊಂಡಿದ್ರು, ಚಕಣ ತಗೊಂಡ್ಬಂದಾರ ವಾಪಸ್. ಸಚಿನ್ ನೀ ಏನ್ ಮಾಡಿ ಬಂದ? ನಿಮ್ಮಲ್ಲಿ ಹೊಡಿತಾರ ಏನ್ ಮಾಡಿ ನಂಬಲ್ಲರ ಬೈ.
ಅಂದ್ರೆ ನಂಗೆ ಗೊತ್ತಿದ್ದಕ್ಕೆ ಅವ್ರು ಮಾಲ್ ಹೊಡಿತಾರಂದು ಮನೆ ಗೊತ್ತಾಗ ನೀವು ಹೊಡೆದಾಗ ಅವ್ರಿಗೆ ಗೊತ್ತಾಗ ನೀವು ಹೊಡೆ ಟೈಮಿಗೆ ಅವ್ರಿಗೆ ಅವ್ರನ್ನ ಹೊಡಿತಾರ ನಾ ಹೊಡೆಯಲ್ಲ ಬೈ ಏನು ಮಾಡಲ್ಲ ಈಗ ಹೋಟೆಲ್ಗೆ ಹೋಗ್ಯವಪ್ಪ ಡಾಬಾ ಕರ್ಕೊಂಡು ಹೋಗಿ ಕುಂದಾನ ಅವನೇ ಕರ್ಕೊಂಡು ಹೋಗ್ಯಾನ ಕುಡಿಯತಕ ಕುಡ್ದಾನ ನನಗೆ ತಲೆ ಆಡತ್ತಾನ ಮತ್ತೆ ಕುಡಿದ್ಮ್ಯಾಗ ಬೇರೆ ತಿಳಿ ನಡ್ತಾರ ಬೈ ಅವ್ರ ಇಲ್ಲ ನನಗೆ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಬೈ ಅವನೇ ಕರ್ಕೊಂಡು ಅವ ಹೆಂಗೆ ತಲೆ ಆಡ್ತಾನ ನನಗೆ ಗೊತ್ತಿಲ್ಲ ನಂಬಲಕ್ ಬಹಳ ಜನ ನೀ ಯಾಕ ರೆಡ್ ಕಲರ್ ಶೂಸ್ ತೊಗೊಂಡೆ ಅಂತ ಏನಲ್ಲ ನನಗೆ ಅವ್ರು ಬೇರೆ ಸ್ಟೇಟ್ ಆಫ್ ಮೈಂಡ್ ಆಗಿರ್ತಾರ ಇಲ್ಲ ನಾವು ಒಂದ್ ಏನ್ ತಿಳಿತಂದ್ರ ಕನ್ವರ್ಜನ್ ಆತೋಣ ಬೈ ಕೂತಾನ ಬಾಜು ಮಾಲ್ ಹೊಡೆದಾನ ಈಗ ಕನ್ವರ್ಟ್ ಆತೋಣ ಮಾಲ್ ಹೊಡ್ಲಾರ ನಿಂತ ಮಾಲ್ ಹೊಡೆದಾಗ ಅದು ಕನ್ವರ್ಜನ್ ಭಾರಿ ಅನ್ಸತ್ ಬೈ ಒಮ್ಮೆ ಪೀಕಿಗೆ ಒಮ್ಮೆ ಜಯನ ನೀ ಯಾಕೆ ರೆಡ್ ಕಲರ್ ಸೂಸ್ಕೊಂಡಿ ಅಲ್ಲೇ ಅವನ ಏನ್ ಹೇಳೀಗ ನಾ ಕುಡ್ದಾನವ ಏ ಭಯ ಭಯ ಹಂಗೆ ತೊಗೊಂಡಿನ ಭಯ ವಾಪಸ್ ಮಾಡೋ ಇದೀನಿ ಭಯ ಇದೀನಿ ಈಗ ಶಂಟ ಮತ್ತೆ ಏನಲ್ಲ ನೀಗ ವಾಪಸ್ ಮಾಡೋ ಇದ್ದೀನಿ ಭಯ ತಪ್ಪಾಯ್ತು ಭಯ ಅಂತ ನಂಬಲ್ಲಕ್ ಅದರ ಒಂದೇ ಜನ ಕ್ವಶನ್ ಮಾಡೋರು ಹೆಂಗಂದ್ರೆ ಬುಕ್ಕಿಗೆ ಯಾಕಂತಾರ ಪೆನ್ನಿಗೆ ಪೆನ್ ಯಾಕಂತಾರ ನೋಡ್ತಾರ ಭಯ ಅವ್ರು ವಿಡಿಯೋ ನೋಡ್ತಾರ ಅವ್ರಿಗೆ ಈಗ ವಿಡಿಯೋ ಯಾಕಂತಾರ ಪಾಡ್ಕಾಸ್ಟ್ ಯಾಕಂತಾರ ನೀವೇ ಅನ್ಫಿಲ್ಟರ್ಡ್ ಹಾಕು ಯಾರು ಭಯ ಅದಾರ ಭಯ ಹಂಗೆ ಬೆಸ್ಟ್ ಫ್ರೆಂಡ್ಸ್ ಅದಾರ ಅಂದ್ರೆ ಹುಡುಗರು ಹುಡುಗಿಯರ್ ಐ ಕಾಂಟ್ ಡಿಸ್ಕ್ಲೋಸ್ ಇಟ್ ಇಲ್ಲ ನಮ್ಗೆ ಡೌಟ್ ಅದ ಹಾ ಅದು ಬಿ ಆಯ್ತು ಭಯ ಇದು ಡೇಂಜರ್ ಇತ್ತು ಅದನ್ನು ಆಯ್ತು ಆಕ್ಚುಲಿ ನಮ್ ಜೊತೆ ಇದ್ದಿದ್ದ ಇದ್ದಿದ್ದಿ ಅವ್ರು ಹಂಗಾಗ ಇಲ್ಲ ಅವ ಏನಂದ್ ಗೊತ್ತು ಹುಡುಗಿಯರ್ ಅಂತಂದ್ರೆ ಅದನ್ನ ನಮಗೂ ಕನ್ಫ್ಯೂಸನ್ ಅಂದ್ರೆ ಅವ್ರು ಏನಂತ ಗೊತ್ತಾಯ್ತು ಅದು ಇಲ್ಲ ನಮ್ ಜೊತೆ ಇದ್ದು ಅವ್ರು ನಮ್ಮ ಪ್ಲಾಗ್ ಹಿಂಗ ಅವ್ರು ಭಯ ಲಿಟ್ರಲಿ ನಮ್ ಗ್ಯಾಂಗ್ದಾಗ ಎಷ್ಟು ಹುಡುಗಿಯರ್ ಇದ್ದಾರಲ್ಲ ಅವ್ರು ನಮ್ ಜೊತೆ ಇದ್ದ ಹುಡುಗರಾಗ ನಾವು ಒಬ್ರಿಗೊಬ್ರು ಹೊಲ್ಸದ್ ಬೈಕೊಂಬಂಗಿಲ್ಲ ಅವ್ ಒಬ್ರಿಗೊಬ್ರು ಕೆಟ್ಟ ಹೊಲ್ಸ್ ಬೈಕೋತಾರ ಅವ್ರ ಕಲಿಯೋದು ಆಗಂಗಿಲ್ಲ ಅವ್ರು ಅಲ್ಲಿ ಹಿಂದೆ ಹೆಂಗ್ ನಗ್ಲಾತಾರ ಅವ್ರು ನೋಡಿ ಚಿತ್ತಾಗ ಬೈ ಹೊಸು ಇವ್ರು ಟ್ರಿಪ್ಪಿಗೆ ಬಂದಿರ ಟ್ರಿಪ್ಪಿಗೆ ಬರಕ್ಕಿನ ಮೊದಲು ಇವ್ರಿಗೆ ಯಾರಿಗೂ ಗೊತ್ತಿದ್ದಿಲ್ಲ ಹೆಂಗ್ ಬೈತಾರ ಅಂತ ಕಿಶನ್ ಇವ್ ಟ್ರಿಪ್ನಾಗ ಅವು ಇವು ಬೈಕೋದ್ ನೋಡಿ ಕಿಶನ್ ಹಿಂಗ್ ಬೈಕೋತಾವ ಇವ್ ನಾವೇ ಬೈಯಲ್ಲ ಅಂದ್ರೆ ಹುಡುಗರು ಹುಡುಗಿಯರ್ ಬೈಕೋದಂದ್ರೆ ಹೊಲಸಲ್ಸ್ ನಾವು ಹುಡುಗರು ಹೆಂಗ್ ಚೂತೆ ಪೀಕ್ ಇದು ಏನೂ ಇಲ್ಲ ಇವು ಎಲ್ಲ ಸಣ್ಣ ಪುಟ್ಟ ಹೈ ಲೆವೆಲ್ ಹುಡುಗಿಯರ ಹುಡುಗರು ನಂಬಲ್ಲದ ಬೈ ಬ್ರೋಕೋಡ್ ಬೈ ಅವೆಲ್ಲ ಬ್ರೋಕೋಡ್ ನಮ್ಮಲ್ಲಿ 6 ಮಂದಿ ಗ್ರೂಪ್ ಇದೀವಿ ನಾವು ಅದ್ರಾಗ 2 ಹುಡುಗರು ಅವ್ರ ಜೊತೆ ನಾವು 3ನೇ ಸೆಮ್ ತಕ ಮಾತಾಡಿಲ್ವೇ 3ನೇ ಸೆಮ್ ತಕ ಮಾತಾಡಿ ಈಗ ಹೆಂಗ್ ಮಾತಾಡ್ತೀವಿ ಅಂತಂದ್ರೆ ಏನ್ ಬಾಯ ಬರ್ತದ ಹೊಲಸ ಫುಲ್ ಅಲ್ಲೂ ಫುಲ್ ಅನ್ಕೊನಿ ಫುಲ್ ಅವ್ರು ಈಗ ಸ್ವಲ್ಪ ಏನಾರ ಇರ್ತಿತ್ತಲ್ಲ ಹುಡುಗರಪ್ಪ ಮಾತಾಡೋದು ಹೊಲಸ ಅವರು ಚಾಲು ಮಾಡ್ಯಾರ ನಾವು ನೋಡಿ ಈಗ ನಾ ಯಾವುದು ಲೈನಿಗೆ ಅದ ಡಬಲ್ ಮೀನಿಂಗ್ ಕನ್ವರ್ಟ್ ಮಾಡ್ಕೋಬೋದು ನಿಂಗದು ಗೊತ್ತದ ಅವು ಇನ್ನ ಒನ್ ಟೈಮಿಗೆ ಇವ್ರಿಗೆ ಗೊತ್ತಾಗಂಗಿಲ್ಲ ಅವ್ರದೊಂದು ಸ್ಮೈಲ್ ಬಂದಿರ್ತಲ್ಲ ಡಿಫ್ರೆಂಟ್ ಸ್ಮೈಲ್ ಇರ್ತದ ಗೊತ್ತಾಗ್ತದೆ ಫುಲ್ ಫಾರ್ವರ್ಡ್ ಆಗ್ಯದ ಬೈ ಎಲ್ಲ ಮಂದಿ ಈಗ ನೀನ್ ಡೈರೆಕ್ಟ್ ಮಾತಾಡ್ತಿರ್ತೀವಿ ಬೈ ಡೈರೆಕ್ಟ್ ಮಾತಾಡ್ತಿರ್ತೇವೆ ನಾವು ಅವ್ರು ಹಂಗೆ ತಿಳ್ಕೊತಿರ್ತಾರ ಇಲ್ಲ ಫಾರ್ವರ್ಡ್ ಆಗ್ಯಾರ ಬೈ ಹುಡುಗರು ಬೈದಾಡ್ಕೋತಾರ ಅಂತ ಗೊತ್ತು ಹಿಂಗೆ ಹೊಲ್ಸೊಲ್ಸ್ ಬೈದಾಡ್ತಾರ ಅಂದ್ರೆ ಹೊಲ್ಸೊಲ್ಸ್ ಗೊತ್ತಿಲ್ಲ ಬಟ್ ಬೈಕೋತಾರ ಈಗ ನಾವು ಹೆಂಗೆ ಲಂಗ ಮಾತಾಡ್ತೀವಿ ಅವರು ಮಾತಾಡ್ತಾರ ಅಂತ ಗೊತ್ತು ಈಗ ಎಲ್ಲ ಹೆಂಗಾಗೈತೆ ಅಂದ್ರೆ ಬೈ ಈಗ ಇನ್ಸ್ಟಾಗ್ರಾಮ್ದಾಗ ಹೆಂಗೆ ಬರೋದು ಕಾಮನ್ ಆಗ್ಯದ ಮಾತಾಡೋದೆಲ್ಲ ನಮ್ಮ ಕಲಬುರ್ಗಿದಾಗ ಭಾಳ ಕಾಮನ್ ಆಗ್ಯದ ಬೈ ನೆಗೆಟಿವ್ ಮತ್ತು ಇನ್ಸ್ಟಾಗ್ರಾಮ್ಲಿ ಚಲೋನೂ ಆಗ್ಯದ ಹಂಗೆ ನೋಡ್ರಿ ಚಲೋ ಭಾಳ ಅದಾವ ಬೈ ಮಾಡೋರಿಗೆ ಚಲೋ ಭಾಳ ಅದಾವ ನೋಡೋರಿಗೆ ಚಲೋ ಭಾಳ ಅವ ಆದ್ರೆ ಸಲಕ್ಕೆ ಒಬ್ಬರೊಬ್ರು ಸಪ್ರೇಟ್ ಅಕೌಂಟ್ ಬೇರೆ ಮಾಡ್ತಾರೆ ಅಕೌಂಟ್ ಐ ಡಿ ಎಲ್ಲ ಹೇಳ್ಬೇಕು ಅಂತವರಿ ಏನು ಮಾಡಿ ಪಾಸ್ವರ್ಡ್ ಒಂದು ಬರ್ಬೇಕು ಗೊತ್ತಿರ್ಬೇಕಿತ್ತು ಬೈ ಎರಡು ಹೇಳ್ಬಿಡ್ತಿದೆ ಅಟತ್ತಿಗೆ ಯಾರೇ ವಿಡಿಯೋ ನೋಡಿದವರೆಲ್ಲ ಅಕೌಂಟ್ ತೊಗೊಂಡಿರ್ತಿದ್ರು ಆತಿ ಬರ್ಲಿಕ್ಕೆ ಐತಿ ಯಾಕೆ ಲಾಗಿನ್ ಮಾಡಿಲ್ಲ ನೀವು ಅದರ ಏ ಬೈ ಇದನ್ನ ಹೇಳೋದಿದೆ ಟರಾ ಬಾಕ್ಸ್ ಜಾನಿ ಸಿನ್ಸಿನ್ ದೋಸ್ತನ ಮೂವೀಸ್ ಬರ್ತಾವ ಸೀರಿಯಸ್ಲಿ ಬೈ ಜಾನಿ ಸಿನ್ಸಿನ್ ದೋಸ್ತ ಇದು ಹಿಂಗೆ ಇರ್ಲಿ ಬೈ ಅನ್ಫಿಲ್ಟರ್ಡ್ ಇರ್ಲಕ್ಕ ಟೆರಾ ಬಾಕ್ಸ್ ಅನ್ನೋದು ಅವ್ರ ಮಮ್ಮಿ ಪಪ್ಪ ನೋಡೋ ಟೈಮಿಗೆ ಏನ್ ಮಾತಾಡತ್ತ ನೀವ ಮಮ್ಮಿಗೆ ಅಷ್ಟು ಗೊತ್ತಾಯ್ತಲ್ಲ ಪಪ್ಪ ನೋಡ ಟೆರಾ ಬಾಕ್ಸ್ ಅಂತಾರೆ ಸೋನು ಟೆರಾ ಬಾಕ್ಸ್ ನಡೀತು ಬೈ ಅಂದ್ರೆ ಅಡಲ್ಟ್ ಅವ್ರು ನಾ ಅನ್ಕೊಂಡಿದ್ದಕ್ಕೆ ಲಿಂಕ್ ಹಾಕ್ತಾರಂತ ಬಟ್ ಅವ್ರು ಅಫಿಷಿಯಲಿ ಕೊಲ್ಲೆಬಾಗಿರ್ತಾರ ಈಗ ನೋಡಿಲ್ ಬೈ ನೀ ಹೆಂಗೆ ಆಡ್ಸ್ ಬರ್ತಾವ ಆಡ್ಸ್ ಕೊಲ್ಲೆಬಾಗಿರ್ತಾರ ಬೈ ಅವರು ಎಕ್ಸ್ಪ್ರೆಷನ್ ನೋಡ್ಬನಿ ಹೆಂಗೆ ಬರ್ತಾವೇನು ಓ ತೆಳಗ್ ನೋಡ್ದನ್
ಬೈದ ಕೈ ಕೊಡೋ ಬೇರೆ ಕಡೆ ಅಪ್ಪ ಅವಾಗಿನ ಕೈ ಮಾತೇನ್ ಬೈ ಪರಿ ಮ್ಯಾಚ್ ಏನೋ ಇತ್ತು ಬೈ ಹಿಂಗೆ ಅವರು ನೋಡಿನ ಬೈ ನಾ ಒಂದು ವೆಬ್ಸೈಟ್ ಮೂವೀಸ್ ಥಿಯೇಟರ್ ಪ್ರಿಂಟ್ ಮೂವೀಸ್ ಬರ್ತಾವಲ್ಲ ಅದ್ರಾಗ ಆಡ್ ಬರ್ತಾವಲ್ಲ ಅದ್ರದ್ದೇನು ಏ ಅದು ಇಲ್ಲಿ ಬೈ ಪರಿ ಮ್ಯಾಚ್ ಅಂತ ಒಂದು ಏನೋ ಅದ ಬ್ಯಾಟಿಂಗ್ ಏನೋ ಅದ ಬ್ಯಾಟಿಂಗ್ ಮಾಡಕ್ ಹೋಗ್ಬೇಡ ಯಾರು ಅದು ಹಿಂಗ್ ಅದು ಪ್ರಮೋಷನ್ ಎಲ್ಲಿ ಮಾಡ್ಯಾರ ಬೈ ಅದು ತೆಲುಗು ಬಿಗ್ ಸ್ಟಿಕ್ಕರ್ ಹಚ್ಚಾರ ಪೆರಿ ಮ್ಯಾಚ್ ಅಂತ ಎಷ್ಟು ಡೀಪ್ ನಮ್ಮ ಆಡಿಯನ್ಸ್ ಬೈ ಸಿ ಅದ್ರ ವ್ಯೂಸ್ ನೋಡ್ರಿ ನೀವು ಹೆಂಗಿರುತ್ತ 15 ನಿಮಿಷದಾಗ 15 ಮಿಲಿಯನ್ ಫ್ರೆಂಡ್ಸ್ ಒಂದಿಗೆ ಮೂವಿ ನೋಡೋಕೆ ಪ್ಲಾನ್ ಅದ ಎಲ್ಲರೂ ಫುಲ್ ಎಕ್ಸೈಟೆಡ್ ಇದ್ದೀವಿ ಇವಾಗ ಟ್ಯಾಬ್ದಾಗ ನೋಡ್ಲಕ್ ಅದು ಓಪನ್ ಮಾಡಕ್ ಚಾಲು ಮಾಡಿದಾಗ ಇದು ಎಕ್ಸ್ಪೀರಿಯನ್ಸ್ ಅಣ್ಣನ ಬಂದು ಕಲೆಕ್ಷನ್ ಅದೇ ಒಂದೊಂದ್ ಸರ್ತಿ ತೋರ್ಸ್ ಮ್ಯಾಕ್ ಕರ್ಕೊಂಡು ಹೋಗ್ತಾನ ಬ್ಯಾಡ್ ಬಿಡೋದು ಪರ್ಸಲ್ ಅಂತ ಬಾ ಮ್ಯಾಲ ಕರ್ಕೊಂಡು ಹೋದಾಗೆಲ್ಲ ಅದೇ ಅಲ್ಲೇ ಚಾಲುದೇ ನಾ ಏನೋ ಬೇರೆ ನೋಡ್ತಿರ್ತೇನೆ ನಾ ಏನೋ ಬಿಜಿನೇ ಇರ್ತೀನಿ ಯಾವ ಮೂಲಿ ಹಿಡಿದಿರ್ತು ಅಲ್ಲಿ ಮ್ಯಾನ್ ಮಜ್ಜಾಗಿ ಮಸ್ತ್ ಅಲ್ಲಿ ಕುಂತವಲ್ಲ ನಂಗೆ ಗೊತ್ತಿಲ್ಲ ಇದೇ ಕರ್ಕೊಂಡೋಗಿನ್ನ ಒಂದೊಂದ್ಸರ್ತಿ ತಿಳ್ಕೊತ್ಕೊಂಡಿರ್ತೀವಿ ಇನ್ನೊಬ್ಬ ಶಬರೀಶ್ ಅಂತ ಇದನ್ ಬೈ ನಮ್ಮ ಅಪಾರ್ಟ್ಮೆಂಟ್ ನಾವು ಮಿಸ್ ಮಾಡ್ತೀವಿ ಅವ ನಾ ಇವ ಅವಾಗ ಕ್ಲೋಸ್ ಇದ್ದೀನಿ ಬೈ ಸೀನಿಯರ್ ಇದ್ನಲ್ಲ ನಾ ಅವ ಸ್ವಲ್ಪ ಜಲ್ದಿ ಕರೆಕ್ಟ್ ಆಗ್ತದೆ ನಾ ಓದ್ತಿದ್ದೆವು ಅವ ಬೇರೆ ಬೆಂಗಳೂರು ಎಲ್ಲ ಇನ್ನೊಂದು ಬೈ ನಾನು ಒಂದು ಇದ್ರ ಬಗ್ಗೆ ಮಾತಾಡೋದಿತ್ತು ಅಂದ್ರೆ ಬೈ ಬೆಟ್ಟಿಂಗ್ ಆ್ಯಪ್ಸ್ ಮಾಡ್ತಾರ ಬೈ ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಷನ್ ಮಾಡೋದು ಅದು ಮಾಡ್ಬೇಕಾ ಮಾಡಬಾರ್ದು ಈಗ ನೋಡ್ ಬೈ ಒಂದೇ ಸೈಡ್ ಯೋಚನೆ ಮಾಡ್ಬೇಕು ಒಂದೇ ಸೈಡ್ ಅಂತಲ್ಲ ಬೈ ಈಗ ಎಂಥವ್ರು ಏನೇನೋ ಮಾಡ್ತಾರೆ ಬೈ ಅವ್ರಿಗೋ ಕ್ವಶನ್ ಮಾಡಂಗಿಲ್ಲ ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಪ್ರಮೋಷನ್ ಮಾಡ್ತಾರೆ ಅವ್ರಿಗೋ ಕ್ವಶನ್ ಕೂತಿಗಿಡ್ ಕೇಳೋದಾಗಂಗಿಲ್ಲ ಇವರಿಗೆ ಈಗ ಸಣ್ಣ ಪುಟ್ಟ ಮಾಡ್ಕೊಂಡ್ ತಿನ್ನೋರ್ ಬಾಯಿ ಮ್ಯಾಗ ಬಡದ ಕ್ವಶನ್ ನೀ ಮಾಡಬಾಡ್ಲಿ ಅಂತಂದ್ರೆ ಅದು ಭಾಳ ಸೇಮ್ ಅಲ್ಲ ಈಗ ಮೊನ್ನೆ ಅಂತ ಪ್ರಯಾಗ್ರಾಜ್ದಾಗ ಒಬ್ಬ ಬಾಬಾ ಮುಳ್ದಾಗ ಬಿದ್ದು ಕುಂತ ಮುಳ್ಳ ಕೂಡದನ ಅಷ್ಟೇ ಅವ್ರಿಗೆ ಸ್ವಲ್ಪ ಮಂದಿ ರೊಕ್ಕ ಕೊಡ್ಲಾಗುತ್ತ ಒಬ್ಬಕ್ಕೆ ಬಂದ್ ಇನ್ಫ್ಲೂಯೆನ್ಸರ್ ಸುಮ್ಮನೆ ಅವ್ನ ದಂಧ ಬಂದ್ ಮಾಡ್ತಾರೆ ಹೌದು ಆಕೆ ಮೊನಾಲಿಸಾಗ ಹಂಗೆ ಮಾಡ್ತಾರೆ ಲಿಟ್ರಲಿ ಬೈ ಅದು ಈಗ ಟ್ರೆಂಡಿಂಗ್ ಟಾಪಿಕ್ ಅಕ್ಕಿ ರಾತ್ರೋರಾತ್ರಿ ಫೇಮಸ್ ಆದ್ಲು ಬೈ ಅಕ್ಕಿಗೆ ಯಾವ ಲೆವೆಲಿಗೆ ಟಾರ್ಚರ್ ಆಲತ್ತದ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಎಲ್ಲಿಂದ ಎಲ್ಲಿಗೆ ಹೋಗ್ಲಿಕ್ಕತ್ತದ ಪೂರ್ತಿ ಒಬ್ಬರ ಜೀವನ ಶಾಣೆ ಇದ್ದು ಇಲ್ಲ ಅಕ್ಕಿ ಖರೆ ಸಪೋರ್ಟ್ ಮಾಡೋರಿದ್ರು ಅಂತಂದ್ರೆ ಅಕ್ಕಿ ಬೇರೆ ಲೆವೆಲಾಗಿ ಯೂಸ್ ಮಾಡ್ಕೋಬೋದಿಪ್ಪ ಅದು ಯೂಸ್ ಇಲ್ಲ ಬೈ ಬೇರೆ ಲೆವೆಲಿಗೆ ಒಯ್ಬೋದಿತ್ತು ಅಕ್ಕಿಂಗ್ಲೇ ಕ್ರಿಯೇಟರ್ಸಿಗೆ ಕಂಟೆಂಟ್ ಸಿಗ್ಲತ್ತ ಅಕ್ಕಿ ಕಂಟೆಂಟ್ ಮಾಡೋದು ಮನಸ್ಸಿಲ್ಲ ಯಾಕಂದ್ರೆ ರಾತ್ರಿ ಇವ ಯಾ ಕ್ರಿಯೇಟರ್ ಆಕಿ ಹಿಡಿದಿರ್ತಾನ ನೋಡು ಕ್ರಿಯೇಟರ್ಗೆ ಫಾಲೋವರ್ ಇದ್ದಷ್ಟು ಆಕಿ ಒಂದ್ ತಾಸ್ದಾಗ ಆತರ ಆಲ್ಮೋಸ್ಟ್ ಫೇಕ್ ಅಕೌಂಟ್ಸಿಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಅದ ಇನ್ಸ್ಟಾ ಅಕೌಂಟಿಂಗ್ ಸರ್ಚ್ ಬಾರ್ ಓಪನ್ ಮಾಡಿದಾಗ ಒಂದ್ ದಿವಸ ಆರ್ಗಿಂತ ಜಾಸ್ತಿ ಇಮೇಜ್ ಆಗಿನಿ ಅದು ಬಿಡು ಬೈ ಅದು ಟಾಪಿಕ್ ಚೇಂಜ್ ಆಯ್ತು ಬ್ಯಾಟಿಂಗ್ ಆ್ಯಪ್ಸ್ ಬಗ್ಗೆ ಏನಂತ ಬೈ ಅದೇ ಹೇಳ್ತೀನಲ್ಲ ಬೈ ಈಗ ಎಲ್ರಿಗೂ ಒಂದೇ ನ್ಯಾಯ ಬೇಕು ಬೈ ನಾನು ಈಗ ನನಗೆ ಕೇಳಕತ್ತೀನಿ ನಾ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತೀನಿ ನನಗೆ ಕೇಳತ್ತೀನಿ ಅಂತಂದ್ರೆ ಹೋಗಿ ಯಾರು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಮಾಡ್ತಾರೆ ಅವ್ರಿಗೆ ಹೋಗಿ ಕೇಳ್ಬೇಕು ಈಗ ನನಗೆ ಬಂದ್ ಕ್ವೆಶನ್ ಬಂದ್ ಮಾಡಿಸಿ ಅವ್ರು ಮಾಡಿದಾಗ ಅಂತ ಬಾಯಿ ತರ್ಕೊಂಡು ನೋಡೋದಲ್ಲ ಬೈ ಈಗ ನೋಡಿ ಬೈ ನನ್ನ ಪ್ರಕಾರ ಏನು ಗೊತ್ತಾ ನಾ ಮಾಡು ಅನ್ನಲ್ಲ ಮಾಡಬೇಡ ಅನ್ನಲ್ಲ ಈಗ ನೋಡಿ ಬೈ ಈಗ ನಾ ಒಬ್ಬ ಫುಲ್ ಬಡ ಕುಟುಂಬದ ಇದ್ದೀನಪ್ಪ ಈಗ ನನ್ನ ಫ್ಯಾಮಿಲಿ ಇಂಪಾರ್ಟೆಂಟ್ ಬೇರೆಯವ್ರು ಹಟ್ರು ಹೌದು ಸತ್ತರ ಸಾಯಲ್ ನನಗೆ ಸಂಬಂಧ ಇಲ್ಲ ಫ್ಯಾಮಿಲಿ ಇಂಪಾರ್ಟೆಂಟ್ ನಾ ಫ್ಯಾಮಿಲಿ ಸಲಕ್ ಬದುಕಬೇಕು ನಾ ಏನು ಮಾಡಿದ್ರು ಫ್ಯಾಮಿಲಿಗೆ ಕೊಡಬೇಕು ಅಂಥವ್ರು ಮಾಡ್ಬೇಕು ಬೈ ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಷನ್ ಬಟ್ ಅದು ಅಲ್ಲೇ ನಿಂತಿರ್ಬೇಕು ಅದ್ರ ಮುಂದೆ ಹೋಗೋಣ ಇಲ್ಲ ನಾನು ಹೇಳ್ತೀನಿ ಬೈ ನಾನು DM ತೋರಿಸ್ತೀನಿ ನನಗೆ ಏನಿಲ್ಲ ಅಂತಂದ್ರೆ ಬೈ ಬೆಟ್ಟಿಂಗ್ ಆ್ಯಪ್ಸ್ ಬಿಟ್ಟು ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಷನ್ ಮಾಡಿದಾಗ 5 ರಿಂದ 10 ಲಕ್ಷ ರೂಪಾಯಿ ಲಾಸ್ ಆಗಿದ್ದೀನಿ ಬೈ ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಷನ್ ಮಾಡಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ ಯಾರು ಮಾಡಲ್ಲ ಮಾಡಿದ್ರೆ ಬೈತಾರ ಈಗ ಮಾಡಲಾಗ್ಯಾರ ಅಂತ ತಕ್ಷಣ ಅಪ್ರಿಷಿಯೇಟ್ ಮಾಡೋರು ಯಾರು ಹಂಗೆ ನೋಡ್ರಿ ಎಷ್ಟೋ ಸೆಲೆಬ್ರಿಟೀಸ್ ಮಾಡ್ತಾರೆ ಬೈ ಅವ್ರಿಗೆ ಕನೆಕ್ಷನ್ ಇರಲ್ಲ ಈಗ ಯಾರೋ ಒಬ್ಬ ದೊಡ್ಡ ಸೆಲೆಬ್ರಿಟಿ ಮಾಡ್ಯಾನ ಬೈ ಎಕ್ಸಾಂಪಲ್ ಹೇಳಲ್ಲ ಈಗ ಅವ್ನಿಗೆ ನೀ ಕನೆಕ್ಟ್ ಆಗಪ್ಲೇನೇ ಅಲ್ಲ ಈಗ ಬೈತೀನಿ ಕುಂಡಿಗೆ ಹೇಳ ಅಂತ ನಾವು ಯಾಕೆ ಕೇಳ್ತಾರೆ ಬೈ ಯಾರು ಈಗ ಏನೇನೋ ಅದು ನೋಡೋದು ಅಂತ ಬರೀ ಏನ್ ದೊಡ್ಡ ಬ್ರ್ಯಾಂಡ್ ಇದಿರ್ಬೋದು ಒಂದು ಬ್ರ್ಯಾಂಡ್ ಸಲ ಆರ್ ಬಾಲಿವುಡ್ ದೊಡ್ಡ ದೊಡ್ಡ ಆಕ್ಟರ್ಸ್ ಮಾಡ್ತಾರ ಬೈ ನೀನೇನು ಬೈ ಅವ್ರು ಎಂಥ ಆ್ಯಡ್ ಅದು ಕೂಡ ಎಂಥ ಆ್ಯಡ್ ಮಾಡಿದ್ರು ಅವ್ರ ವ್ಯಾಲ್ಯೂ ಕಮ್ಮಿ ಆಗಲ್ಲ ಬಿಕಾಸ್ ಕನೆಕ್ಷನ್ ಇರಲ್ಲ ಈಗ ನಾ ಅಪೋಸ್ ಮಾಡ್ತೀನಪ್ಪ ಬೆಟ್ಟಿಂಗ್ ಆ್ಯಪ್ಸ್ ಮಾಡೋದು ಅವ್ರಿಗೇನು ಗೊತ್ತಿರ್ತದೆ ಇವ ಅಪೋಸ್ ಮಾಡೋದಂತ ಎಲ್ಲಿ ಕನೆಕ್ಷನ್ ಸಿಗಲ್ಲ ನೋಡಿ ಬೈ ಅದು ವರ್ಕ್ ಆಗ್ತದೆ ಈಗ ಮೊನ್ನೆನೇ ರೀಸೆಂಟಾಗಿ ಗೋಲ್ಡನ್ ಲೋಕಿ ಅವರು ಒಂದು ವಿಡಿಯೋ ಮಾಡಾಕಿದ್ರು ಇದೆ ಆ್ಯಡ್ಸ್ ಬೆಟ್ಟಿಂಗ್ ಆ್ಯಡ್ಸ್ ಪ್ರಮೋಷನ್ ಬಗ್ಗೆ
ಭಾಳ ಮೀನಿಂಗ್ಫುಲ್ ಇತ್ತು ಬೈ. ಯಾರ್ಯಾರು ನೋಡತ್ತೀರಿ ಪ್ಲೀಸ್ ಅದೊಂದು ವಿಡಿಯೋ ನೋಡ್ರಿ ಗೋಲ್ಡನ್ ಲೊಕೇಶನ್. ನಾ ಅಂತ ಮಾಡಲ್ಲ, ನನಗೂ ಯಾರಿಗೆ ಗೊತ್ತಪ್ಪ ಮುಂದೆ ಪರಿಸ್ಥಿತಿ ಬರ್ಬೋದು, ಏನು ನನಗೆ ಏನೂ ಇಲ್ಲಪ್ಪ, ನಂಗೆ ಬದುಕಕ್ಕೆ ಏನೂ ಇಲ್ಲ ಅಂತ ನಾ ಮಾಡ್ತೀನಿ ಮನೆ. ಯಾಕಂದ್ರೆ ನಾನು ನೋಡ್ಕೋತೀನಿ, ನಾ ಫಸ್ಟ್ ನಾನು ನೋಡ್ತೀನಿ, ನನ್ನ ಫ್ಯಾಮಿಲಿ ನೋಡ್ತೀನಿ ನಾ. ಈಗ ನಾ ಬೇರೆ ಯಾರು ಆಡ್ಸ್ಕೊಂಡು ಹೋಗ್ತಾರಂತಂದು ನಾ ನನ್ನ ಫ್ಯಾಮಿಲಿಗೆ ಯಾಕೆ 3 ಹೊತ್ತು ಊಟ ಹಾಕೋದ್ರಿಂದ ಬೈ. ಈಗ ಎಲ್ಲ ಕಂಟೆಂಟ್ ಕ್ರಿಯೇಷನ್ದಾಗ ಎರಡು ವರ್ಸ್ಟ್ ಕಂಟೆಂಟ್ ಅಂದ್ರೆ ಯಾವತ್ತು ಈಗ ಅನಿಸ್ತದೆ ಬೈ? ಯಾಕೆ ಮಾಡ್ತಾರೆ ಬೈ ಇದು? ಈ ನ್ಯೂಸ್ ಅನ್ನ ಯಾಕೆ ಫುಡ್ ಬ್ಲಾಗಿಂಗ್ ಮತ್ತೆ ಅಂದ್ರೆ ನಾಲೆಜ್ ಎಲ್ಲ ಆದ್ರೂ ಮಾಡ್ತಾರ. ಸುಮ್ಮನೆ ವಿಡಿಯೋ ಮಾಡಿ ಹಾಕರ್ ಓಡ್ತಾವಪ್ಪ ಅಂತ ಮಾಡ್ತಾರ, ಅವ್ರ ಚೂತೆ ಯಾರಿಲ್ಲ ಬೈ. ಈಗ ಭಾಳಷ್ಟು ಕಡೆಗೆ ಹೆಂಗಾಗ್ತದೆ ಬೈ, ನಾವು ಭಾಳ ಹೈಪ್ ಹೋಗಿರ್ತಾವ ನೋಡಿ ವಿಡಿಯೋಸ್, ನಾವು ಟೇಸ್ಟ್ ಮಾಡಕತ್ತ ಆಬ್ವಿಯಸ್ಲಿ ಹೋಗ್ತಾರೆ ಬೈ. ಬಟ್ ಅಲ್ಲಿ ಹೋಗಿದ್ಲ ಡಿಸಪಾಯಿಂಟ್ಮೆಂಟ್ ಏನಾಗ್ತದಲ್ಲ ಬೈ, ಅದು ಭಾಳ ಮಜಾಕಿಲ್ಲ ಬೈ. ನನಗಂತೂ ನಾ ಸುಮ್ಮನೆ ರೋಸ್ಟ್ ಮಾಡಿಲ್ಲ ಬೈ. ನನಗೆ ಏನಿಲ್ಲ ಅಂದ್ರೆ ಒಂದು 20-25 ಮಂದಿ ಹೇಳ್ಯಾರ ಬೈ, ಫುಡ್ ಬ್ಲಾಗರ್ಸ್ ಹೇಳ್ತಾರೆ ಬೈ ನಾವು ಹೋದಾಗ ಫುಲ್ ಗಲೀಜ್ ಬೈ ಅಂತ. ಇನ್ನೊಂದು ಬೈ ನನಗೂ ಭಾಳ ಬರ್ತಾವೆ ಪ್ರಮೋಷನ್ಸ್ ಫುಡ್ಡಿಂದ, ನಾ ಮಾಡಲ್ಲ ಬೈ. ನಂದು ಏನಂತಾರೆ ಮಾಡ್ಬೋದು ಬಿಡು, ಒಂದೊಂದು ನಿಂಗೆ ಮಜಾಕಿಲ್ಲ ಬೈ. ಒಂದೊಂದು ಶೂಟ್ ಮಾಡ್ಕೊಂಡ್ ಬಂದಿರ್ತೀನಿ ನಾ, ನಂಗೆ ಚಲೋ ಅನ್ಸಿಲ್ಲ ತಿಕೋ, ಅವ್ರ ಮೆಸೇಜ್ ಹಾಕಿದ್ ನೋಡ್ಲಾಕೆ ಹೋಗಲ್ಲ. ಈಗ ಅವ್ರಿಗೆ ನನಗೆ ಪೋಸ್ಟ್ ಮಾಡೋದಿಲ್ಲಪ್ಪ, ನನಗೆ ಸಜೆಸ್ಟ್ ಮಾಡೋದಿಲ್ಲ ಇಲ್ಲಿ ಹೋಗ್ರಿ ಅಂತಂದು, ಚಲೋ ಇಲ್ಲ ನನಗೆ ಚಲೋ ಅನ್ಸಿಲ್ಲ ಸರ್, ಬ್ಯಾಡ್ ಬಿಡ್ರಿ ಅಂದ್ಬಿಡ್ತೀನಲ್ಲ ಅಷ್ಟೇ. ಚಲೋ ಅನ್ಸಿರಲ್ಲ ಬೈ ನಂಗೆ, ಸುಮ್ಮನೆ ಸಜೆಸ್ಟ್. ಈಗ ನೋಡಿ ಬೈ, ಅದು ಮೊನ್ನೆ IDC ಪ್ರಮೋಷನ್ ಮಾಡಿದೆ, ಚಲೋ ಅದ ಬೈ, ಕಾಸ್ಟ್ಲಿ ಅದ ಅಷ್ಟೇ, ಚಲೋ ಅದ ಅಂತ. ಈ ಕಲಬುರ್ಗಿದಾಗ ಅದು ಒಂದು ಟ್ರೆಂಡ್ ಚಾಲು ಆಗ್ಬಿಟ್ಟದ, ಮತ್ತಲಬ್ ಅದು ಒಂದು ಇದು ಬಂದದ, ರಾಯಲಿಟಿ ಅಂತ ಒಂದು ಸಪ್ರೇಟ್ ಸೆಕ್ಷನ್ ಬಂದ್ಬಿಟ್ಟದ. ಅವ್ರ ಆ ಜನನೂ ಹರ ನಮಗ್ ನಾವ್ ಮಿಡಲ್ ಕ್ಲಾಸ್ ಅಂತ ಅನ್ಸತ್ತ ಭಾಳ ಕಡಿಮದಂತ. ಕಲಬುರ್ಗಿದಾಗ ಭಾಳ ರಾಯಲಿಟಿ ಭಾಳ ದೊಡ್ಡ ಮಂದಿ ಹಿಂಗೆ ಗೊತ್ತಿಲ್ಲ ಬೈ. ಕಲಬುರ್ಗಿ ಸೆಕೆಂಡ್ ಹಂಗೆ ನೋಡ್ರಿ ಹೆಚ್ಚಷ್ಟು ಸೆಕೆಂಡ್ ಕಲಬುರ್ಗಿ ಭಾಳ ರೊಕ್ಕ ಬೈ, ಕಲಬುರ್ಗಿ ದಬ್ಬಾಶ್ ರೊಕ್ಕ. ಎಸ್ಪೆಷಲಿ ನನಗನ್ಸೋ ಮಟ್ಟಿಗೆ ಹಳ್ಳಿದಾಗ ಇದ್ದವ್ರ ಬಲ್ಯಾಕ ಏನು ರೊಕ್ಕ ಬೈ ಗೊತ್ತಾ ಕೂಬ. ಅವ್ರು ಎಷ್ಟು ಸಿಂಪಲ್ ಆಗಿರ್ತಾರ ಅಂತಂದ್ರೆ 100 ಎಕರೆ ಹೊಲ ಇಟ್ಕೊಂಡು ದೋತ್ರ ಮ್ಯಾಲ ಪೈಜಾಮ ಹಾಕೊಂಡು ಬೈ ಸಿಂಪಲ್ ಐತಿನ. ಕುರಿ ಕಾಯೋನಿಗೆ ನಾವು ಕೀಳಾಗಿ ನೋಡ್ತೀವಿ, 100 ಕುರಿ ಕುರಿ ಏಟ್ ಬೈ ಆರಾಮ್ಸೆ ಬೈ. ಸಣ್ಣ ಸಣ್ಣ ಕುರಿ ಸಣ್ಣ ಕುರಿ ಕುರಿ ಕಾಯೋ ಅಂತೀವಿ ನಾವು. ಲಿಟ್ರಲ್ ಹಿಂಗೆ ಅನಿಸ್ತು ಬೈ. ಒಂದೊಂದ್ಸಲ ಈಗ ಶ್ರೀನಿವಾಸ ನಾನು ರೆಗ್ಯುಲರ್ ಆಗಿ ಏನ ತಿಲ್ಲಕ್ಕೆ ಹೋಗ್ತಿರ್ತೀವಲ್ಲ ಬೈ, ಆಕಾಶ ನಾನು ಶ್ರೀನಿವಾಸ ಯಾವಾಗಾರ ಹೋಗ್ತಿರ್ತೀವಿ ಹಿಂಗೆ. ಲಿಟ್ರಲಿ ಯಾರ ಬಲಕ್ಕಾರ ಹಿಂಗೆ ಪಾನಿಪುರಿ ಗೋಲ್ಗಪ್ಪ ತಿಲ್ಲಕ್ಕೆ ಹೋದಾಗ ಅವ್ನಿಗೆ ಡೈಲಿ ಇನ್ಕಮ್ ಕೇಳೋದು ಒಂದು ನಮ್ದು ಕ್ಯೂರಿಯಾಸಿಟಿ. ನಾವೇನು ಗಳಿಸಲಾಗಿವಿ ಈಗ ಸದ್ಯಕ್ಕೆ, ಮನೆಗೆ ಹೊಜ್ಜೆ ಹಾಕ್ಕೊಂತೀವಿ, ಮನೆಗೆ ಅಂತಿರ್ತಾರೆ ಬೈ ದಿನ. ಅದಾದ್ಮೇಲೆ ಕೇಳ್ತೀವಿ ಎಷ್ಟು ಗಳಿಸ್ಬೈ ದಿನಕ್ಕೆ ಅಂತಂದ್ರೆ 5,000 ಗಳಿಸ್ತೀನಿ, 6,000 ಗಳಿಸ್ತೀನಿ ಅಂತ ಹೇಳ್ತಾರೆ ಬೈ. ಏನಿದು ಇನ್ಸ್ಟಾಗ್ರಾಮ್ ಬಂದ್ಗಳೇ ಎಲ್ಲರಿಗೂ ವ್ಯಾಲ್ಯೂ ಬಂದು ಬೈ. ಚಾ ಮಾರೋರು ಹಿಡಿದು ಚಪ್ಪಲ್ ಹೊಲಿಯವ್ರ ತಕ್ಕ ಚಾದ್ ಏನ್ ಬಿಸ್ನೆಸ್ ಅದ ಬೈ ಈಗ ಎಲ್ಲಿ ಹಾಕ್ತಿ ಅಲ್ಲಿ ಹಾಕಿ. ಯಾರ ಕೇಳಂದ್ರೆ ಅವ ಚಾ ಮಾಡ್ತಾನಂತಾರ, ನೀವು ಚಾ ಮಾಡ್ತಾವ ಅಂತ ನಿಮ್ಗಿಂತ ದವಾಜ್ ಗಳಿಸ್ತಾನ. ನೀವ್ ಒಂದ್ ತಿಂಗಳದಾಗ ಎಷ್ಟು ಗಳಿಸ್ತ, ಒಂದ್ ದಿನದಾಗ ಗಳಿಸ್ತಾನ ಅಂತ. ಆ ಕಲಬುರ್ಗಿದಾಗ ನನಗೆ ಒಂದಿಷ್ಟು ಹೆಸರುಗಳು ಗೊತ್ತಾಗದ ಬೈ. ಹೆಂಗಂದ್ರೆ ಈ ಫೀಲ್ಡ್ದಾಗ ಯಾರು ನಿನಗೆ ಚಂದ ಅನಿಸ್ತಾರ ಬೈ ಅಂದ್ರೆ ಹೇಳ ಬೈ. ಅಂದ್ರೆ ಈಗ ರಾಜಕೀಯದಾಗ ನಿನಗೆ ಇವ್ರು ಜನ ಅನಿಸ್ತಾರ. ಪಾಲಿಟಿಕ್ಸ್ ಬಗ್ಗೆ ಪಾಲಿಟಿಕ್ಸ್ ನೋ ಕನೆಕ್ಷನ್ ಆ್ಯಂಡ್ ಈಗ ಬಟ್ ನನಗೆ ಎಲ್ಲ ಪಾರ್ಟಿದವ್ರು ಖುನಾರ ಬೈ. BJP ಪಾರ್ಟಿದವ್ರು ಖುನಾರ, ಕಾಂಗ್ರೆಸ್ದವ್ರು ಖುನಾರ, JDS ದವ್ರು ಗೊತ್ತಿಲ್ಲ. ಬಟ್ ನಂಗೆ ಎಲ್ಲ ಕಡೆದವ್ರು ಖುನಾರ. ರ್ಯಾಂಕಿಂಗ್ದಾಗೆ ಗೊತ್ತಾಯ್ತು, ರ್ಯಾಂಕಿಂಗ್ದಾಗೆ ಗೊತ್ತಾಯ್ತು. ಏನ್ ರ್ಯಾಂಕಿಂಗ್? ರ್ಯಾಂಕಿಂಗ್ದಾಗೆ ಗೊತ್ತಾಯ್ತು. ಇಲ್ಲ ಹಂಗೇನು ಉದ್ದೇಶ ಇಟ್ಕೊಂಡು ಹೇಳಿಲ್ಲ. ಇಲ್ಲ ಹಂಗಿಲ್ಲ ಬೈ, ಉದ್ದೇಶ ಇಲ್ಲ. ಬಟ್ ನಂಗೆ ಎಲ್ಲ ಲೈಕ್ ಗೊತ್ತಾರ. ಪಾಲಿಟಿಕ್ಸ್ ನಂಗೆ ಹೀಗೆ ಕನೆಕ್ಷನ್ ಅಂದ್ರೆ ಅವ್ರು ನನಗೆ ಮೆಸೇಜ್ ಮಾಡಿ ಲೈಕ್ ಹಿಂಗೆ ಕನೆಕ್ಷನ್ದಾಗಾರ. ಇಂಡಿಪೆಂಡೆಂಟ್ ಪಾರ್ಟಿ ನಿಂತವ್ರು ನನಗೆ ಕನೆಕ್ಷನ್ ಅದ ಎಲೆಕ್ಷನ್ ಅಂತ. ಈಗ ನನಗೆ ನಮ್ಮದು ಈಗ ಆಡಿಯನ್ಸ್ ಏನು ನಮ್ಮ ಪಾಡ್ಕಾಸ್ಟ್ ನೋಡತ್ತಾರಲ್ಪ ಅವ್ರಿಗೆ ನಾ ತಿಳಿಸೋದದ ಏನು ತಿಳಿಸೋದು ಅಂತಂದ್ರೆ, ನಮ್ಮ ಕಲಬುರ್ಗಿದಾಗ ಇವ್ರು ಅದಾರ ಭಾಳ ಜೆನ್ಯೂನ್ ಕಂಟೆಂಟ್ ಮಾಡ್ತಾರೆ. ಇವ್ರದ್ದು ರೆಕಗ್ನಿಷನ್ ಐತಿ. ಬಟ್ ಹೆಂಗಂದ್ರೆ ನಾ ಹೇಳ್ಬೇಕು ಅನ್ಕೊಂಡಿದ್ದೆ, ಅದು ಹೇಳೋದಾಗಿಲ್ಲ. ಹಿಂಗೆ ಒಂದಿಷ್ಟು ಪಾಯಿಂಟ್ಸ್ ಇರ್ತವೆ, ಅವ್ರಿಗೆ ಭೇಟಿ ಆಗೋದಿತ್ತು, ಭೇಟಿ ಆಗೋದಾಗಿಲ್ಲ. ಇವ್ರು ಜೆನ್ಯೂನ್ ಮಾಡ್ತಾರೆ, ರೀಚ್ ಆಗಿಲ್ಲ. ಹಂಗೆ ಭಾಳ ಜನ ಅದಾರ ಬೈ. ಈಗ ನೀವು ಗುಲ್ಬರ್ಗದಾಗ ಫಾರ್ ಎಕ್ಸಾಂಪಲ್, ಕಲಬುರ್ಗಿದಾಗ ಫಾರ್ ಎಕ್ಸಾಂಪಲ್ ಯಾರು ನಿಮ್ಗೆ ಈಗ ಸಿಂಗಿಂಗ್ದಾಗ ಯಾರು ಹಿಂಗೆ ಚಲೋ ಅಂತ ಅನ್ನಿಸ್ತಾರೆ ಬೈ? ನನ್ನ ಪ್ರಕಾರ ಬೈ ಪರ್ಟಿಕ್ಯುಲರ್ ಯಾವುದೇ ಫೀಲ್ಡ್ ಅಂತಿಕೋ, ಈಗ ನಾ ಪದ ಹಾಡ್ತೀನಪ್ಪ, ನಾ ಪದ ಅಷ್ಟೇ ಚಲೋ ಹಾಡ್ತೀನಿ ಅಂದ್ರೆ ನಡೆಯಲ್ಲ ಬೈ. ನಿಮ್ಮ ಕ್ಯಾರೆಕ್ಟರ್ ಚಲೋ ಇರ್ಬೇಕು. ನೀ ಅಪ್ರೋಚ್ ಆಯ್ತಿ ಅಂತಂದ್ರೆ ಅವನ ಜೊತೆ ನೀ ಹೆಂಗೆ ಮಾತಾಡ್ತದ ಮ್ಯಾಟ್ರ್ ಅದ. ಅಬ್ಸರ್ವ್ ಮಾಡ್ತಾರೆ ಬೈ. ನಮ್ಮದು ಒಬ್ಬ ಕರುಣೇಶ್ ಜಗ್ಗಿ ಅಂತಾನ, ಏನು ವಾಯ್ಸ್ ಅದ ಬೈ, ಅವ್ನು ಲಿಟ್ರಲಿ ವಾಯ್ಸ್
ನೋಡ್ತೀವಿ ನಾವು ನೋಡ್ತೀವಿ ಮಸ್ತ್ ಹಾಡ್ತಾನ ಬೈ ಮಜಾಕಿಲ್ಲ ಮ್ಯಾಟ್ರ್ ಆಗ್ತದೆ. ಅದೇ ಬೈ ಈಗ ನಾ ಪದ ಹಾಡ್ತೀನಿ ಅಂತ ತಿಳ್ಕೊ, ಬರೇ ಪದ ಹಾಡಬೇಡಮ್ಮ, ಪದದಲ್ಲಿ ರೊಕ್ಕ ಹೆಂಗೆ ಗಳಿಸ್ಬೇಕು, ಮೈಂಡ್ ಬೇಕು. ನೀ ಹೆಂಗೆ ಒಬ್ರ ಜೊತೆ ಮಾತಾಡ್ತಿ, ನೀ ಒಬ್ಬನ ಜೊತೆ ಈಗ ನಂಗೆ ಒಬ್ಬನ ಪ್ರಮೋಷನ್ ಅದ ಬೈ, ಅದನ್ನ ಮಾಡ್ತೀನಿ ನಿನ್ನ ಜೊತೆ, ನೀ ನಂಗೆ ಪ್ರಮೋಷನ್ ಹೇಳಿ ಇದು ಮಾಡೋದು, ನಿನ್ನ ಕ್ಲೈಂಟ್ನ ನೀ ಹೇಳ್ತೀನಿ ಹಿಂಗೆ ನಾ ಚಲೋ ಮಾತಾಡಿದ್ರೆ ನೀ ಇನ್ನೊಬ್ರಿಗೆ ಸಜೆಸ್ಟ್ ಮಾಡ್ತೀನಿ. ನೀನು ಮಾತಾಡ್ತೀನಿ ಎಲ್ಲ ಬೇಕು ಬೈ ಇದಕ್ಕೆ ಫೀಲ್ಡ್ ಒಳಗೆ. ಇದು ಒಂದೇ ಯಾವುದೇ ಫೀಲ್ಡ್ ಹೋಗಿ ನೀವು ಹೆಂಗೆ ಮಾತಾಡ್ತೀರಿ, ನಿಮ್ಮ ಕ್ಯಾರೆಕ್ಟರ್ ಹೆಂಗಿರುತ್ತೆ, ಪರ್ಸ್ನಲ್ ಲೈಫ್ ಹಡತ್ತೆ, ಎಲ್ಲ ಮ್ಯಾಟ್ರ್ ಆಗುತ್ತೆ. ಈಗ ಬೆಸ್ಟ್ ಫುಡ್ ಬ್ಲಾಗರ್ ಅಂತ ಜೆನ್ವನ್ ಫುಡ್ ಬ್ಲಾಗರ್ ಯಾರು ಯಾವಾಗಲೂ ಯಾರು ಮಸ್ಕ ಹಚ್ಚಿ ಸುಮ್ಮನೆ ರೊಕ್ಕ ಖರ್ಚು ಮಾಡಂಗಿಲ್ಲ, ಚಲೋ ಯಾರು ಮಾಡ್ತಾರೆ ಅಂದ್ರೆ ಅವ್ರು ಟೇಸ್ಟ್ ಮಾಡಿ ಕಸಂದ ಅಂತಂದ್ರೆ ನಾವು ಹೋಗಿ ತಿಂದಾಗ ಬೈ ಹಿಂಗ ಅದ ನೋಡ ಹಿಂಗ ಅಂತ ಬರಬ್ಬರ ಐತ್ ನೋಡಂಗ. ಬೈ ನಂಗೆ ಯಾರು ಅನ್ಸಿಲ್ಲ ಬೈ, ಯಾಕಂದ್ರೆ ನಂಗೆ ಪರ್ಸ್ನಲಿ ಗೊತ್ತಾರಲ್ಲ ಹೊಸ ಮಂದಿ, ನಂಗೆ ಗೊತ್ತದ ಎಲ್ಲರದು ಯಾರು ಹೆಂಗೆ ಅಂತ ಗೊತ್ತಿರ್ತದೆ. ನಂಗೆ ಫೇವ್ರೇಟು ಅಂತನಲ್ಲ, ಅಪೋಸಿಟ್ ಆಫ್ ಫೇವ್ರೇಟು ಅಂತನಲ್ಲ, ಎಲ್ಲರೂ ತಮ್ಮ ಸ್ಥಾನದಾಗ ಚಲೋ. ಈಗ ಟ್ರಾವೆಲಿಂಗ್ದಾಗ ಬೈ ಈಗ ಟ್ರಾವೆಲಿಂಗ್ ವ್ಲಾಗ್ಸ್ ಮಾಡ್ತಾರಲ್ಲ ಬೈ, ಅದ್ರಾಗ ನಮ್ಮ ಕಲಬುರ್ಗಿ ಸ್ಪೆಷಲಿ ನಮ್ಮ ಮಲ್ಲೋಣ ಬೈ ಚಲೋ ಮಾಡ್ತಾರೆ, ಕೂತಲ್ಲೇ ಎಲ್ಲ ಕಡೆ ತೋರಿಸ್ತಾರೆ. ಹೌದು, ಟ್ರಾವೆಲಿಂಗ್ K32 ಆ್ಯಂಡ್ ಅದು ಎಲ್ಲಿ ಹೋದ್ರು ಬಿ ಅದು ನಮ್ದೊಂದು ಉತ್ತರ ಕರ್ನಾಟಕ ಭಾಷೆ ಬಿಟ್ಕೊಡಲ್ಲ. ಅದಕ್ಕೆ ಮಂದಿ ಇಷ್ಟಪಡ್ತಾರೆ ಬೈ, ಸುಮ್ಮನೆ ಒಬ್ಬರಿಗೆ ಇಷ್ಟಪಡ್ತಾರೆ, ಯಾರು ಇಷ್ಟಪಡಲ್ಲ. ಅವ್ರು ಪ್ರತಿ ಸ್ಟೋರಿದಾಗ ಅಪ್ಡೇಟ್ ಮಾಡೋದಿರ್ಲಿ, ಇಲ್ಲಿ ನಿಂತಿದ್ದೆವು, ಇಲ್ಲಿ ಹೋದೆವು, ಇಲ್ಲಿ ನಾ ಇಲ್ಲಿ ಹೋಗಿ ಬಂದೀನಿ, ನಾ ಈ ತಪ್ಪು ಮಾಡೀನಿ, ಈ ತಪ್ಪುಗಳನ್ನ ಇದು ಬಹಳ ಎಲ್ಲ ಪ್ರಯಾಗ್ರಾಜಿಂದ ಅವ್ರು ಮೊನ್ನೆ ವಿಡಿಯೋ ಹಾಕಿದ್ರು, ಎಷ್ಟು ಜನ ಹೋಗಿ ಇದು ಮಾಡ್ಯಾರ. ನೆಕ್ಸ್ಟ್ ಪಾಡ್ಕಾಸ್ಟ್ ನನಗರೆ ಭಾಳ ಕಾಯಿಸ್ತದ ನಂಗೂ ನೋಡಮ್, ನಾನು ಹೇಳ್ತೇನೆ ಅಂದ್ರೆ ಏನಾರ ಕಾಂಟ್ಯಾಕ್ಟ್ಸ್ ಬೇಕಾದ್ರೆ ಅದೇ ಬೈ ನನಗೆ ನಮ್ಗರೆ ನೆಕ್ಸ್ಟ್ ಒಂದೇ ಪರ್ಸನ್ ಅದೊಂದೇ ಈಗ ತಲೆಯಾಗೈತೆ. ಅವು ಚಲೋ ಅರ ಬೈ, ಅವ್ರು ಪರ್ಸ್ನಲಿ ನೀವು ಚಲೋ ಅರ, ಏನಾರ ಇದ್ದು ಹೇಳ್ತಾರೆ ಹೆಂಗೆ ಮಾಡ್ಬೇಡ್ರಿ ಹಿಂಗೆ ಮಾಡಿ. ಲೈಕ್ ನಂಗೊಂದು ಪ್ರಮೋಷನ್ ಬಂದಿದ್ದು ಬೈ, ಹಿಂಗೆ ನಂಗೆ ಗೊತ್ತಾಗಲಾಗಿತ್ತು ಬೆಟ್ಟಿಂಗ್ ಅದ, ನಾನ್ ಬೆಟ್ಟಿಂಗ್ ಅದ ಕೇಳ್ದೆ, ಇಲ್ಲ ಮಾಡೋ ನಡೀತದೆ ಬೆಟ್ಟಿಂಗ್ ಅದ, ಇಲ್ಲಿ ಚಲೋ ಹೇಳ್ತಾರೆ ಬೈ, ಹೇಳೋರು ಬೇಕು ಬೈ. ಈಗ ನಮಗೆ ಗೊತ್ತಿರಲ್ಲ ನಾವು ತಪ್ಪು ಮಾಡ್ಲತ್ತೀವಿ ಅಂತಂದು ಒಬ್ಬರು ಹೇಳೋರು ಬೇಕಲ್ಲ. ಚಲೋ ಮನುಷ್ಯ ಚಲೋನ ಬೈ, ಚಲೋ ಅರ ಬೈ. ಚಪ್ಪಲ್ ಮಾರವನಿಗೆ ತಂದು ಕುಂದಿರ್ಸದ ಅಂತ ತಿಳ್ಕೊನಿ, ಅವನದು ಏನೋ ಸ್ಟ್ರಗಲ್ ಇರ್ತದೆ ಬೈ. ಚಪ್ಪಲ್ ಮಾರದೇನು ಚಪ್ಪಲ್ ಹೊಲಿಯೋದೇನು ಸುಮ್ ತಿಳ್ಕೊನಿ ಬೈ, ಇನ್ನೇನೋ ನನಗೆ ಬರ್ತೇನೆ ಚಪ್ಪಲ್ ಹೊಲಿಲಕ್ಕೆ, ಅವನದು ಕಾನೇ ಇರ್ತದೆ. ಅಂದ್ರೆ ಹೊಸದು ಟ್ರೈ ಮಾಡ್ರಿ, ನೀವು ಬರೀ ಕ್ರಿಯೇಟರ್ ಸಿಕ್ಕಾಸ್ಬಿಡ್ರಿ, ಬರೀ ಒಂದು ಫೀಲ್ಡ್ ಪ್ಲಾನ್ಸ್ ಆಕ್ಚುಲಿ ಬಹಳಷ್ಟು. ನಮ್ದು ಪ್ಲಾನ್ ಹೆಂಗೆ ಅದಾವ ಬೈ, ಈಗ ನಮಗೆ ರಿವೀಲ್ ಮಾಡಕ್ಕೂ ಇಷ್ಟ ಇಲ್ಲ, ಅದನ್ನೊಂದು ತಲೆಗೆ ಐತಿ ಬೈ. ಡಿಸ್ಕ್ಲೋಸ್ ಹಂಗೆ ಇರ್ಬೇಕದು, ನಿಮ್ಮ ಐಡಿಯಾಸ್ ಎಲ್ಲೂ ಡಿಸ್ಕ್ಲೋಸ್ ಆಗ್ಬಾರ್ದು. ಅದನ್ನು ಸಾಕು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋತ ಹೋಗ್ತೀವಿ. ಆರಾಮ್ಸೆ ಎಲ್ಲರದ್ದು ಸಪೋರ್ಟ್ ಇರ್ಬೇಕು ಅಷ್ಟೇ ಇರ್ತದೆ ಬೈ, ಮಂದಿ ಸಪೋರ್ಟ್ ಜನ ಬೈ. ಈಗ ಕಮೆಂಟ್ ಸೆಕ್ಷನ್ ನೋಡ್ರಿ, ತಂದಾನೆ ಮಜಾ ಬರುತ್ತೆ. ಕಮೆಂಟ್ ಸೆಕ್ಷನ್ ಈಗ ಸೀರಿಯಸ್ಲಿ ಬೈ, ರೀಲ್ ಯಾವ್ರೆ ನೋಡತ್ತಿಕ್ಕೋ ನಾವು ರೀಲ್ ನೋಡಂಗಿಲ್ಲ, ಫಸ್ಟ್ ಕಮೆಂಟ್ಸ್ ಓದೋದಾದ್ಮೇಲೆ ಎಲ್ಲ ಕಮೆಂಟ್ ಸೆಕ್ಷನ್ ಹಾಕ್ತಾರ ಕಮೆಂಟ್, ಬಂದ್ರಪ್ಪ ಕಮೆಂಟ್ ನೋಡಕ್ಕೆ, ಅವಕ್ಕೆ ಲೈಕ್ ಇರ್ತಾವ ಬರೇ ಮಜಾ ಮಜಾ ಬೈ. ಈಗ ಪೋಸ್ಟ್ಗಿಂತ ಕಾಮೆಂಟ್ ಒಳಗೆ ಕಾಮೆಂಟಿಗೆ ಲೈಕ್ ಹೆಚ್ಚಿಗೆ ಇರುತ್ತೆ, ಪೋಸ್ಟಿಗೆ ಲೈಕ್ ಅದನ್ನ ಒಂದು ಕಲಾ ಅದ ಬೈ. ಈಗ ನೀವು ಒಂದು ಪೋಸ್ಟಿಗೆ ಒಂದು ಕಾಮೆಂಟ್ ಹೊಡಿತಂತಂದ್ರೆ ಯೂನಿಕ್ ಕಾಮೆಂಟ್ ಹೊಡಿತಂದ್ರೆ ಅದಕ್ಕೂ ಬೈ ಮಜಾಕಿಲ್ ಬ್ರ್ಯಾಂಡ್ಸ್ ಅಪ್ರೋಚ್ ಆಲತ್ತಾವ. ಏನೋ ಒಬ್ಬ ಸ್ವಿಗ್ಗಿ ಏನು ಝೊಮ್ಯಾಟೋದಾಗ ಯಾರೋ ಒಬ್ಬ ಹಿಂಗೆ ಏನೋ ಕಾಮೆಂಟ್ ಹೊಡೆದ, ಅವನಿಗೆ ತೊಗೊಂಡರೆ ಸ್ವಿಗ್ಗಿದಾಗ ತೊಗೊಂಡು ಅವ್ನ ಜೊತೆ ಏನೋ ಮಾಡ್ಸಾರ. ಅಂದ್ರೆ ಅವರಿಗೆ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ರೈಟಿಂಗ್ ಅವ್ರದ್ದು ಕ್ಯಾಮ್ರಾ ಚಾಲು ಅದಂತ ನಾವು ತಿಳ್ಕೊನೇ ಬರ್ತದೆ. ಏನು ಶಂಟಮ್ ಏನು ಮನ್ಸಿಗೆ ಬರ್ತದೆ ಹೋಗಿಲ್ಲ, ಸಿಂಪಲ್ ಮನ್ಸಿಗೆ ಏನು ಬರ್ತದೆ ಹೋಗಿಬೇಕು. ಕ್ಯಾಮ್ರಾ ಚಾಲು ಅದ ಅಂತ ಅಂದ್ಕೊಂಡ್ರೆ ಹೋಗ್ತದೆ, ಯಾಕಂದ್ರೆ ಒಂದೊಂದು ಟರ್ಮ್ಸ್ ಇರ್ತಾವೆ, ಅಲ್ಲಿ ಹೊಲಸು ಅಂದ್ರೆ ಹೊಲಸು ವರ್ಡ್ ಯೂಸ್ ಮಾಡ್ಬೇಕಾಗ್ತದೆ. ಅಲ್ಲಿ ಯೂಸ್ ಮಾಡಲಿಲ್ಲ ಅಂತಂದ್ರೆ ನಿಂಗೆ ಮಜಾನೇ ಬರಲ್ಲ. ಅವನೇನೋ ಜೋಕ್ ಮಾಡಿರ್ತಿ, ಅದ್ರಾಗ ಶಂಟ ಮಿಸ್ ಆಗಿರ್ತದೆ, ಹೋಗ್ತದೆ ಜೋಕ್ ಇದೆ ಸ್ಲ್ಯಾಂಗ್ ಬೈಗುಳಲ್ಲಿ ಬೈಯೋದು, ಬೈಗುಳಲ್ಲ ಅದು ಇಮೋಷನ್. ಶಂಟ ಹೆಂಗೆ ಎಮೋಷನ್ ಆಗ್ತದೆ ನಿನಗೆ? ನನಗಂದ್ರೆ ಶಂಟ ಇಮೋಷನ್ ನಿಂಗೆ ಎಮೋಷನ್ ಇರ್ಬೋದು ಬೈ. ಹೆಂಗಂದ್ರೆ ಕೆಲವೊಂದಿಷ್ಟು ಮಂದಿಗೆ ಬನೀನ್ ಎಮೋಷನ್ ಅವ ಇರ್ಬೋದು ಬೈ, ಬನೀನ್ ಎಮೋಷನ್ ಅದಾವ್ರಿ ಬಲಕ್ಕೆಲ್ಲ ಇರ್ತಾವೆ. ಅಂದ್ರೆ ಹೆಂಗ ನಾಟ್ ಜಸ್ಟ್ ಇಮೋಷನ್, ಡಿವೋಷನಲ್ ಇಮೋಷನ್ ಅದ ಹಿಂದಿನ ಕತೆ ಗೊತ್ತೇನೆ ಅದು ಅದು ಹೊಲಸು ಹೊಡ ಅಂತ ನಮ್ಮ ತಲೆಗಿಂದ ಹೋಗ್ಯದೆ. ನಮ್ಗೆ ಯಾವ ಹೊಲ್ಸನ್ ಸ್ವಲ್ಪ ಏನು ಮಾತಾಡಿದ್ರೆ ಹೊಲ್ಸನ್. ಬಟ್ ಈಗ ಭಾಳ ಯೂಸ್ ಮಾಡತ್ತೀವಿ ನಾವು ಶಂಟ. ನಾವು
ಮಾತಿಗೆ ನೀವು ಶಂಟ ಅಂದ್ರಿ ಬೈ ನಾ ಶಾಟ ಅಂತೀನಿ ಹೆಂಗೆ ನಡೀತು ಯಾವ ಚಂದ ಅನಿಸ್ತವಣ ಶಾಟ ಅಂದ್ರೆ ಮಾತಾಡ್ಸ್ಬೇಕು. ಅಲ್ಲ ಈಗ ತ್ರಾಸ ಯಾವ್ದಾತ ಅಂತ ಶಾಟ ಅಂದ್ರೆ ನಾರ್ಮಲ್ ಅನ್ನಿಸ್ತು ಫುಲ್ ಶಾಟ ಅಂದ್ರೆ ತ್ರಾಸ ಆಗ್ತದೆ ಶಾಟ ಅಂತ ಸೊಳೆ ಮಗನೇ ಅಂತ ಅದು ಓಡೆ ಗೊತ್ತಿಲ್ಲ ನಂಗೆ ಆ್ಯಕ್ಚುಲಿ ಅದನ್ನ ಬೆಂಗಳೂರು ಕಡೆ ಅಂತ. ಬೆಂಗಳೂರು ಹೌದು ಗೊತ್ತಿಲ್ಲ ಅಂತ ಇವ್ರಿಗೆ ಹೇಳಿ ಬೈ ನಂಗೆ ಗೊತ್ತಿಲ್ಲ. ಅಲ್ಲಿ ಹೋದಗಳೇ ನಮ್ಮ ಪರಗಳು ಹೋಗಿ ಕಲ್ಸಿ ಬರ್ತಾವೆ ಶಾಟ ಅಲ್ಲ ಶಂಟ ಅಂತ. ಇಲ್ಲಿ ಹೊಸ ಕ್ಯಾಮ್ರಾ ಯಾರೇ ಕುಂತಾರ ನೋಡಿ ಬೈ ಅಷ್ಟು ಜನ ಬೆಂಗಳೂರಿಗೆ ಹೋಗಿದ್ದೆವು. ಇಷ್ಟು ಹೊಲಸು ಒಂದು ಸಣ್ಣ ಟಾಪಿಕಿಗೆ ಬಯಸ್ಕೊಂಡಿದ್ದಾನೆ. ಅಲ್ಲಿ ಚಾ ಕುಡಕ್ಕೆ ಹೋಗಿವಿ. ಚಾ ಕುಡ್ಲಕ್ಕೆ ಹೋದಾಗ ಜಸ್ಟ್ ಅವನಿಗೆ ಅದ್ರಾಗ ಚಾ ಕೊಡು ಅಂತೀನಿ ಬೈ, ಬರೀ ಅದ್ರಾಗ ಚಾ ಕೊಡಂಗೆ. ಅವ ಏನಕ್ಕೆ ಕನ್ನಡ ಬರಲ್ವ ನನಗೆ ಅಂತ. ಯಾಕೆ ಬೈ ಏನು ಮಾಡಿದೆ ನಾನು ಅದ್ರಾಗ ಚಾ ಕೊಡು ಅಂದಿನ ನಾ ಏನ್ರ ಅಂದಿನಿ ನಿನಗೆ ಅಂತಾರೆ ಅನ್ನೋದಿಲ್ಲ. ಅದ್ರಾಗ ಏನಕ್ಕೆ ಅಂತೀರ ಶುಂಠಿ ಚಾ ಅನ್ಬೋದಲ್ಲ. ಸೇಮ್ ಇಯರ್ ನನ್ನ ಸ್ಟಾಪ್ ಇತ್ತು ರಾಮ ಮಂದಿರ. ರಾಮ ಮಂದಿರ ಅಂದೆ, ರಾಮ ಮಂದಿರ ಅನ್ಬೇಕು ನೀವು. ಯಾರು ಕಂಡಕ್ಟರ? ಹಾಂ ಇಲ್ಲ ಅಲ್ಲಿ ಸ್ವಲ್ಪ ತಿಳಿಸ್ಕೊಡ್ತಾರೆ. ಇದೊಂದು ಚಲೋ. ಅಲ್ಲಿ ಕನ್ನಡ ಬಲ್ಲ ಜಡಿತಾರೆ ಬೈ. ಕೆಲದ ರುಬ್ಬ ಹಾಕ್ತಾರ. ಇಲ್ಲ ಅದು ತಪ್ಪೂ ಅಲ್ಲ ಕರೆಕ್ಟ್ನೂ ಅಲ್ಲ. ಯಾಕಂತಂದ್ರೆ ಅಂದ್ರೆ ಬೆಂಗಳೂರು ಮಂದಿ ಮೊದಲಿಂದ ಏನು ಹೊರಗಿನ ಮಂದಿ ಜೊತೆ ಕನೆಕ್ಟ್ ಆಗಿ ಹಂಗೆ ತಲೆ ಫೀಡ್ ಆಗ್ಯದ. ಈಗ ಕನ್ನಡ ಬರಲಿಲ್ಲ ಅಂದ್ರೆ ಅಂಜಿಸ್ಬೇಕ್ರಿ. ಬಟ್ ಅಂಜಿಸೋದು ಐತಿ ಒಂದು ಕಡೆ, ಬಟ್ ಉಳಿಸ್ಬೇಕಲ್ಲ. ಇನ್ನೊಂದು ಬೈ ಈಗ ಬೇರೆ ಸ್ಟೇಟ್ಗಳು ಬರ್ತಾವೆ ನಮ್ಮ ಕರ್ನಾಟಕಕ್ಕೆ ಬಂದು ಬೆಂಗಳೂರದಾಗ ಇರ್ತಾರೆ. ಈಗ ನಾವು ಎಲ್ಲಾರ ಬೈ ಈಗ ಮಹಾರಾಷ್ಟ್ರ ಹೋದೆ ಅಂತ ಅಲ್ಲಿಂದ ರೆಸ್ಪೆಕ್ಟ್ ಮಾಡ್ತೀವಿ ಬೈ ನಾವು. ಈಗ ನಮ್ಮ ಕಲಬುರ್ಗಿ ಚಲೋ ನನಗೆ ಗೊತ್ತು, ಅಲ್ಲಿ ಹೋದ್ರು ನಮ್ಮ ಕಲಬುರ್ಗಿ ಚಲೋ, ಅಲ್ಲಿಂದ ಕೆಟ್ಟ ಅಂತ ಹೇಳಲ್ಲ ನಾವು. ಇಲ್ಲಿ ಅಲ್ಲೇನು ಮಾಡ್ತಾರ, ಇಲ್ಲಿ ಬರ್ತಾರ, ಇಲ್ಲೇ ಉಣ್ತಾರ, ಇಲ್ಲೇ ದುಡಿತಾರ. ಕರ್ನಾಟಕದಾಗ ಏನೂ ಇಲ್ಲ, ಬೆಂಗಳೂರದಾಗ ಏನೂ ಇಲ್ಲ, ಬರೀ ಟ್ರಾಫಿಕ್. ನೋಡಿ ನಾವು ಭಾಳಷ್ಟು ಇನ್ಫ್ಲುಯೆನ್ಸರ್ಸ್ ಕ್ರಿಯೇಟರ್ಸ್ ಬರ್ತಾರೆ. ಅಂದ್ರೆ ಬೆಂಗಳೂರದಾಗ ಬದುಕು ಮಾಡ್ಕೊಂಡಾರ ಬೈ, ಬೆಂಗಳೂರು ಕಂಟೆಂಟ್ ಮಾಡ್ಕೊಂಡು. ಏನಿಲ್ಲ ಬೆಂಗಳೂರದಾಗ ಏನಾಗ್ತದೆ ಮಾತಾಡೋದು. ಸುಮ್ಮನೆ ಬೆಂಗಳೂರಿನಾಗ ನನಗೆ ಪಾರ್ ಬೆನ್ನತ್ತೇನೆ, ಬೆಂಗಳೂರದಾಗ ಅದು ಮಾಡ್ಯಾನ ಇದು ಮಾಡ್ಯಾನ, ಇನ್ನೊಂದು ರೀಚ್ ಜಲ್ದಿ ಸಿಕ್ತವೆ ಅದಕ್ಕೆ. ನಮ್ಮ ಕನ್ನಡಿಗರು ಬೇರೆ ಸ್ಟೇಟ್ದವ್ರಿಗೆ ಹಿಂಗೆ ಆಯ್ತಲ್ಲಪ್ಪ ಅಂತ ಪಾಟ್ ಫುಲ್ ಹೆಂಗಂದ್ರೆ ಅನುಕಂಪ, ಭಾಳ ಅನುಕಂಪ. ಇಲ್ಲಿ ಬಾಜುದವ್ರಿಗೆ ಮೆಟ್ಲೆ ಹೊಡಿತಿರ್ತಾರೆ, ಅದನ್ನ ನೋಡಂಗಿಲ್ಲ. ಯಾರಿಗಾರ ಏನಾರ ತ್ರಾಸ ಆಯ್ತಂದ್ರೆ ನಾವು ಒಳಗೆ ಹೇಳ್ತದ ಅವ್ರಿಗೆ. ಹಂಗೆ ಬೈ ನಮ್ಮ ಮಂದಿ ಇದ್ದವ್ರಿಗೆ ಅಲ್ಲೇ ಮಾಡೋದು, ಹೊರಗಿನವ್ರಿಗೆ ಜಯ ಅಂತಾರೆ. ಬಟ್ ಕಂಟೆಂಟ್ ಕ್ರಿಯೇಟರ್ಸ್ ಅವ್ರಿಗೆ ಬೆಂಗಳೂರು ಭಾಳ ಚಲೋ, ಪಾಸಿಟಿವ್ಸ್ ಭಾಳ. ಹಾಂ ಈಗ ಅಂತ ನಂಗೆ 300% 300% ಭಾಳ 100 or 200 300%. ಯಾಕಂದ್ರೆ ಬೈ ಎಪಿಸೆಂಟರ್ ಆಗಿದೆ ಬೆಂಗಳೂರು. ಬೈ ಬೆಂಗಳೂರು ಬರೀ IT ಫೀಲ್ಡ್ಸ್ ಅಲ್ಲಕ್ಕೆ ಎಲ್ಲದಕ್ಕೂ ಮುಂದೆ ಪ್ಲಸ್ ಮೈನಸ್ ಎರಡು ಬೆಂಗಳೂರು. ನೀ ಬದುಕ್ಬೋದು ಬೈ, ನೀ ಎಷ್ಟು ಬದುಕು ನೋಡು ಅಷ್ಟೇ ಕಾಲ್ಸಲ್ಲ. ನೀ ಹೆಂಗೆ ಬದುಕು ನೋಡು ಅದು ಮ್ಯಾಟ್ರ.